ಡಾಕ್ಟರ್ ಡೇವಿಡ್ ಸಿನ್ಕ್ಲೇರ್ ಅವ್ರದ್ದು ಒಂದು ಫೇಮಸ್ ಸೇಯಿಂಗ್ ಇದೆ ಡಾಕ್ಟರ್, ದ ಬಾಡಿ ಡಸಂಟ್ ಬ್ರೇಕ್ ಡೌನ್ ಬಿಕಾಸ್ ಆಫ್ ಟೈಮ್, ಇಟ್ ಬ್ರೇಕ್ಸ್ ಡೌನ್ ಬಿಕಾಸ್ ವಿ ಸ್ಟಾಪ್ ಮೂವಿಂಗ್ ಅಂತ. ಲೈಫ್ ಇಸ್ ಮೂಮೆಂಟ್, ಮೂಮೆಂಟ್ ಇಸ್ ಲೈಫ್ ಅಂತ ನಮ್ಮ ಆರ್ಥೋಪೆಡಿಕ್ ಅಲ್ಲಿ ಒಂದು ಗಾದೆ ಇದೆ. ಅಂದ್ರೆ ಆಸ್ ಲಾಂಗ್ ಆಸ್ ಯು ಆರ್ ಮೂವಿಂಗ್ ಯು ಆರ್ ಫಿಟ್ ಅಂಡ್ ಹೆಲ್ತಿ ಅಂತ. ಫಾರ್ ವೆಜಿಟೇರಿಯನ್ಸ್ ಆರ್ ನಾನ್ ವೆಜಿಟೇರಿಯನ್ಸ್ ಐ ವುಡ್ ಅಡ್ವೈಸ್ ಈಟಿಂಗ್ eggs. There can't be anything to beat eggs on earth. India is the home of diabetics. It is one of the largest it's a capital of diabetes. Indian style of activities, ಮಂಡಿ ಮಡ್ಚ್ಕೊಂಡು ಕೂಡೋದು, ಮಂಡಿ ಮಡ್ಚ್ಕೊಂಡು ಊಟ ಮಾಡೋದು, ಸೊ ದೀಸ್ ಆರ್ ಥಿಂಗ್ಸ್ ವಿಚ್ ಆಕ್ಸಲರೇಟ್ ದ ನೀ ವೇರ್ ಅಂತ ಹೇಳ್ತೀನಿ. ನಾನು ಪರ್ಸ್ನಲಿ ವೇ ಪ್ರೋಟೀನ್ ಯೂಸ್ ಮಾಡ್ತೀನಿ ಆ್ಯಂಡ್ ಐ ಬೀನ್ ಟೋಲ್ಡ್ ಇಟ್ ಇಸ್ ದ ಸೇಫೆಸ್ಟ್ ಅಂತ. ಸೊ ದಿಸ್ ಇಸ್ ಅನ್ ಎವರ್ ಕಾಂಟ್ರವರ್ಷಿಯಲ್ ಟಾಪಿಕ್, ಬಟ್ ಐ ವುಡಂಟ್ ಅಡ್ವೈಸ್, ಯಾರಿಗೂ ನಾನು ಆರ್ಟಿಫಿಷಿಯಲ್ ಇದನ್ನು ಅಡ್ವೈಸ್ ಮಾಡಲ್ಲ. ವಾಟ್ಸ್ ಯುವರ್ ವಿಷನ್ ಈಗ ಎಲ್ಡರ್ಸ್ ಹೆಲ್ತ್ ಕೇರನ್ನು ಮನಸ್ಸಲ್ಲಿ ಇಟ್ಕೊಂಡು ಫಾರ್ ನೆಕ್ಸ್ಟ್ 10 years ಫಾರ್ ಇಂಡಿಯಾ ಡಾಕ್ಟರ್? ವಿಷನ್ ಇಸ್ ಎವ್ರಿ ಒನ್ ಟು ಬಿಕಮ್ ಮೋರ್ ಹೆಲ್ತಿ, ಬೋನ್ ಹೆಲ್ತ್, ಜಾಯಿಂಟ್ ಹೆಲ್ತ್ ಎರಡರ ಬಗ್ಗೆನೂ ಧ್ಯಾನ ಕೊಡಬೇಕು. ಕಾಫಿ ಕುಡಿತಾ ಇದ್ವಿ, ಸಡನ್ನಾಗಿ ಮಾತು ಬಂತು ಇಟ್ಸ್ ಲೈಕ್ ಕಾಫಿ ಈಸ್ ಆಲ್ಸೋ ಬ್ಯಾಡ್ ಫಾರ್ ಬೋನ್ಸ್ ಅಂತ. ಸೊ ಇಮಿಡಿಯೇಟ್ ಆಗಿ ಇಟ್ಸ್ ಅ ರೆಡ್ ಫ್ಲಾಗ್. ಸೊ ಕಾಫಿ is not a great drink. It is one of the things which over a prolonged period of time can cause osteoporosis. ನೀಸ್ ಡೋಂಟ್ ಲೈ, ಹಿಪ್ಸ್ ಡೋಂಟ್ ಕ್ರೈ. ಯಾ, ಇವೆಲ್ಲ ಕೇಳಿದ ತಕ್ಷಣ ಕಿವಿ ನೆಟ್ಟಿಗೆ ಆಗ್ತಾ ಇದೆಯಾ? ಎಲ್ಲೋ ಒಂದು ಕಡೆ ಅದೆಲ್ಲ ನಿಮ್ಮನ್ನು ಮಾತಾಡಿಸ್ತಾ ಇದೆ ಅಂತಂದರೆ ಇವತ್ತಿನ ಎಪಿಸೋಡ್ 100% ನಿಮ್ಮನ್ನು ಮಾತಾಡ್ಸುತ್ತೆ. ಬಿಕಾಸ್ ನೀಸ್ ಡೋಂಟ್ ಲೈ, ದೇ ಯೂಶಲಿ ಕ್ರ್ಯಾಕ್ ಆ್ಯಂಡ್ ಕ್ರೀಕ್ ಆ್ಯಂಡ್ ಸ್ಕ್ರೀಮ್ ಫಾರ್ ಹೆಲ್ಪ್ ಸೈಲೆಂಟ್ಲಿ. ಈ ಥರ ಸೈಲೆಂಟಾಗಿ ನಮ್ಮನ್ನು ಒಂದಿನ ವೈಲೆಂಟಾಗಿ ಡಾಕ್ಟ್ರನ್ನ ಥಿಯೇಟ್ರಲ್ಲಿ ಅಥವಾ ಆಪ್ರೇಷನ್ ಥಿಯೇಟ್ರಲ್ಲಿ ಮೀಟ್ ಮಾಡದಿರೋ ಹಾಗೆ ಲೈಫನ್ನು ಹೇಗೆ ಮೇಂಟೈನ್ ಮಾಡೋದು? ಬನ್ನಿ ಹಾಗಿದ್ರೆ ಇವತ್ತು ಲೆಟ್ಸ್ ಡೈವ್ ಡೀಪ್ ಇನ್ ಟು ದ ವರ್ಲ್ಡ್ ಆಫ್ ರೊಬೋಟಿಕ್ ಸರ್ಜರೀಸ್. ಹಿಪ್ ರಿಪ್ಲೇಸ್ಮೆಂಟ್ ಆಗಿರಲಿ, ನೀ ರಿಪ್ಲೇಸ್ಮೆಂಟ್ಸು, ಮತ್ತು ಲೇಟೆಸ್ಟ್ ಮ್ಯಾಕೋ ರೊಬೋಟಿಕ್ ಸರ್ಜರಿಯಿಂದ ಹಿಡಿದು ಅಷ್ಟು ದೊಡ್ಡ ವಿಚಾರಗಳ ಬೇಡಪ್ಪ, ಸಿಂಪಲ್ಲು 20ರ ಹರೆಯದಲ್ಲಿದ್ದೀವಿ, 30, 40 ಈ ಥರ ವಯಸ್ಸಲ್ಲಿರೋರು ಕೊನೆಯವರೆಗೂ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ಳೋ ಹಾಗೆ, ಡಾಕ್ಟ್ರನ್ನ ಭೇಟಿ ಮಾಡದೇ ಇರೋ ಹಾಗೆ ನಮ್ಮ ಆರೋಗ್ಯನ ನಾವು ಹೇಗೆ ಮೇಂಟೈನ್ ಮಾಡಬೇಕು ಅಂತ ತಿಳಿಸ್ಕೊಡೋಕ್ಕೆ ಇಂತಹ ಒಂದು ಸೀನಿಯರ್ ಡಾಕ್ಟ್ರನ್ನ ಭೇಟಿ ಮಾಡಲೇಬೇಕಾಯಿತು. ಸೊ ಹಿಯರ್ ಐ ಆಮ್ ಆಲ್ ಸೆಟ್ ಟು ವೆಲ್ಕಮ್ ಒನ್ ಆ್ಯಂಡ್ ಓನ್ಲಿ ನಮ್ಮ ಡಾಕ್ಟರ್ ದೀಪಕ್ ಇನಾಮ್ದಾರ್ ಅವರು, ಹೂ ಇಸ್ ಒನ್ ಆಫ್ ದ ಶಾರ್ಪೆಸ್ಟ್ surgeon and a medical practitioner in ನಮ್ಮ ಬೆಂಗಳೂರು, who's been around for 23 years with 3,500 joint surgeries and somebody who specializes in ಮ್ಯಾಕೋ robotic surgeries. ಡಾಕ್ಟ್ರೇ, ಇಷ್ಟೊಂದು ಸೈಲೆಂಟಾಗಿ ನೀವು ನನ್ನನ್ನು ನೋಡ್ತಾ ಇದ್ರೆ ನನಗೆ ಭಯ ಆಗತ್ತೆ. ಮೊದಲನೇದಾಗಿ ನಮಸ್ತೆ, ವೆಲ್ಕಮ್ ಟು ಜಸ್ಟ್ ಕ್ಯೂರಿಯಸ್. ಹೇಗಿದ್ದೀರಿ ಡಾಕ್ಟ್ರೇ? ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಹ್ಯಾವಿಂಗ್ ಮೀ ಹಿಯರ್. ಇಟ್ಸ್ ಅ ಪ್ಲೆಜರ್ ಆ್ಯಂಡ್ ಆನ್ ಆನರ್ to be here. I hope my knowledge will help everyone. ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಯಾಕಂದರೆ there are lot of things about bone and joint health which people do not know. ಜನಕ್ಕೆ ಗೊತ್ತಿಲ್ಲ ಬೋನ್ ಹೆಲ್ತ್ ಅಂದ್ರೆ ಏನು, ಜಾಯಿಂಟ್ ಹೆಲ್ತ್ ಅಂದ್ರೆ ಏನು. ಇವತ್ತು ನೀಟಾಗಿ ವಿವರಿಸ್ಬಿಟ್ಟು ಹೇಳೋಣ ಎಲ್ಲರಿಗೂ. ಡಾಕ್ಟರ್ ಡೇವಿಡ್ ಸಿನ್ಕ್ಲೇರ್ ಅವ್ರದ್ದು ಒಂದು ಫೇಮಸ್ ಸೇಯಿಂಗ್ ಇದೆ ಡಾಕ್ಟರ್, ದ ಬಾಡಿ ಡಸಂಟ್ ಬ್ರೇಕ್ ಡೌನ್ ಬಿಕಾಸ್ ಆಫ್ ಟೈಮ್, ಇಟ್ ಬ್ರೇಕ್ಸ್ ಡೌನ್ ಬಿಕಾಸ್ ವಿ ಸ್ಟಾಪ್ ಮೂವಿಂಗ್ ಅಂತ. ಸೊ ನೀವೇ ಮಾತು ಶುರು ಮಾಡಿದ ಹಾಗೆ ಈಗ ಜಾಯಿಂಟ್ ಆ್ಯಂಡ್ ಬೋನ್ ಎರಡರ ಆರೋಗ್ಯನ ಫಸ್ಟ್ ಅರ್ಥ ಮಾಡ್ಕೊಳ್ತಾ ಪ್ರಾಬ್ಲಿ ಇವೆಂಚುಲಿ ಪ್ರಾಬ್ಲಮ್ಸ್ ಕಡೆಗೆ ನುಗ್ಬೋದು. ಸೊ ಫಸ್ಟ್ಲಿ ಎಸ್, ಲೈಫ್ ಇಸ್ ಮೂಮೆಂಟ್, ಮೂಮೆಂಟ್ ಇಸ್ ಲೈಫ್ ಅಂತ ನಮ್ಮ ಆರ್ಥೋಪೆಡಿಕ್ ಅಲ್ಲಿ ಒಂದು ಗಾದೆ ಇದೆ. ಅಂದರೆ ಆಸ್ ಲಾಂಗ್ ಆಸ್ ಯು ಆರ್ ಮೂವಿಂಗ್ ಯು ಆರ್ ಫಿಟ್ ಆ್ಯಂಡ್ ಹೆಲ್ತಿ ಅಂತ. ಓಕೆ, ದ ಮೂಮೆಂಟ್ ಯು ಸ್ಟಾರ್ಟ್ ಮೂವಿಂಗ್, ಒನ್ಸ್ ಯು ಬಿಕಮ್ ಸೆಡೆಂಟ್ರಿ, ಈಗ ಮನೇಲಿ ರಿಟೈರ್ಡ್ ಆಗಿದ್ದೀನಿ ಅಂತ ನಾವು ತುಂಬ ಜನ ಕೇಳ್ಪಡ್ತೀವಿ ನಾವೆಲ್ಲ. ಸೊ ಮೂಮೆಂಟ್ ಯು ಸ್ಟಾಪ್ ಮೂವಿಂಗ್, ದೆನ್ ಆಲ್ ದ ಪ್ರಾಬ್ಲಮ್ಸ್ ಸ್ಟಾರ್ಟ್. ಯಾಕೆ? ಬಿಕಾಸ್ ಬೋನ್ ಆ್ಯಂಡ್ ಜಾಯಿಂಟ್ ಹೆಲ್ತ್, ಇನ್ ಫ್ಯಾಕ್ಟ್ ದ ಹೋಲ್ ಬಾಡಿ ಹೆಲ್ತ್ ಇಸ್ ರಿಲೇಟೆಡ್ ಟು ದ ಮೂಮೆಂಟ್. ಸೊ ಇದರಲ್ಲಿ 3 ಆಸ್ಪೆಕ್ಟ್ ಇದೆ. ಒಂದು ಬೋನ್ ಹೆಲ್ತು, ಒಂದು ಜಾಯಿಂಟ್ ಹೆಲ್ತು, ಇನ್ನೊಂದು ಮಸಲ್ ಹೆಲ್ತ್. ಸೊ 3 ಹೆಲ್ತು ದೇ ಆರ್ ಇಂಟರ್ ರಿಲೇಟೆಡ್ ಟು ಈಚ್ ಅದರ್. ಬೋನ್, ಜಾಯಿಂಟ್ ಮತ್ತು ಮಸಲ್. ಸೊ ಫಸ್ಟ್ ಇದ್ರಲ್ಲಿ ಪ್ರಯಾರಿಟಿ ಯಾವುದು? ಬೋನ್ ಆ್ಯಂಡ್ ಮಸಲ್ ಆರ್ ಇಂಪಾರ್ಟೆಂಟ್. ಜಾಯಿಂಟ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಬಿಕಾಸ್ ಮಂಡಿ ನೋವು ಶುರು ಆಯಿತು ಅಂದರೆ, ನೀವು ಇಷ್ಟೆಲ್ಲ ಹೇಳ್ತಾ ಇದ್ದೀರಾ ಡಾಕ್ಟ್ರೆ, ಮಂಡಿ ನೋವು ಶುರು ಆದರೆ ನಾವು ಹೆಂಗೆ ಮೂವ್ಮೆಂಟ್ ಮಾಡೋದು ಅಂತ ಕೇಳ್ತಾರೆ ಪೇಷಂಟ್. ಓಕೆ, ವೇಟ್ ಕಮ್ಮಿ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀರಾ, ಬಟ್ ನಂಗೆ ನಡಿಲಿಕ್ಕೆ ಆಗ್ತಾ ಇಲ್ಲ, ವೇಟ್ ಹೆಂಗೆ ಕಮ್ಮಿ ಮಾಡ್ಕೊಳ್ಳೋದು ಅಂತ ಉಲ್ಟಾ ನನಗೆ ಪ್ರಶ್ನೆ ಬರುತ್ತೆ ನಂಗೆ ಕನ್ಸಲ್ಟೇಷನ್ ರೂಮಲ್ಲಿ. ಪ್ರತಿ ಪೇಷಂಟು ಇದು ಕೇಳೋ ಪ್ರಶ್ನೆ ಸಹಜವಾಗಿ ಐ ಕ್ಯಾನ್ ಎಕ್ಸ್ಪೆಕ್ಟ್ ದಿಸ್ ಫ್ರಮ್ ಪೇಷಂಟ್ಸ್. ಸೊ ಇವು 3 ಐ ಫೀಲ್ ಇಸ್ ವೆರಿ ಇಂಪಾರ್ಟೆಂಟ್ ಜನಕ್ಕೆ
ಇದ್ರ ಬಗ್ಗೆ ತಿಳುವಳಿಕೆ ಇರಬೇಕು, ಸಾಕಷ್ಟು ಮಾಹಿತಿ ಇರಬೇಕು ಅಂತ ನನ್ನ ಅನಿಸಿಕೆ. ಸೊ ಈಗ ಬೋನ್ ಅಂದ ತಕ್ಷಣ ಫ್ರ್ಯಾಕ್ಚರ್ ಆದಾಗ ಮಾತ್ರ ಮೂಳೆ ನಾನಿದ್ದೀನಿ ಅಂತ ತೋರಿಸುತ್ತೆ. ಅದು ಬಿಟ್ಟರೆ ಜಾಯಿಂಟ್ಸು ಮಧ್ಯದಲ್ಲಿ ಮಸಲ್ ಇಸ್ ಅ ನ್ಯೂ ಕರೆನ್ಸಿ ಅಂತೆಲ್ಲ ಮಾತಾಡೋದನ್ನು ಇತ್ತೀಚೆಗೆ ರೀಲ್ಸು ಅಲ್ಲಿ ಇಲ್ಲೆಲ್ಲ ನೋಡಿದ್ದೀವಿ. ಎಸ್ಪೆಷಲಿ 40 ಆಗ್ತಿದ್ದಂಗೆ ಅದೆಲ್ಲ ಕ್ಷೀಣ ಆಗುತ್ತೆ, ಯು ಸ್ಟಾರ್ಟ್ ಲೂಸಿಂಗ್ ಮಸಲ್ ಅಂತ. ಸೊ ಶುಡ್ ಬಿ ಸ್ಟಾರ್ಟ್ ಅಡ್ರೆಸ್ಸಿಂಗ್ ನಮ್ಮ ಆಡಿಯನ್ಸ್ ಇವತ್ತು. ಫಸ್ಟ್ಲಿ 20ರ ಹರಿಯದಲ್ಲಿ ಇರ್ತಾ ನನ್ನನ್ನು ನಾನು ಹೇಗೆ ಕಾಪಾಡ್ಕೋಬೇಕು, ಸೊ ದ್ಯಾಟ್ ನನಗೆ ವಯಸ್ಸಾದಮೇಲೆ ಈ ಜಾಯಿಂಟ್ಸ್ ಪ್ರಾಬ್ಲಮ್ ಆಗಿರಲಿ ಅಥವಾ ರೀಪ್ಲೇಸ್ಮೆಂಟು ಅಲ್ಲಿವರೆಗೂ ನನ್ನನ್ನು ನಾನು ತಳ್ಕೋಬಾರ್ದಂದರೆ ನಾನು ಏನೇನು ಮಾಡಬೇಕು? ಈಗ ಬೋನ್ ತಗೊಂಡ್ರೆ ಬೋನ್ ಸ್ಟ್ರೆಂತ್ ಈಸ್ ಲೈಕ್ ಯುವರ್ ಬ್ಯಾಂಕ್ ಬ್ಯಾಲೆನ್ಸ್. ಸೊ 30 ವರ್ಷದವರೆಗೂ ನೀವು ಎಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಅಕ್ಯುಮುಲೇಟ್ ಮಾಡ್ತೀರಾ, ನಿಮ್ಮ ಡಯಟ್ ಇರ್ಬೋದು, ನಿಮ್ಮ ಎಕ್ಸಸೈಸಸ್ ಇರ್ಬೋದು, ನಿಮ್ಮ ಹೆಲ್ದಿ ಹ್ಯಾಬಿಟ್ಸ್ ಇರ್ಬೋದು. ಸೊ ಬೋನ್ ಗೆಟ್ಸ್ ಬಿಲ್ಟ್ ಅಲಾಂಗ್ ಲೈನ್ಸ್ ಆಫ್ ಸ್ಟ್ರೆಸ್ ಅಂತ ಹೇಳ್ತಾರೆ. ಸೊ ತುಂಬ ಸ್ಟ್ರೆಸ್ ಕೊಟ್ಟರೆ, ವೇಟ್ ಬೇರಿಂಗ್ ಎಕ್ಸಸೈಸ್ ಎಲ್ಲ ಮಾಡಿದರೆ, ಸೊ ಇಟ್ ಗೆಟ್ಸ್ ಬಿಲ್ಟ್ 30 ವರ್ಷದವರೆಗೂ ಬೋನ್ ಚೆನ್ನಾಗಿ ಬಿಲ್ಡ್ ಆಗೋಗುತ್ತೆ. ಸೊ ಯುವರ್ ಚೈಲ್ಡ್ಹುಡ್ ನ್ಯೂಟ್ರಿಷನ್ ಮತ್ತು ಚೈಲ್ಡ್ಹುಡ್ ಡಯಟ್ ಇವೆರಡು ಇಂಪಾರ್ಟೆಂಟ್. ಚೈಲ್ಡ್ಹುಡ್ ನ್ಯೂಟ್ರಿಷನ್ ಆ್ಯಂಡ್ ಡಯಟು. ಸೊ ಅಲಾಂಗ್ ವಿತ್ ಚೈಲ್ಡ್ಹುಡ್ ಎಕ್ಸಸೈಸ್. ಕ್ಯಾನ್ ಯು ಬ್ರೇಕ್ ದಿಸ್ ಡೌನ್? ಈಗ ನ್ಯೂಟ್ರಿಷನ್, ಈಗ ಯಂಗ್ ಪೇರೆಂಟ್ಸ್ ನೋಡ್ತಾ ಇದ್ದಾರೆ, ನ್ಯೂಟ್ರಿಷನ್ ಅಂದರೆ ಏನೇನು ಬರುತ್ತೆ ಇಲ್ಲಿ? ನ್ಯೂಟ್ರಿಷನ್ ಅಂದರೆ ಈಗ ಸಹಜವಾಗಿ ಮಕ್ಕಳಿಗೆ ಸಪ್ಲಿಮೆಂಟ್ಸ್ ಬೇಕಾಗಲ್ಲ. ಮಕ್ಕಳಿಗೆ ವಾಟ್ ದೇ ರಿಕ್ವೈರ್ ಇಸ್ ಅ ಹೈ ಪ್ರೋಟೀನ್, ಇಸ್ ಅ ಗುಡ್ ಪ್ರೋಟೀನ್ ಡಯಟ್ ಆ್ಯಂಡ್ ಡಯಟ್ ರಿಚ್ ಇನ್ ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸ್. ಇಟ್ಸ್ ಅ ವೆರಿ ಸಿಂಪಲ್ ಇಕ್ವೇಷನ್ ಅಟ್ ದಿಸ್ ಏಜ್. ಈ ವಯಸ್ಸಲ್ಲಿ ತುಂಬ ಸಿಂಪಲ್. ಹೈ ಪ್ರೋಟೀನ್ ಇಸ್ ಕಾಳುಗಳು, ಮೊಟ್ಟೆ, ಮಾಂಸ, ಸೋಯಾ, ಪನ್ನೀರ್, ಈ ಥರ ಅಂಶ. ಎಸ್. ಆಮೇಲೆ ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸ್ ಏನೇ. ಈಗ ನಾನು ಎಷ್ಟೋ ಜನ ಪೇರೆಂಟ್ಸ್ ಬರ್ತಾರೆ ನನ್ನ ಹತ್ರ ಬಂದುಬಿಟ್ಟು, ಡಾಕ್ಟರ್ ಹಿ ಡಸಂಟ್ ಲೈಕ್ ಟು ಡ್ರಿಂಕ್ ಮಿಲ್ಕ್ ಅಂತ ಹೇಳ್ತಾರೆ. ಸೊ ಇಂಥ ನನಗೆ ಐ ಫೀಲ್ ಸ್ಯಾಡ್ ಬಿಕಾಸ್ ದಿಸ್ ಇಸ್ ದ ಬೇಸಿಕ್ ವಿಚ್ ಒನ್ ಶುಡ್ ಡೂ ಆ್ಯಂಡ್ ಒನ್ ಶುಡ್ ಹ್ಯಾವ್ ವೆನ್ ಯು ಆರ್ ಎ ಚೈಲ್ಡ್, ವೆನ್ ಹೋಲ್ ಚೈಲ್ಡ್ಹುಡ್ ಇಸ್ ಸ್ಪೆಂಟ್ ವಿತೌಟ್ ಮಿಲ್ಕ್. ಸೊ ಇಟ್ ಈಸ್ ಸಮಥಿಂಗ್ ವಿಚ್ ಪೇರೆಂಟ್ಸ್ ಆರ್ ಸೋ ಇಗ್ನರೆಂಟ್ ಅಬೌಟ್ ಅಂತ ಅನಿಸುತ್ತೆ. ಇಲ್ಲೊಂದು ಚಿಕ್ಕ ಪ್ರಶ್ನೆ ಕೇಳ್ಬೋದಾ? ಎಸ್. ನಾನು ಚಿಕ್ಕಂದಿನಿಂದ ಬೆಳೆದಾಗ ನಮ್ಮೆಲ್ಲರ ಚೈಲ್ಡ್ಹುಡಲ್ಲಿ ಹಾಲು ಕುಡ್ಸೋಕೆ ಒಂದು ವಿಧಾನ ವಾಸ್ ಈ ಬೂಸ್ಟು, ಕಾಂಪ್ಲಾನು, ಹಾರ್ಲಿಕ್ಸು. ಇಟ್ ಕುಡ್ ಬಿ ಅ ಕಾಂಟ್ರವರ್ಷಿಯಲ್ ಥಿಂಗ್ ಟು ಆಸ್ಕ್, ಬಿಕಾಸ್ ಈ ಸ್ಟ್ರಾಂಗ್ ಬೋನ್ಸು, ಹೈಟು ಅಂತೆಲ್ಲ ಅಲ್ಲಿಂದ ಅದು ಕಂಡೀಷ್ನಿಂಗ್ ಆಗೋಗ್ಬಿಟ್ಟಿದೆ. ಇಸ್ ಇಟ್ ಅ ನೆರೇಟಿವ್ ಕಂಟ್ರೋಲ್ಡ್ ಬೈ ದೀಸ್ ಗೈಸ್ ಆರ್ ಇಸ್ ದೇರ್ ಸಮ್ ಟ್ರೂತ್ ಟು ಇಟ್? ಸೊ you do not require boost or Horlicks or any such supplemental things. So ಅದರಲ್ಲಿ ಆ್ಯಕ್ಚುಲಿ ನೀವು ತೆಗೆದು ನೋಡಿದ್ರೆ there is a lot of it's as you told, it's a controversial thing. So what you require is plain good milk that itself contains all the nutrients and whatever nourishment ನಿಮ್ಗೆ ಏನೇನು ಬೇಕೋ ಎಲ್ಲ ಸಿಗುತ್ತೆ. ಈಗ ಫೋರ್ಟಿಫೈಡ್ ಮಿಲ್ಕ್ ಅಂತಲೂ ಬರುತ್ತೆ. ಸಾರಿ, ಫೋರ್ಟಿಫೈಡ್ ಅಂತ ಗೊತ್ತಿಲ್ಲದಿರೋರ್ಗೆ ಏನು ಡಾಕ್ಟ್ರೆ ಇದು? ಫೋರ್ಟಿಫೈಡ್ ಅಂದರೆ ಅದಕ್ಕೆ ಆ್ಯಡ್ ಮಾಡ್ತಾರೆ ವಿಟಮಿನ್ ಡಿ, ಒಂದು ಸ್ವಲ್ಪ ಆ್ಯಡ್ ಮಾಡ್ತಾರೆ, ಸ್ವಲ್ಪ ಫ್ಯೂ ಮಿನರಲ್ಸ್ ಆ್ಯಡ್ ಮಾಡ್ಬೋದು. ಅದರಿಂದ ಸ್ವಲ್ಪ ನ್ಯೂಟ್ರಿಷನಲ್ ವ್ಯಾಲ್ಯೂ ಹೆಚ್ಚಾಗುತ್ತೆ ಹಾಲಲ್ಲಿ. ಈಗ ವೆಸ್ಟಲ್ಲಿ ಸಿಗುತ್ತೆ, ಇಲ್ಲಿ ನನಗೆ ಅಷ್ಟು ಮಾಹಿತಿ ಇಲ್ಲ, ಬಟ್ ಇಲ್ಲೂ ಸಿಗ್ಬೋದು ಅನಿಸುತ್ತೆ ಫೋರ್ಟಿಫೈಡ್ ಮಿಲ್ಕ್. ಇಲ್ಲಿ ಸಮ್ ಕಂಪನೀಸ್ ಮೈಟ್ ಬಿ ಹ್ಯಾವಿಂಗ್. ಸೊ ಆ ಥರ ಮಿಲ್ಕ್, ಪ್ಲೇನ್ ಮಿಲ್ಕ್ ವಿತ್ ಎ ಗುಡ್ ಪ್ರೋಟೀನ್ ರಿಚ್ ಡಯಟ್. ನೀವೇ ಹೇಳಿದ್ರ, ಪ್ರೋಟೀನ್ ರಿಚ್ ಫಾರ್ ವೆಜಿಟೇರಿಯನ್ಸ್, ಪ್ರೋಟೀನ್ ರಿಚ್ ಫಾರ್ ನಾನ್ ವೆಜಿಟೇರಿಯನ್ಸ್. ಸೊ ಈ ಆಹಾರ ಪ್ಲಸ್ ಕಪಲ್ಡ್ ವಿತ್ ಗುಡ್ ಎಕ್ಸಸೈಸ್, ದಿನಕ್ಕೆ ಒಂದು 40 ಮಿನಿಟ್ ಆಡಬೇಕು. ಈಗ ಈ ಸಿಟಿ ಲೈಫಲ್ಲಿ, ಈ ಫಾಸ್ಟ್ ಪೇಸ್ಡ್ ಲೈಫ್ ಅಂತ ಹೇಳ್ತೀನಿ, ಫಾಸ್ಟ್ ಪೇಸ್ಡ್ ಲೈಫಲ್ಲಿ ಚಿಲ್ಡ್ರನ್ ಹ್ಯಾವ್ ನೋ ಟೈಮ್ ಫಾರ್ ಪ್ಲೇಯಿಂಗ್ ಆ್ಯಂಡ್ ಇಷ್ಟು ಸೋಷಿಯಲ್ ಮೀಡಿಯಾ, ಮೊಬೈಲ್ ಯೂಸೇಜ್, ವಿಡಿಯೋ ಗೇಮ್ಸ್ ಆಡ್ತಾರೆ ಹೊರತು ದೇ ಡೋಂಟ್ ಗೋ ಔಟ್ಸೈಡ್ ಆ್ಯಂಡ್ ಪ್ಲೇ. ನಾವು ಸಣ್ಣವ್ರು ಇರಬೇಕಾದ್ರೆ ನಮ್ಮ ಪೇರೆಂಟ್ಸ್ ಆಗಲಿ, ಗ್ರ್ಯಾಂಡ್ ಪೇರೆಂಟ್ಸ್ ಹೊರಗೆ ಕಳಿಸ್ತಾ ಇದ್ರು. ದೆರ್ ವಾಸ್ ನೋ ಮೊಬೈಲ್, ದೆರ್ ವಾಸ್ ನೋ ಸೋಷಿಯಲ್ ಮೀಡಿಯಾ. ಹಾಗಾಗಿ ಇಟ್ ವಾಸ್ ಎ ಡಿಫ್ರೆಂಟ್ ಚೈಲ್ಡ್ಹುಡ್ ವಿ ಹ್ಯಾಡ್. ಸಿಸ್ಟಮೇ ಚೆನ್ನಾಗಿತ್ತು, ನ್ಯಾಚುರಲ್ ಆಗಿ ಇವೆಲ್ಲ ಇರ್ತಾ ಇತ್ತು. ಬಟ್ ಇವತ್ತಿಗೆ ಹಂಗಿದ್ರೆ ಪೇರೆಂಟ್ಸ್ ಏನು ಮಾಡಬೇಕು ಡಾಕ್ಟರ್? ದೇ ಶುಡ್ ಎಂಕರೇಜ್ ದ ಚಿಲ್ಡ್ರನ್ ಟು ಗೋ ಔಟ್ ಆ್ಯಂಡ್ ಪ್ಲೇ, ಗೆಟ್ ಎಕ್ಸ್ಪೋಸ್ಡ್
to the outside environment and play. Either there are a lot of parks. ಬೆಂಗಳೂರಲ್ಲಿ ಪಾರ್ಕ್ದೇನು ಕಮ್ಮಿ ಇಲ್ಲ, ಸ್ಟೇಡಿಯಮ್ಸ್ದೇನು ಕಮ್ಮಿ ಇಲ್ಲ. ಯು ಆರ್ ಇನ್ ಬ್ಯೂಟಿಫುಲ್ ಸಿಟಿ ವಿತ್ ಲಾಟ್ ಆಫ್ ಪಾರ್ಕ್ಸ್ ಆ್ಯಂಡ್ ಲಾಟ್ ಆಫ್ ಸ್ಟೇಡಿಯಮ್ಸ್. ಅಪಾರ್ಟ್ಮೆಂಟ್ಸ್ ಅಲ್ಲಿ ಇದ್ದಾರೆ ಡಾಕ್ಟ್ರೆ. ಅಪಾರ್ಟ್ಮೆಂಟ್ಸ್ ಆಲ್ ಆಫ್ ದೆಮ್ ಹ್ಯಾವ್ ದೇರ್ ಓನ್ ಪ್ಲೇ ಗ್ರೌಂಡ್ಸ್ ಇರುತ್ತೆ, ದೇ ಹ್ಯಾವ್ ದೇರ್ ಬಾಸ್ಕೆಟ್ಬಾಲ್ ಕೋರ್ಟ್ಸ್ ಇರುತ್ತೆ, ಪ್ಲೇ ಏರಿಯಾ ಇರುತ್ತೆ. ಸೊ ಚಿಲ್ಡ್ರನ್ ಶುಡ್ ಬಿ ಎಂಕರೇಜ್ ಟು ಪ್ಲೇ ಫಾರ್ ಅಟ್ ಲೀಸ್ಟ್ 30 minutes. ದಟ್ ವಿಲ್ ಬಿಲ್ಡ್ ಗುಡ್ ಬೋನ್ಸ್. ಇಟ್ಸ್ ಅ ಸಿಂಪಲ್ ಈಕ್ವೇಷನ್. ಫಿಸಿಕಲ್ ಪರ್ಟಿಕ್ಯುಲರ್ ಆಟ ಅಂತ ಇದೆಯಾ? ಉದಾಹರಣೆಗೆ ಬಾಸ್ಕೆಟ್ಬಾಲ್ ಆಡಿದ್ರೆ ಹೈಟ್ ಜಾಸ್ತಿ ಆಗುತ್ತೆ, ಟೆನ್ನಿಸ್ಸು, ರ್ಯಾಕೆಟ್ ಸ್ಪೋರ್ಟು ಲಾಂಜೆವಿಟಿಗೆ ದಾರಿ ಮಾಡಿಕೊಡುತ್ತೆ ಅಂತೆಲ್ಲ ಕೇಳಿದ್ದೀವಿ. ಈ ವಯಸ್ಸಲ್ಲಿ ಐ ಆಮ್ ನೌ ಟಾಕಿಂಗ್ ಅಟ್ 20ಕ್ಕಿಂತ ಕಮ್ಮಿ ಇರೋ ವಯಸ್ಸಿನ ಮಕ್ಕಳಲ್ಲಿ ಯಾವ ಸ್ಪೋರ್ಟ್ ಆಡ್ತೀರಾ ಅನ್ನೋದು ಮುಖ್ಯ ಇಲ್ಲ. ಆದರೆ ಸ್ಪೋರ್ಟ್ಸ್ ವಿಚ್ ಇನ್ವಾಲ್ವ್ ಜಂಪಿಂಗ್, ಸ್ಕಿಪ್ಪಿಂಗ್, ಇಂಪ್ಯಾಕ್ಟ್ ಸ್ಪೋರ್ಟ್ಸ್, ಎನಿಥಿಂಗ್ ವಿಚ್ has an impact onto the ground will strengthen the bone. ಯಾಕೆ ಹೆಂಗಿದೆ? So bone is built along lines of stress. So the more you stress it, ನಾನೀಗ ಓಲ್ಡರ್ ಏಜ್ ಗ್ರೂಪ್ಗೂ ಬರ್ತೀನಿ ಆಮೇಲೆ. ಸೊ ಸ್ಕಿಪ್ಪಿಂಗ್ ಆರ್ ಜಂಪಿಂಗ್, ಸಿಂಪಲ್ ಜಂಪ್ಸ್, older when you're talking about older people, simple jumps 30 into 2 for 3 times a week. Don't do anything, just jump 30 into 2 3 times a week. You will be stronger over 1 year compared to where you were last year. That will build your hips. That will make your hips and legs stronger. 30 into 2 every maybe 3 times a week. ಇದು ಓಲ್ಡರ್ ಅಂದರೆ above 40? Yes, definitely. Above 40 you can definitely do these things. Everybody, even somebody 60-ರಲ್ಲಿ ಇರೋರು. Definitely, if you are fit and if you are capable, you can definitely do this. I have seen ಎಷ್ಟೋ ಜನ ಓಲ್ಡರ್ ವಯಸ್ಸಿನವರು ನಾ ಸ್ಟೇಡಿಯಮ್ಗೆ ರನ್ನಿಂಗ್ ಹೋಗ್ತೀನಿ, ಅಲ್ಲಿ ಬರ್ತಾರೆ 60+, 70+, ತುಂಬ ಚೆನ್ನಾಗಿ ಓಡ್ತಾ ಇರ್ತಾರೆ. ನೋ ಬಟ್ ಇಟ್ಸ್ ಇನ್ಸ್ಪಿರೇಷನಲ್ ಫಾರ್ ಆಲ್ ಆಫ್ ಅಸ್. ಗಾಟ್ ಇಟ್. ಸೊ ಜಂಪ್ಸ್ ಸ್ಟ್ರೆಸ್ಸಿಂದ ಬೋನ್ ಬೆಳೆಯುತ್ತೆ. ಸೊ ನಾವು ಬ್ರಿಂಗಿಂಗ್ ದ ಕಾನ್ವರ್ಸೇಷನ್ ಬ್ಯಾಕ್ ಟು ಮಕ್ಕಳ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಆಚೆ ಕಡೆ ಆಟ ಆಡೋದು ಇಟ್ ಇಸ್ ವೆರಿ ಇನ್ಸ್ಟ್ರೂಮೆಂಟಲ್ ಆ್ಯಂಡ್ ಇಂಪಾರ್ಟೆಂಟು. ಸೊ ನೀವು ನ್ಯೂಟ್ರಿಷನ್ ಬಗ್ಗೆ ಮಾತಾಡಿದ್ರಿ, ಹೈ ಪ್ರೋಟೀನ್ ಡಯಟು, ಹಾಲ್ ಬಗ್ಗೆ ಹೇಳಿದ್ರಿ. ಆಲ್ ಮಿಲ್ಕ್ ಪ್ರಾಡಕ್ಟ್ಸ್, ಕರ್ಡ್ಸ್, ಚೀಸ್, ಎಲ್ಲ ಮಿಲ್ಕ್ ಪ್ರಾಡಕ್ಟ್ಸ್ ತುಂಬ ಒಳ್ಳೆಯದು. ಸೊ ದಿನಕ್ಕೆ ಎಷ್ಟು ಲೋಟ ಹಾಲ್ ಅಂತ ಇವತ್ತು? 2 big glasses of milk should suffice. So 250 ml? Yes, around 250 ml. Yes. ಅದೇ ಅರ್ಧ ಲೀಟ್ರ್ ಹಾಲು ಕುಡಿಲೇಬೇಕು. Yes, 100%. ಓಕೆ. ಸೊ ಡಯಟ್ ಬಗ್ಗೆ ಹೇಳಿದ್ರಿ. ಡಯಟಲ್ಲಿ ಏನೇನು ಬರುತ್ತೆ? ಡಯಟಲ್ಲಿ ಇಟ್ಸ್ ಅ ಪ್ರೋಟೀನ್ ರಿಚ್ ಡಯಟ್. ಈಗ ಪೇರೆಂಟ್ಸ್ ವಿಲ್ ನೋ ಮೋರ್ ಅಬೌಟ್ ವಾಟ್ ಈಸ್ ಅ ಪ್ರೋಟೀನ್ ರಿಚ್ ಡಯಟ್, ವಾಟ್ ಆರ್ ದ ಸೋರ್ಸಸ್ ಆಫ್ ಪ್ರೋಟೀನ್. ಎಗ್ ಇಸ್ ಅ ಸೂಪರ್ ಫುಡ್, ಇಷ್ಟಂತ ಹೇಳ್ಬೋದು ನಾನು. ಎಗ್ ಇಸ್ ಅ ಸೂಪರ್ ಫುಡ್ ಫಾರ್ ವೆಜಿಟೇರಿಯನ್ಸ್ ಆರ್ ನಾನ್ ವೆಜಿಟೇರಿಯನ್ಸ್. ಐ ವುಡ್ ಅಡ್ವೈಸ್ ಈಟಿಂಗ್ ಎಗ್ಸ್. ದೇರ್ ಕಾಂಟ್ ಬಿ ಎನಿಥಿಂಗ್ ಟು ಬೀಟ್ ಎಗ್ಸ್ ಆನ್ ಅರ್ತ್. ಯಾಕೆ? The amount of protein it provides, the outer part of the egg, the yolk contains a lot of nutrients. Be it a man, be it a woman, you have to eat egg is what ನನ್ನ ಇದು. ವೆಜಿಟೇರಿಯನ್ಸ್ನ ಇದು ಇಷ್ಟ ಆಗಲಾರ್ದೇ ಇರ್ಬೋದು. ವೆಜಿಟೇರಿಯನ್ಸಲ್ಲಿ ಅದರ್ ಸೋರ್ಸಸ್ ಇದೆ, ಟೋಫು ಇದೆ, ಯು ಹ್ಯಾವ್ ದಾಲ್ಸ್ ಇದೆ, ಸ್ಪ್ರೌಟ್ಸ್ ಇದೆ. ಸೊ ಯು ಕ್ಯಾನ್ ಗೆಟ್ ಅದರ್ ಸೋರ್ಸಸ್ ಆಫ್ ಪ್ರೋಟೀನ್ ಆಲ್ಸೋ. ನಾವು ಕಾಫಿ ಕುಡಿತಾ ಇದ್ವಿ, ಸಡನ್ನಾಗಿ ಮಾತು ಬಂತು, ಇಟ್ಸ್ ಲೈಕ್ ಕಾಫಿ ಈಸ್ ಆಲ್ಸೋ ಬ್ಯಾಡ್ ಫಾರ್ ಬೋನ್ಸ್ ಅಂತ. ಸೊ ಇಮ್ಮಿಡಿಯೇಟಾಗಿ ಇಟ್ಸ್ ಅ ರೆಡ್ ಫ್ಲ್ಯಾಗ್. ವೈ ಈಸ್ ಕಾಫಿ ಬ್ಯಾಡ್ ಫಾರ್ ಬೋನ್ಸ್? ಸೊ ಕಾಫಿ ಈಸ್ ನಾಟ್ ಎ ಗ್ರೇಟ್ ಡ್ರಿಂಕ್. It is one of the things which over a prolonged period of time can cause osteoporosis. ಅಂದರೆ ಎಲ್ಬು ಸ್ಟ್ರಕ್ಚರ್ನ ವೀಕ್ ಮಾಡುತ್ತೆ, ಎಸ್ಪೆಷಲಿ ದ ಕ್ರಾನಿಕ್ ಕಾಫಿ ಡ್ರಿಂಕರ್ಸ್. ಸೊ ಪೀಪಲ್ ಹೂ ಡ್ರಿಂಕ್ ಅ ಲಾಟ್ ಆಫ್ ಕಾಫಿ. So all sorts of coffee, black, ultimately milk. What is in one form of coffee, the chemicals or the substance caffeine is in almost caffeine and theophylline, both are there. So are in all forms of coffee. So I think coffee is not a great drink for your bones if you are looking at. ಎಷ್ಟು ಕುಡಿಬೋದು? ಸೇಫ್ ಲಿಮಿಟ್ಸ್ ಅಂತ it is like ideally drink as less as possible. If you are too used to drinking it, there is no option, but 1 or 2 cups maybe. But it's not a great drink for your bones is what I can tell. ಈಗ ಏನು ಡ್ಯಾಮೇಜ್ ಆಗೋಗಿದೆಯೋ ಅಂಥವ್ರು ಏನು ಮಾಡಬೇಕು? ಈಗ ನಮ್ಮಂಥವ್ರೆ ದಿನಕ್ಕೆ ನಾನು ಏನಿಲ್ಲ ಅಂದರೂ 3-4 ಕಪ್ ಅಂತೂ ಕುಡಿತೀನಿ. ಸೊ ಅಂಥವ್ರಿಗೀಗ ರಿವರ್ಸಲ್ ಚಾನ್ಸಸ್ ಇದೆಯಾ? ರಿವರ್ಸಲ್ ಇಸ್ ಆಲ್ವೇಸ್ ಪಾಸಿಬಲ್. ಯಾವಾಗಲೂ ಆಗುತ್ತೆ, ಏನೇ ಮಾಡಿದ್ರು. ಈವನ್ ಎ ಸಿಗರೆಟ್ ಸ್ಮೋಕರ್, ಇಫ್ ಈ ಸ್ಟಾಪ್ ಸ್ಮೋಕಿಂಗ್ 1 year ಅಷ್ಟೊತ್ತಿಗೆ ಇಟ್ ಬಿಕಮ್ಸ್ ಆಲ್ಮೋಸ್ಟ್ ನಾರ್ಮಲ್. ಹಿಸ್ ಕಾರ್ಡಿಯಾಕ್ ರಿಸ್ಕ್ ಆಫ್ಟರ್ ಸ್ಟಾಪಿಂಗ್ ಸೆಸೇಷನ್ ಅಂತ ಹೇಳ್ತಾರೆ. ಸೊ ಆಲ್ಕೋಹಾಲ್ ಆಗಲಿ, ಲಿವರ್ ರಿಕವರ್ಸ್
to a certain extent if it's in early stage liver issues. Smoking agli, even coffee and the bones, if you stop it and make lifestyle changes, definitely your bones will be in a much better place next year or 1 year. ಸೊ ಇದೆಲ್ಲ ಹೇಗೆ ಅಂದರೆ 1 year ಆಗಲಿ 2 ವರ್ಷದಾಗಲಿ ಗೊತ್ತಾಗಲ್ಲ. ಇದು ಕ್ರಾನಿಕ್ ಒಂದು 10 ವರ್ಷ 20 ವರ್ಷ 30 ವರ್ಷದ ಇಟ್ ಟೇಕ್ಸ್ ಎ ಟೋಲ್ ಆನ್ ಯರ್ ಬೋನ್. ಅರ್ಥ ಆಯ್ತು. ಹಾಗಾಗಿ ಇವಾಗ ಝೀರೋ ಕಾಫಿ ಬೆಸ್ಟ್ ಫಾರ್ ಯೋರ್ ಬೋನ್ಸ್. ಎಸ್. ಹೋಗ್ತಾ ಹೋಗ್ತಾ ಪರ್ಸೆಂಟೇಜಸ್ ಇನ್ ಯೋರ್ ಹ್ಯಾಂಡ್ಸ್. ನಿಮಗೆ ಎಷ್ಟು ಬೇಕು ಸ್ಟಾಪ್ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ಅದು ರಿವರ್ಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆನ್ ಅ ಲಾಂಗರ್ ರನ್ ಇಟ್ ವಿಲ್ ಡೆಫಿನೆಟ್ಲಿ ಗೆಟ್ ಬೆಟರ್. ಏನು ಡಾಕ್ಟ್ರೇ, ನಮ್ಮ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರು ಬಂದಾಗ ಕಾಫಿ ಈಸ್ ಗುಡ್ ಫಾರ್ ಹಾರ್ಟ್ ಅಂದರು. ಚೆನ್ನಾಗಿ ಕಾಫಿ ಅಂದರೆ ಇದು ಹೌದು ಅದೇ ಬ್ಯಾಲೆನ್ಸ್ ಮಾಡಿ ಬ್ಯಾಲೆನ್ಸಿಂಗ್ ಎವ್ರಿಥಿಂಗ್ ಇಸ್ ಬಿಕಮ್ಸ್ ಟಫ್. ಸೊ ಐಡಿಯಲಿ ಆದಷ್ಟು ಸಿಂಥೆಟಿಕ್ ಥಿಂಗ್ಸ್ ಅವಾಯ್ಡ್ ಮಾಡಿ. ಈವನ್ ಕಾಫಿ ಕಂಟೇನ್ಸ್ ಕೆಮಿಕಲ್ಸ್, ಕೆಫೀನ್ ಆಗಲಿ ಥಿಯೋಫಿಲಿನ್ ಆಗಲಿ. ಸೊ ದ ಐಡಿಯಲ್ ಥಿಂಗ್ ಇಫ್ ಯು ಆರ್ ಲಿವಿಂಗ್ ಇಸ್ ಈಟಿಂಗ್ ಆ್ಯಂಡ್ ಡ್ರಿಂಕಿಂಗ್ ಎವ್ರಿಥಿಂಗ್ ವಿಚ್ ಇಸ್ ನ್ಯಾಚುರಲ್. ಸೊ ನ್ಯಾಚುರಲ್ ಫ್ರೂಟ್ ಜ್ಯೂಸಸ್ ಆಗಲಿ, ಫ್ರೂಟ್ಸ್ ಆಗಲಿ. ಇದ್ರ ಆಲ್ಟರ್ನೇಟ್ ಏನು? ಲೈಕ್ ಇವಾಗ ಕೆಫೀನ್ ಇಸ್ ಅ ಸ್ಟಿಮ್ಯುಲೆಂಟ್. ಕೆಫಿನ್ ಇಸ್ ಅ ಸ್ಟಿಮ್ಯುಲೆಂಟ್, ಸಿಎನ್ಎಸ್ ಸ್ಟಿಮ್ಯುಲೆಂಟ್ ಅಂತ ಕರಿತೀವಿ. ಅಂದರೆ ನಿಮ್ಮನ್ನ ಸುಸ್ತಿದ್ರೆ ಟಯರ್ಡ್ನೆಸ್ ಹೋಗ್ಬಿಡುತ್ತೆ, ಯು ಬ್ರೈನ್ ಗೆಟ್ ಸ್ಟಿಮ್ಯುಲೇಟೆಡ್. ಸೊ exercise in the morning is a good CNS stimulant for you. It will give you that energy levels which you feel you get from coffee. So if you are regularly exercising, you talk to an individual who is regularly exercising. Yaar regular exercise ಮಾಡ್ತಾರೆ, they have high energy levels compared to someone who is not exercising. You can meet a person exercise ಮಾಡ್ತಿದಾರೋ ಇಲ್ಲೋ ಅಂತ ಅವ್ರನ್ನ ಒಂದು ಇಂಟ್ರಾಕ್ಷನಲ್ಲಿ ಗೊತ್ತಾಗೋಗ್ಬಿಡುತ್ತೆ. So energy levels will be so low. So exercise itself can give you this high what coffee can give you. ಸೊ ಡ್ಯೂರಿಂಗ್ ದ ಡೇ ಈಗ ಆಫೀಸ್ ಮಧ್ಯದಲ್ಲಿ ಬ್ರೇಕ್ ಅಂತ, ಕಾಫಿ ಬ್ರೇಕ್ಸ್ ಅಂತ, ಕೆಲವರು ಬ್ರೇಕ್ಸಲ್ಲೇ ಕಾಫಿ ಆಫೀಸ್ ಮುಗಿಸ್ಬಿಡ್ತಾರೆ. ಬಟ್ ಮಧ್ಯಾಹ್ನ ನಾನು ಏನು ಮಾಡ್ಬೋದು ಅದ್ರ ಬದಲು? 4 ಗಂಟೆ 5 ಗಂಟೆ ಸಾಯಂಕಾಲ ಕಾಫಿ ಕುಡಿಯೋ ಟೈಮ್, I think tea is a little better compared to coffee. So if you are really black tea, regular tea or black tea without sugar, I think that should be, it's a much better drink. Why again? Technically I'm not too sure, but I know that coffee is harmful for your bones. That much I can tell you. Because of that? Yes. Instead of that, tea is better. Is a better, yeah. Thank you, doctor. Thank you. So ಹಾಗಾಗಿ ದಿಸ್ ಇಸ್ ಒಂದು ಫಾರ್ಮುಲಾ ಟು ಅಂಡರ್ಸ್ಟ್ಯಾಂಡ್ ಬೋನ್ ಹೆಲ್ತ್, ಮತ್ತು ಅದನ್ನು ನಾವು ಹೇಗೆ ಬೆಳೆಸಬೇಕು, ಕಾಪಾಡ್ಕೋಬೇಕು ಥ್ರೂ ಡಯಟ್, ಥ್ರೂ ಎಕ್ಸಸೈಸ್ ಅಂತ ನಮಗೆ ಹೇಳಿದ್ರಿ. ನಾವು ಮುಂದಿಂದು ಇಸ್ ಮಸಲ್. ಇವತ್ತು ಇತ್ತೀಚೆಗೆ ಐ ಗೆಸ್ ಭಾರತ ಬೆಳೆದಿದೆ, ಜಿಮ್ಸ್ಗಳು ಹೆಚ್ಚಾಗ್ತಾ ಇದೆ, ಅಲ್ಲಿಗೆ ಹೋಗಬೇಕು ಅನ್ನೋದು ಇಟ್ಸ್ ಪಾರ್ಟ್ ಆಫ್ ನಮ್ಮ ಲೈಫ್ ಸ್ಟೈಲ್ ಇವತ್ತು. ಸೊ ಬಟ್ ಈ ಕೆಲವು ವಯಸ್ಕರಲ್ಲಿ ಇವತ್ತಿಗೂ ರೆಸಿಸ್ಟೆನ್ಸ್ ಇರೋದಲ್ಲ ಡಾಕ್ಟ್ರೆ. ಜಿಮ್ಗೆಲ್ಲ ಯಾರು ಹೋಗ್ತಾರೆ? ಬರೀ ಆ್ಯಕ್ಟರ್ಸ್ಗೆ ಅಥವಾ ಬರೀ ಎಲ್ರಿಗೂ ಬೇಕಾಗಿಲ್ಲ. ಹೌ ಡು ವಿ ಎನ್ಕರೇಜ್ ಮಸಲ್ ಬಿಲ್ಡಿಂಗ್ ಆ್ಯಸ್ ಎಲ್ಲರಿಗೂ? ಈಗ ಹೆಂಗೆ ಉಸಿರಾಡೋಕ್ಕೆ ಆಕ್ಸಿಜನ್ ಬೇಕೋ ಆ ಥರ ಮಸಲ್ ಬೇಕೇ ಬೇಕು ಥರ ಹೆಂಗೆ ಇನ್ಸ್ಟಾಲ್ ಮಾಡೋದು ಆ ಹ್ಯಾಬಿಟನ್ನು? ಮಸಲ್ is an organ of longevity ಅಂತ ಹೇಳ್ತಾರೆ. ಎಸ್ಪೆಷಲಿ ದ ಮಸಲ್ ಯು ಹ್ಯಾವ್ ಬಿಲೋ ಯುವರ್ ವೇಸ್ಟ್ ಲೆವೆಲ್ಗಿಂತ ಕೆಳಗಡೆ ಇರೋ ಮಸಲ್, ಇಟ್ ಶುಡ್ ಬಿ ಸೂಪರ್, ಇಟ್ ಶುಡ್ ಬಿ ವೆರಿ ಗುಡ್. ಯು ಶುಡ್ ಬಿಲ್ಡ್ ಇಟ್ ವೆರಿ ವೆಲ್. ಎಸ್ಪೆಷಲಿ 40+, 50+, 60+, 70+ ಆಸ್ ಯು ಗ್ರೋ ಓಲ್ಡರ್ ಆ್ಯಂಡ್ ಓಲ್ಡರ್. ಸೊ ಮಸಲ್ ಹ್ಯಾಸ್ ಇಮ್ಮೆನ್ಸ್ ಬೆನಿಫಿಟ್ಸ್. ಡಯಾಬಿಟಿಕ್ ಇದ್ದರೆ ನಿಮ್ಮ ಡಯಾಬಿಟಿಸ್ ಕಂಟ್ರೋಲ್ ಆಗುತ್ತೆ ಮಸಲ್ ಬಿಲ್ಡ್ ಮಾಡೋದ್ರಿಂದ. ಇಫ್ ಯು ಆರ್ ಗೋಯಿಂಗ್ ಫಾರ್ ದ ಜಿಮ್, ಶುಗರ್ ಕಂಟ್ರೋಲ್ ವಿಲ್ ಬಿಕಮ್ ಆಪ್ಟಿಮಲ್. ಮಸಲ್ ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಮಾಡೋದ್ರಿಂದ ಮಯೋಕೈನ್ಸ್ ಅಂತ ರಿಲೀಸ್ ಆಗುತ್ತೆ, ವಿಚ್ ಆರ್ ಸಪೋಸ್ ಟು ಬಿ ಆ್ಯಂಟಿ ಕ್ಯಾನ್ಸರ್ ಸ್ಟಫ್ ಇನ್ ದ ಲಾಂಗ್ ರನ್, ನಾಟ್ ಇನ್ ದ ನಥಿಂಗ್ ಈಸ್ ಇನ್ ದ ಶಾರ್ಟ್ ಟರ್ಮ್, ಎವ್ರಿಥಿಂಗ್ ಇಸ್ ಅ ಲಾಂಗ್ ಟರ್ಮ್ ಗೇನ್. ಏನು ಮಾಡಿದ್ರು ಇಟ್ಸ್ ಅ ಲಾಂಗ್ ಟರ್ಮ್. ಅಂದರೆ ಮಿನಿಮಮ್ ಎಷ್ಟು ವರ್ಷ? ಯು ಹ್ಯಾವ್ ಟು ಕೀಪ್ ಆನ್ ಡೂಯಿಂಗ್ ಇಟ್ ಟಿಲ್ ಯು ಕ್ಯಾನ್ as long as you are around, do your exercises. So that will keep you fit. And ಎಷ್ಟು ಮಾಡಬೇಕು ಅಂದರೆ ಯು ಶುಡ್ ನಾಟ್ ಡೂ ಇಟ್ ಸೋ ದಟ್ ಯು ಹ್ಯಾವ್ ಎನ್ ಇಂಜುರಿ ಆ್ಯಂಡ್ ಬಂದ್ಬಿಟ್ಟು ಸರ್ಜರಿ ಮಾಡಿಸ್ಕೊಂಡು ದೆನ್ ಮುಂದೆ ಮಾಡಲಿಕ್ಕೆ ಆಗಲ್ಲ ಆ ಸ್ಥಿತಿಗೆ ಬಂದ್ಬಿಡಬಾರ್ದು. ಯು ಡೋಂಟ್ ರಿಕ್ವೈರ್ ಹೆವಿ ವೇಟ್ ಲಿಫ್ಟಿಂಗ್, ಯು ಡೋಂಟ್ ರಿಕ್ವೈರ್ ಹೆವಿ ಸ್ಟ್ರೆಂತ್ ಟ್ರೈನಿಂಗ್ ಆರ್ ರೆಸಿಸ್ಟೆನ್ಸ್ ಟ್ರೈನಿಂಗ್. ಸೊ ಅಪ್ಪರ್ ಲಿಂಬ್ ಸ್ಟ್ರೆಂತ್ಗೆ ಯು ಕ್ಯಾನ್ ಯೂಸ್ ಅ ಬಾರ್ಬೆಲ್ ಅಟ್ ಹೋಮ್. ನೀವೇನು ಜಿಮ್ಗೆ ಹೋಗ್ಬೇಕಂತ ಅವಶ್ಯಕತೆ ಇಲ್ಲ. ಬ್ಯಾಂಡ್ಸ್ ಇದೆ. ಬ್ಯಾಂಡ್ಸ್ ಇದೆ. ಬಾರ್ಬೆಲ್ಸ್ ಆರ್ ಸೇಫ್. ಯಾಕಂದ್ರೆ ಬಾರ್ಬೆಲ್ಸ್ ಅಡ್ವೈಸ್ ಮಾಡೋದಂದ್ರೆ 2 ಕೈಯಲ್ಲಿ ಕಂಟ್ರೋಲ್ ಇರುತ್ತೆ. ಈಗ ಡಂಬಲ್ಸ್ ಮಾಡೋದಾಗಲಿ, ಕೆಟಲ್ ಬೆಲ್ಸ್ ಮಾಡೋದಾಗಲಿ ಒಂದೇ ಕೈಯಲ್ಲಿ ಕಂಟ್ರೋಲು. ಒಂದು ವೈಲ್ಡ್ ಸ್ವಿಂಗ್ ಕ್ಯಾನ್ ಕಾಸ್ ಇಂಜುರಿ. ಸೊ ಬೋತ್ ಹ್ಯಾಂಡ್ಸ್ ಸಪೋರ್ಟೆಡ್
ಇಟ್ ಈಸ್ ಅ ಮಚ್ ಸೇಫರ್ ಫಾರ್ಮ್ ಆಫ್ ಎಕ್ಸಸೈಸ್ ದೆನ್ ಒನ್ ಹ್ಯಾಂಡ್ ಸಪೋರ್ಟೆಡ್. ಆ್ಯಂಡ್ ಏನು ಹೆವಿ ಮಾಡೋದು ಅವಶ್ಯಕತೆ ಇಲ್ಲ ನಿಮಗೆ. ಸಾಕು 10-15 kg ಮಾಡ್ತಾಯಿರಿ ರೆಗ್ಯುಲರ್ಲಿ. ನಿಮ್ಮ ಬಾಡಿ ಯಾವ ಥರ ಶೇಪ್ ಆಗುತ್ತೆ, ಎಷ್ಟು ಚೆನ್ನಾಗಿ ಅನಿಸುತ್ತೆ ನಿಮಗೆ, ಯು ವಿಲ್ ಫೀಲ್ ಗುಡ್ ಅಬೌಟ್ ಇಟ್. ಸೊ ದಿಸ್ ಈಸ್ ವಾಟ್ ಐ ವುಡ್ ಅಡ್ವೈಸ್ ಎವ್ರಿ ಹ್ಯೂಮನ್ ಬೀಯಿಂಗ್, ಎಸ್ಪೆಷಲಿ ಪೀಪಲ್ ಗ್ರೋಯಿಂಗ್ ಓಲ್ಡರ್, 40, 50, 60, 70 ನಾನು ಹೇಳಿದೆ, ಈ ಏಜ್ ಗ್ರೂಪ್, ಟು ಸ್ಟಾರ್ಟ್ ಡೂಯಿಂಗ್ ಸಮ್ ಅಮೌಂಟ್ ಆಫ್ ಸ್ಟ್ರೆಂಥನಿಂಗ್ ಎಕ್ಸಸೈಸಸ್ ಆರ್ ರೆಸಿಸ್ಟೆನ್ಸ್ ಟ್ರೈನಿಂಗ್ ಆರ್ ಮಸಲ್ ಬಿಲ್ಡಿಂಗ್. ಇದು ಮಾಡೋದ್ರಿಂದ ನಿಮ್ಮ ಲೈಫ್ ನೀವು ಫಾಲ್ಸ್ನ ಪ್ರಿವೆಂಟ್ ಮಾಡ್ಬೋದು. ಫಾಲ್ಸ್ ಪ್ರಿವೆಂಟ್ ಮಾಡ್ಬೋದು, ಯಾಕಂದರೆ ಯುವರ್ ಮಸಲ್ ಇಸ್ ಸ್ಟ್ರಾಂಗರ್. ದ ಅದರ್ ಥಿಂಗ್ ಅಂದರೆ ಬ್ಯಾಲೆನ್ಸ್ ಎಕ್ಸಸೈಸಸ್ ಅಂತ ಬಂದಿದೆ ಈಗ ಹೊಸದು. ಆ್ಯಸ್ ಯು ಗ್ರೋ ಓಲ್ಡರ್, ದಿಸ್ ಇಸ್ ಫಾರ್ ದ ಸೀನಿಯರ್ ಸಿಟಿಸನ್ಸ್ ಹೂ ಆರ್ 65+. ಸೊ ಎಕ್ಸಸೈಸಸ್ ಟು ಮೇಂಟೈನ್ ಯುವರ್ ಬ್ಯಾಲೆನ್ಸ್. ಬಿಕಾಸ್ ನೀವು ಸಹಜವಾಗಿ ಕತೆಗಳನ್ನ ಕೇಳ್ತೀರಾ, ಇಲ್ಲ ಬಾತ್ರೂಮ್ಗೆ ಹೋಗಿದ್ರು ಜಾರ್ ಬಿದ್ದುಬಿಟ್ರು, ಮನೆಯಲ್ಲಿ ಜಾರ್ ಬಿದ್ದುಬಿಟ್ರು ನಮ್ಮ ಅಜ್ಜಿ. ಸೊ ಆ್ಯಸ್ ದೇ ಗ್ರೋ ಓಲ್ಡರ್ ಆ್ಯಂಡ್ ಓಲ್ಡರ್ ದೇ ಸ್ಟಾರ್ಟ್ ಬಿಕಮಿಂಗ್ ಮೋರ್ ಆ್ಯಂಡ್ ಮೋರ್ ಸೆಡೆಂಟ್ರಿ. ಸೊ ಇದು ಕೂತ್ಕೊಂಡೇ ಬ್ಯಾಲೆನ್ಸ್ ಕಮ್ಮಿ ಆಗ್ತಾ ಇರೋದು ಅವ್ರಿಗೆ. ಎಕ್ಸಸೈಸ್ ಮಾಡ್ತಾ ಇದ್ದರೆ, ಮುಂಚೆಯಿಂದ ಮಾಡ್ತಾ ಇದ್ದರೆ, ಇವನ್ ಎ ಸಿಂಪಲ್ ವಾಕ್ ಫಾರ್ ಅನ್ ಓಲ್ಡರ್ ಪೇಷಂಟ್, ಲೆಟ್ ಎಸ್ ಸೇ ಯುವರ್ ತುಂಬ ಹೆಲ್ತ್ ಕಂಡೀಷನ್ಸ್ ಇದೆ, ಬೇರೆ ಪ್ರಾಬ್ಲಮ್ಸ್ ಇದೆ, 65+, ಸಿಂಪಲ್ ವಾಕ್ ಅಟ್ ದ್ಯಾಟ್ ಏಜ್ ತುಂಬ ಒಳ್ಳೆಯದು. ಸೊ ಇದು ಸಿಂಪಲ್ ವಾಕ್ ಯಾವ ಏಜ್ ಕ್ಯಾಟಗರಿಗೆ ನೀವು ಹೇಳ್ತಾ ಇರೋದು? 65+, 70+. ದಿನಕ್ಕೆ ಎಷ್ಟೊತ್ತು ಮಾಡಬೇಕು? ಒಂದು ಅರ್ಧ ಗಂಟೆ ಮಾಡಿದರೆ ಸಾಕು. ಸೊ ಯು ಸ್ಪೋಕ್ ಅಬೌಟ್ ಬ್ಯಾಲೆನ್ಸ್ ಡ್ರಿವನ್ ಎಕ್ಸಸೈಸಸ್ ಅಲ್ಲ. ಈಗ ಯೂಶಲಿ ನಮ್ಮ ಅನಾಟಮಿ ಹೇಗಿದೆ, ಎಷ್ಟು ವಯಸ್ಸು ಆಗ್ತಿದ್ದಂಗೆ ಸ್ವಲ್ಪ ಬ್ಯಾಲೆನ್ಸ್ ಇಶ್ಯೂಸ್ ಸ್ಟಾರ್ಟ್ ಆಗುತ್ತೆ. 65-70 ಏಜ್ ಆದಮೇಲೆ ಎಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು. 70 ಎಸ್ಪೆಷಲಿ ಏನಾಗುತ್ತೆ ಅಂದರೆ, ಒಂದು ನ್ಯೂರೋಪತಿ ಅಂತ ಶುರು ಆಗುತ್ತೆ. ಈ ಇಂಡಿಯಾ ಈಸ್ ದ ಹೋಮ್ ಆಫ್ ಡಯಾಬಿಟಿಕ್ಸ್. ಇಟ್ ಈಸ್ ಒನ್ ಆಫ್ ದ ಲಾರ್ಜೆಸ್ಟ್, ಇಟ್ಸ್ ಕ್ಯಾಪಿಟಲ್ ಆಫ್ ಡಯಾಬಿಟಿಸ್. ತುಂಬ ಜನ ಡಯಾಬಿಟಿಕ್ಸ್ ವಿಲ್ ಟೇಕ್ ಔಟ್ ಆಲ್ಮೋಸ್ಟ್ ಎವ್ರಿ ಆರ್ಗನ್ ಇನ್ ದ ಬಾಡಿ. ಇಟ್ ವಿಲ್ ಅಫೆಕ್ಟ್ ಆಲ್ಮೋಸ್ಟ್ ಎವ್ರಿ ಆರ್ಗನ್. ಅದರಲ್ಲಿ ನರನೂ ಅಫೆಕ್ಟ್ ಮಾಡುತ್ತೆ. ನರ ಎಫೆಕ್ಟ್ ಮಾಡಿದರೆ ಏನಾಗುತ್ತೆ, ಸೆನ್ಸರಿ ನ್ಯೂರೋಪತಿ ಅಂತ ಶುರು ಆಗುತ್ತೆ ಕಾಲಲ್ಲಿ. ಅದಾಗೋದ್ರಿಂದ ನಿಮ್ಮ ಸೆನ್ಸ್ ಆಫ್ ಬ್ಯಾಲೆನ್ಸ್ ಆಗಲಿ, ಮಸಲ್ ವೀಕ್ನೆಸ್ಸು ಆಗುತ್ತೆ. ಡಯಾಬಿಟಿಸ್ ಕಾಸಸ್ ಸಾರ್ಕೋಪಿನಿಯಾ ಅಂದರೆ ಮಸಲ್ ಕ್ಷೀಣವಾಗುತ್ತೆ, ನರಗಳು ವೀಕ್ ಆಗ್ತಾ ಹೋಗುತ್ತೆ. ಸೊ ಸೆನ್ಸ್ ಆಫ್ ಬ್ಯಾಲೆನ್ಸು ಹೋಗುತ್ತೆ, ಸೆನ್ಸೇಷನ್ನು ಹೋಗುತ್ತೆ. ಸೊ ಇವೆಲ್ಲ 70 ಆದಮೇಲೆ ಇವೆಲ್ಲ ಶುರು ಆಗುತ್ತೆ. ಸೊ ಓಲ್ಡರ್ ಏಜ್ ಗ್ರೂಪ್ ಪೇಷಂಟ್ಸ್ಗೂ ಇದು ತುಂಬ ಮುಖ್ಯವಾದ ವಿಷಯಗಳು. ಆ್ಯಂಡ್ ಮನೆಯಲ್ಲಿ ನೀವು ಇಫ್ ಯು ಹ್ಯಾವ್ ಎ ಸೀನಿಯರ್ ಸಿಟಿಸನ್ ಎಟ್ ಹೋಮ್, ನಿಮ್ಮ ಬಾತ್ರೂಮ್ ಯಾವ ಥರ ಮಾಡಬೇಕು, ನಿಮ್ಮ ಫ್ಲೋರಿಂಗ್ ಯಾವ ಥರ ಇರಬೇಕು, ಇದ್ರದ್ದೆಲ್ಲ ಅಟೆನ್ಷನ್ನು ಕೊಡಬೇಕಾಗತ್ತೆ ನಿಮಗೆ. ಅಂದರೆ ಉದಾಹರಣೆಗೆ ಬಾತ್ರೂಮಲ್ಲಿ ಹ್ಯಾಂಡ್ ರೈಲ್ಸ್ ಇನ್ಸ್ಟಾಲ್ ಮಾಡಬೇಕಾಗತ್ತೆ. ಈ ಸೈಡಲ್ಲಿ ಗ್ರಿಪ್ ಬಾರ್ಸ್ ಅಂತ ಹೇಳ್ತಾರೆ. ಗ್ರಿಪ್ ಬಾರ್ಸ್ ಎಲ್ಲ ಹ್ಯಾಂಡ್ ರೈಲ್ಸ್ ಬರುತ್ತೆ. ನನ್ನ ಕೇಳಿದ್ರೆ ಆಲ್ 4 walls ಆಫ್ ಯುವರ್ ಬಾತ್ರೂಮ್ ಶುಡ್ ಹ್ಯಾವ್ ಗ್ರಿಪ್ ಬಾರ್ಸ್ ಆರ್ ಹ್ಯಾಂಡ್ ರೈಲ್ಸ್. ಸೊ ಬಿದ್ದರೆ ಗ್ರಿಪ್ ಮಾಡೋ ಏನಾಗುತ್ತೆ, ಬೀಳ್ತಾ ಸೀನಿಯರ್ ಸಿಟಿಸನ್ ದೇ ಟ್ರೈ ಟು ಗ್ರಿಪ್ ಸಮಥಿಂಗ್ ವಿಚ್ ಈಸ್ ಯೂಶಲಿ ಅ ಮೂವಬಲ್ ಆಬ್ಜೆಕ್ಟ್. ಆ ವಾಷಿಂಗ್ ಮಿಷಿನ್ ಮೇಲೆ ಏನೋ ಸೋಪ್ ಇರುತ್ತೆ, ಏನೋ ಬಾಟ್ಲ್ ಇರುತ್ತೆ, ಅದನ್ನ ಗ್ರಿಪ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ, ಮಗ್ನ ಗ್ರಿಪ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ, ಬಕೆಟ್ ಗ್ರಿಪ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ, ದೇ ವಿಲ್ ಫಾಲ್. ಸೊ ಗ್ರಿಪ್ ಬಾರ್ ಇಸ್ ಅ ಲೈಫ್ ಸೇವರ್. ಟ್ರೂ ದ್ಯಾಟ್. ಫಾರ್ ಆಲ್ ಹೋಮ್ಸ್ ವಿತ್ ಸೀನಿಯರ್ ಸಿಟಿಸನ್ಸ್, which will save many lives. Second, what I would advise is anti-skid mats in the bathroom. ಮೊನ್ನೆ ಒಂದು ಹುಡುಗ ಬಂದ, ಯಂಗ್ ಬಾಯ್, 35 ವರ್ಷದ ಹುಡುಗ, ಬಾಟ್ ಟಬ್ ಇದೆ, ಸ್ನಾನ ಮಾಡ್ಲಿಕ್ಕೆ ಹೋಗಿದ್ದಾನೆ. 35 ವರ್ಷದ ಹುಡುಗ ಸ್ಲಿಪ್ಪಾಗಿ ಬಾಟ್ ಟಬ್ ಒಳಗೆ ಬಿದ್ದುಬಿಟ್ಟಿದ್ದಾನೆ. ಹಿ ಹ್ಯಾಡ್ ಅ ಮೇಜರ್ ಪೆಲ್ವಿಕ್ ಫ್ರ್ಯಾಕ್ಚರ್. ವಿ ಹ್ಯಾಡ್ ಟು ಆಪರೇಟ್ ಫಾರ್ ಅ ಲಾಂಗ್ ಟೈಮ್, 8 hour ಸರ್ಜರಿ. ಸೊ ಇಟ್ ವಾಸ್ ಸೊ ದೀಸ್ ಥಿಂಗ್ಸ್, ಆಲ್ ಆಕ್ಸಿಡೆಂಟ್ಸ್ ಎಸ್ಪೆಷಲಿ ಬೋನ್ ರಿಲೇಟೆಡ್ ಹ್ಯಾಪನ್ ಮೋಸ್ಟ್ಲಿ ಇನ್ ದ ಬಾತ್ರೂಮಲ್ಲೇ ಆಗೋದು, ಮೋಸ್ಟ್ ಆಫ್ ದೆಮ್. So anti-skid mat is the second thing I would advise. Third, the kind of flooring you have in the house. ಈಗೆಲ್ಲ ಏನಂದರೆ aesthetics are more, functionality is less. As youngsters, people want the latest, the best looking stuff, not the safest stuff. Yes. So ಎಲ್ಲರಿಗೂ ಚೆನ್ನಾಗಿ ಕಾಣಬೇಕು. ಅವ್ರ ಮನೇಲಿ ಅದು ಹಾಕ್ಸಿದ್ರೆ ನಾವು ಅದಕ್ಕಿಂತ ಚೆನ್ನಾಗಿ ಲೇಟೆಸ್ಟ್ ಹಾಕ್ಸೋಣ. ಸೊ ಈ ಥರ ಸೇಫ್ಟಿ ಬಗ್ಗೆ ಯಾರೂ ಯೋಚನೆ ಮಾಡಲ್ಲ. ಆ್ಯಂಟಿ ಸ್ಕಿಡ್ ಟೈಲ್ಸ್. ಸೊ ದ ಟೈಲ್ಸ್ ಆರ್ ಎಕ್ಸ್ಟ್ರೀಮ್ಲಿ ಡೇಂಜರಸ್. ಅದರಲ್ಲಿ ಅದನ್ನ ಪಾಲಿಷಿಂಗ್ ಬೇರೆ ಮಾಡಿಬಿಡ್ತಾರೆ. ಮಾರ್ಬಲ್ ಆಗಲಿ, ಗ್ರನೈಟ್ ಆಗಲಿ, ದೇ ಪಾಲಿಷ್ ಇಟ್, ಆ್ಯಸ್ ಅ ರಿಸಲ್ಟ್ ಆಫ್ ವಿಚ್ ಇಟ್ ಫರ್ದರ್ ಕಾಸಸ್ ಮೋರ್ ಇಶ್ಯೂಸ್. ಸೊ ಆಲ್ ದೀಸ್ ಥಿಂಗ್ಸ್, especially if you have senior citizen, I told you the story of a young boy who had an injury. So ಎಲ್ಲರಿಗೂ ಆಗ್ಬೋದು. ಸೊ ದೀಸ್ ಆರ್ ಥಿಂಗ್ಸ್ ವಿಚ್ ಆರ್ ಟೋಟಲಿ ಪ್ರಿವೆಂಟಬಲ್. ನೀವು ಪ್ರಿವೆಂಟ್ ಮಾಡಲೇಬೋದು. ಸೊ ದೀಸ್ ಆರ್ ಸ್ಮಾಲ್ ಪಾಯಿಂಟರ್ಸ್ ವಿಚ್ ಐ ಫೀಲ್ ಎವ್ರಿ ಒನ್ ಕ್ಯಾನ್ ಎಂಪ್ಲಾಯ್ ಇನ್ ದ ಹೋಮ್. ತಮ್ಮ ಮನೆಗಳಲ್ಲಿ ಅಳವಡಿಸಿದರೆ
ಅದು ತುಂಬ ಸೇಫ್ ಆಗುತ್ತೆ, ಎಲ್ಲರ ಮನೆಯೂ ಸೇಫ್ ಆಗುತ್ತೆ. ಸೋ ಟ್ರೂ. ಕೆಲವು ಸತಿ ಅನ್ಸತ್ತೆ ನಾವು ಬರೀ ಸಿಂಗಾರ ಬಂಗಾರ ಅಂದ್ಕೊಂಡೇ ಓಡಾಡ್ತಾ ಇರ್ತೀವಿ. ಇಟ್ ಇಸ್ ಆಲ್ವೇಸ್ ದಿ ಫಂಕ್ಷನಾಲಿಟಿ ಬೇಸಿಕ್ಸ್ ವಿಚ್ ಇಸ್ ಮೋರ್ ಇಂಪಾರ್ಟೆಂಟ್, ವಿಚ್ ವಿಲ್ ಪ್ರೊಟೆಕ್ಟ್ ಯು ಅಂತ. ಎಸ್. Thank you for this advice. Yes. Now I think we will start looking at our audit our bathrooms and see where we stand anta. Yes. Now coming back to exercises ಬಗ್ಗೆ ಮಾತಾಡ್ತಾ ಇದ್ರಿ. ಬ್ಯಾಲೆನ್ಸ್ ಸಂಬಂಧಪಟ್ಟಂತೆ ಏನೇನು ಮಾಡ್ಬೋದಂತ. ಬ್ಯಾಲೆನ್ಸ್ ಎಕ್ಸಸೈಸಸ್, ಸಿಂಪಲ್ ಎಕ್ಸಸೈಸಸ್, ಸ್ಟ್ಯಾಂಡಿಂಗ್ ಆನ್ ಒನ್ ಫುಟ್. ಇವೆನ್ ಯು ಆರ್ ಬ್ರಷಿಂಗ್ ಯೋರ್ ಟೀತ್, ನೀವು ಹಲ್ತಿಕೋತಾ 1 minute ನಿಂತ್ಕೊಳ್ಳಿಕ್ಕೆ ಟ್ರೈ ಮಾಡಿ ಒಂದೇ ಕಾಲ ಮೇಲೆ. ಇದು ಯಾವ ವಯಸ್ಸಿನವ್ರಿಗಿದು? ಇದು ರಿಲೇಟಿವ್ಲಿ ಯಂಗರ್ ಏಜ್ ಗ್ರೂಪ್, 40, 50, 60, 65. ಐ ವೋಂಟ್ ಆಬ್ವಿಯಸ್ಲಿ ಅಡ್ವೈಸ್ ದಿಸ್ ಫಾರ್ ದ ಓಲ್ಡರ್ ಪೀಪಲ್. ಬಿದ್ದು ಆಮೇಲೆ ಡಾಕ್ಟರ್ ನೀವು ಹೇಳಿದ್ರ ನಾವು ಬಿದ್ದುಬಿಟ್ರಿ, ನೀವು ಹೇಳಿದ್ದು ಎಕ್ಸಸೈಸ್ ಮಾಡ್ಲಿಕ್ಕೆ ಹೋದ್ವಿ ಅಂತ ಹೇಳ್ತಾರೆ. ಸೊ ಯಂಗರ್ ಏಜ್ ಗ್ರೂಪ್. ಸೊ ಸಿ ವೇರ್ ಯು ಸ್ಟ್ಯಾಂಡ್. ಯು ಶುಡ್ ಬಿ ಏಬಲ್ ಟು ಸ್ಟ್ಯಾಂಡ್ ಫಾರ್ ಅಟ್ ಲೀಸ್ಟ್ ಅ ಮಿನಿಟ್. ಸೊ ಇದು ದೆರ್ ಆರ್ ಕ್ರೈಟೀರಿಯಾ ಇದರಲ್ಲಿ. ಒಂದು ಕಾಲ್ ಸಿಂಗಲ್ ಲೆಗ್ ಸ್ಟ್ಯಾಂಡಿಂಗ್ ಎಷ್ಟೊತ್ತು ನಿಲ್ಲಬೇಕು, ಯಾವ ವಯಸ್ಸಿಗೆ ಎಷ್ಟೊತ್ತು ನಿಲ್ಬೋದು ಅಂತ ಕ್ರೈಟೀರಿಯಾ ಇದೆ ಇಂಟರ್ನೆಟಲ್ಲಿ. ಇಫ್ ಯು ಲುಕ್ ಅಪ್ ಯುಲ್ ಗೆಟ್ ಇನಫ್ ಇನ್ಫಾರ್ಮೇಷನ್ ಅಬೌಟ್ ದಿಸ್ ಬ್ಯಾಲೆನ್ಸ್ ಎಕ್ಸಸೈಸಸ್ ಆ್ಯಂಡ್ ಸಿಂಗಲ್ ಲೆಗ್ ಸ್ಟ್ಯಾಂಡಿಂಗ್ ಎಕ್ಸಸೈಸಸ್. ಸೊ ಇವೆಲ್ಲ ಬ್ಯಾಲೆನ್ಸ್ ಆ್ಯಂಡ್ ಕೋಆರ್ಡಿನೇಷನ್. ಇದು ಕ್ಯಾನ್ ಯು ಜಸ್ಟ್ ರೀಟ್ರೇಟ್ ಫಾರ್ ಆರ್ ಆಡಿಯನ್ಸ್ ಕನ್ವೀನಿಯನ್ಸ್? ಈ ಸಿಂಗಲ್ ಲೆಗ್ ಸ್ಟ್ಯಾಂಡಿಂಗ್ ಏನು ಕ್ರೈಟೀರಿಯಾ ಇದೆ? The exact details I will be not be able to tell you. It is not under my speciality. But it is a good form of exercise which you should start doing, which is totally neglected. ಈಗ ಎಲ್ಲರೂ ಏನು ಡಾಕ್ಟರ್ ನಾ ವಾಕ್ ಮಾಡ್ತೀನಿ, ಇನ್ನು ಸ್ವಲ್ಪ ಇಂಟೆಲಿಜೆಂಟ್ ಪೀಪಲ್, ಸ್ವಲ್ಪ ಗೊತ್ತಿರೋರು, ಡಾಕ್ಟರ್ ನಾ ಸ್ಟ್ರೆಂತ್ ಟ್ರೈನಿಂಗು ಮಾಡ್ತಾ ಇದ್ದೀನಿ, ಅದು ತುಂಬ ಕಮ್ಮಿ ಜನ ಬಂದು ಹೇಳೋದು. ಬ್ಯಾಲೆನ್ಸ್ ಬಗ್ಗೆ, ಕೋಆರ್ಡಿನೇಷನ್ ಬಗ್ಗೆ ತುಂಬ ಕಮ್ಮಿ ಮಾಹಿತಿ ಇದೆ. ಸೊ ಅದನ್ನು I feel it should be something which all of us should be looking at and doing it at some point in your life. ಅಮೇಝಿಂಗ್. ಸೊ ಹಾಗಾಗಿ ಬ್ಯಾಲೆನ್ಸಿಗೆ ಒಂದು ಕಾಲಲ್ಲಿ ಹಲ್ಲು ಉಜ್ಜೋದಾಗಿರಲಿ, ದಿಸ್ ಇಸ್ ಫಾರ್ ಪೀಪಲ್ ಅಬೌವ್ 40s. ಆಮೇಲೆ ಸಿಂಗಲ್ ಲೆಗ್ ಸ್ಟ್ಯಾಂಡಿಂಗ್ ಎಕ್ಸಸೈಸಸ್. ಓಕೆ, ಇದು ಬಿಟ್ಟು ಬೇರೆ ಏನೇನಾದರೂ ಇದೆಯಾ ಡಾಕ್ಟ್ರೆ? ಇದು ಮತ್ತೆ ಈ ಮಸಲ್ ಸ್ಟ್ರೆಂಥನಿಂಗ್ ಇಸ್ ವಾಟ್ ಐ ವುಡ್ ರಿಯಟರೇಟ್ ಒನ್ಸ್ ಅಗೇನ್. ಲೋವರ್ ಲೆಗ್ ಮಸಲ್ ಸ್ಟ್ರೆಂಥನಿಂಗ್ ಎಕ್ಸಸೈಸಸ್, high impact exercises like run, jog, skip, or ಅಷ್ಟಾಗಲಿಲ್ಲ ಅಂದರೆ ಓಲ್ಡರ್ ಏಜ್ ಗ್ರೂಪ್ 65+ at least ವಾಕ್. ಇಲ್ಲೊಂದು ಚಿಕನ್ ಅಂಡ್ ಎಗ್ ಪ್ರಾಬ್ಲಮ್ ಇದೆಯಾ ಅಂತ. ಫಾರ್ ಎಕ್ಸಾಂಪಲ್, ಕೆಲವ್ರಿಗೆ ವಯಸ್ಸಾಗ್ತಾ ಆಗ್ತಾ ಅಯ್ಯೋ ಏನಾದ್ರು ಹೆಚ್ಚು ಸ್ಟ್ರೆಸ್ ಎಲ್ಲ ಹಾಕ್ಬಿಟ್ರೆ ಮತ್ತೆ ಎಲ್ಲಿ ಅದು ಹಿಪ್ ರಿಪ್ಲೇಸ್ಮೆಂಟು ಅಥವಾ ನೀ ಜಾಯಿಂಟ್ಸಿಗೆ ತೊಂದರೆ ಆಗುತ್ತೋ ಅಂತ ಉಲ್ಟಾ ಅರ್ಥ ಮಾಡಿಕೊಂಡು ಮೂವ್ಮೆಂಟ್ ಮಾಡದೇ ಇರೋರು ಇದ್ದಾರಾ? ಇಲ್ಲ, ಆ ಥರನೂ ಇರುತ್ತೆ. ಸಾಕಷ್ಟು ಜನಕ್ಕೆ ಮೂಢನಂಬಿಕೆಗಳು ಇರುತ್ತೆ. ಈಗ ಮಂಡಿ ನೋವು ಹೆಚ್ಚಾಗತ್ತೆ ಅಂತ ವಾಕಿಂಗ್ ಮಾಡೋದೇ ನಿಲ್ಲಿಸ್ಬಿಡ್ತಾರೆ. ಅದರಿಂದ ದ ಬೋನ್ ಸ್ಟಾರ್ಟ್ ಗೆಟಿಂಗ್ ವೀಕರ್ ಆ್ಯಂಡ್ ವೀಕರ್. ಈಗ ಯಾರು ಕಮ್ಯುನಿಟಿ ಬೌಂಡ್ ಅಂತ ಹೇಳ್ತೀವಿ, ಕಮ್ಯುನಿಟಿ ಬೌಂಡ್ ಅಂದರೆ ಹೊರಗಡೆ ಅಡ್ಡಾಡೋ ಪರ್ಸನ್ ವಿಲ್ ಬಿಕಮ್ ಹೋಮ್ ಬೌಂಡ್ ಓವರ್ ಎ ಪೀರಿಯಡ್ ಆಫ್ ಟೈಮ್. ಎ ಹೋಮ್ ಬೌಂಡ್ ವಿಲ್ ಬಿಕಮ್ ಬೌಂಡ್ ಟು ಓನ್ಲಿ ಬೆಡ್ ಆ್ಯಂಡ್ ಬಾತ್ರೂಮ್. ದೆನ್ ಗ್ರ್ಯಾಜುಲಿ ಇಟ್ ಈವನ್ ವರ್ಸನ್ಸ್ ಇನ್ನೂ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಈ ಆ್ಯಂಬುಲೇಟ್ರಿ ಕೆಪಾಸಿಟಿ ಕಮ್ಮಿ ಆಗ್ತಾ ಹೋಗುತ್ತೆ ನಾನಾ ಕಾರಣದಿಂದ. ಇದು ಈವನ್ ಫಾರ್ ಯುವರ್ ಕಾರ್ಡಿಯೋ. ಆ್ಯಂಬುಲೇಟ್ರಿ ಕೆಪಾಸಿಟಿ ಅಂದರೆ ನಡೆಯೋ ಕೆಪಾಸಿಟಿ, ಎಷ್ಟು ನೀವು ನಡಿಬೋದು, ಸೊ ಎಷ್ಟು ನೀವು ಓಡ್ಬೋದು. ಸೊ ಕಾರ್ಡಿಯೋ ಈಸ್ ಒನ್, ಸ್ಟ್ರೆಂತ್ ಟ್ರೈನಿಂಗ್ ಸೆಕೆಂಡ್ ಒನ್, ಸ್ಟ್ರೆಚಿಂಗ್ ಮಾಡ್ಬೋದು, ಕಾರ್ಡಿಯೋ, ಎಸ್, ಬ್ಯಾಲೆನ್ಸ್ ಎಕ್ಸಸೈಸ್. ಸೊ ಇವೆಲ್ಲ 3 things which are important for your bone and joint health. ಬೋನಿಗೆ ಬೇರೆ, ಜಾಯಿಂಟಿಗೆ ಬೇರೆ. ಥ್ಯಾಂಕ್ ಯು ಡಾಕ್ಟರ್. ಐ ಥಿಂಕ್ ಬೋನ್ ಆ್ಯಂಡ್ ಮಸಲ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಬೇಸಿಕ್ಸ್ ಅರ್ಥ ಮಾಡಿಸಿದ್ದೀರಾ. ಈಗ ಇದು ನೀ ಅಂತ ಮಾತಾಡೋದಾದರೆ ದೆರ್ ಆರ್ ಕೆಲವು ಸೈಲೆಂಟ್ ನೀ ಕಿಲ್ಲರ್ಸ್ ಅಂತ ಅಪ್ಯಾರೆಂಟ್ಲಿ ವಿಚ್ ವಿ ಇಗ್ನೋರ್. ಇದು ಎಸ್ಸಾ ನೋನಾ ಅಂದರೆ ಮಿತ್ ಆರ್ ಟ್ರೂತಾ ನಮ್ಗೆ ಹೇಳ್ಬೋದಾ? ಸೊ ಮೊದಲನೇದಾಗಿ ಪುವರ್ ಪಾಸ್ಚರ್. ವಿತ್ ರಿಗಾರ್ಡ್ ಟು ನೀ ಹೆಲ್ತ್ ಪಾಸ್ಚರ್ ಅಂದರೆ ಈಗ ಹೇಗೆ ಕೂಡಬೇಕು ಅಂತ ನಾನು ಪೇಷಂಟ್ಸ್ಗೆ ಇದನ್ನೇ ಹೇಳೋದು. ಸೊ ಆ್ಯಕ್ಟಿವಿಟೀಸ್ ವಿಚ್ ಇನ್ವಾಲ್ವ್ ಡೀಪ್ ಬೆಂಡ್ಸ್ ಆಫ್ ಯುವರ್ ನೀ. ಈಗ ನಾನು ಈ ಥರ ಕೂತಿದ್ದೀನಿ, ದಿಸ್ ಇಸ್ ನಾಟ್ ಎ ಗ್ರೇಟ್ ಥಿಂಗ್ ಫಾರ್ ದ ನೀ. ಕೂಡಬೇಕು ಅಂದರೆ ಈ ಥರ, ದಿಸ್ ಇಸ್ ಎ ಮಚ್ ಬೆಟರ್ ಫಾರ್ಮ್ ಆಫ್ ಸಿಟ್ಟಿಂಗ್. ಕಾಲು ಚಾಚ್ಬಿಟ್ಟು ಕೂಡಬೇಕು. ಲೆಸ್ ಪ್ರೆಷರ್, ಲೆಸ್ ಸ್ಟ್ರೆಸ್ ಆ್ಯಂಡ್ ಲೆಸ್ ವೇರ್ ಓವರ್ prolonged period of time of your knee cartilage. ಸೊ ಇಂಡಿಯನ್ ಸ್ಟೈಲ್ ಆಫ್ ಆ್ಯಕ್ಟಿವಿಟೀಸ್ ಎಲ್ಲ ಕ್ಲಿನಿಕಲ್ ಬರೋ ಪೇಷಂಟ್ಸ್ಗೆ ಎಲ್ಲರಿಗೂ ಇದೆ ಹೇಳೋದು. ಇಂಡಿಯನ್ ಸ್ಟೈಲ್ ಆಫ್ ಆ್ಯಕ್ಟಿವಿಟೀಸ್, ಮಂಡಿ ಮಡ್ಚ್ಕೊಂಡು ಕೂಡೋದು, ಮಂಡಿ ಮಡ್ಚ್ಕೊಂಡು ಊಟ ಮಾಡೋದು, ಮಂಡಿ ಮಡ್ಚ್ಕೊಂಡು ಎಲ್ಲ ನಮ್ಮ ಇಂಡಿಯನ್, ಇನ್ಕ್ಲೂಡಿಂಗ್ ದ ಟಾಯ್ಲೆಟ್, ಫುಡ್, ಕುಕ್ಕಿಂಗ್, ಸಿಟ್ಟಿಂಗ್, ಈವನ್ ಸೋಫಾ ಮೇಲೂ ಕಾಲು ಮಡ್ಚ್ಕೊಂಡು ಕೂಡ್ತಾರೆ. ಸೊ ದೀಸ್ ಆರ್ ಥಿಂಗ್ಸ್ ವಿಚ್
ಆಕ್ಸಲರೇಟ್ ದ ನೀ ವೇರ್ ಅಂತ ಹೇಳ್ತೀನಿ ನಾನು. ಓ ಸೊ ಕೂಡಬೇಕಾದ್ರೆ ಆದಷ್ಟು ಹೈ ಸೀಟಿಂಗ್ ಇರಬೇಕು, ಕಾಲು ಚಾಚ್ಕೊಂಡು ಕೂಡಬೇಕಾಗತ್ತೆ, ಅಂದರೆ ಲೆಸ್ ಸ್ಟ್ರೆಸ್ ಆನ್ ದ ಕಾರ್ಟಿಲೇಜ್. ನೋಡಿ ಈಗ ನೋಡಿ, ಚಿಕ್ಕ ಉದಾಹರಣೆಗೆ ಯಾರು ದೊಡ್ಡವ್ರು ಕೂತ್ಕೊಂಡಿದ್ದಾರೆ ಅಂದರೆ ಅವ್ರ ಮುಂದೆ ಕಾಲು ಚಾಚ್ಕೋಬಾರ್ದು. ಇದೆಲ್ಲ ಏನೇನೋ ಒಂದಷ್ಟು ಕಲ್ಚರಲ್ಲೂ ಹೇಳ್ಕೊಟ್ಟು ಐ ಗೆಸ್. ಸೊ ನೆಕ್ಸ್ಟ್ ಟೈಮ್ ಹಂಗಿದ್ರೆ ನನ್ನ ಸಿಸ್ಟಮ್ ಮುಂದೆ ಕೂತ್ಕೊಂಡಾಗ್ಲೂ ನಾನು ಹಿಂಗೆ ಕೂರೋಂಗಿಲ್ಲ, ನಾನು ಹಿಂಗೆ ಕೂತ್ಕೊಂಡೆ ಸಿಸ್ಟಮ್. ಎಸ್, ಕಾಲು ಕೆಳಗೆ ಬೇಕಾದ್ರೆ ಒಂದು ಸ್ಮಾಲ್ ರೆಸ್ಟ್ ಇಟ್ಕೋಬೋದು, ಕಾಲು ಚಾಚ್ಕೊಂಡು ಕೂತ್ಕೊಳ್ಳಿ, ಸ್ವಲ್ಪ ಹೈ ಸೀಟಿಂಗಲ್ಲಿ ಕೂತ್ಕೊಳ್ಳಿ, ಎಸ್ಪೆಷಲಿ ಪೀಪಲ್ ಹೂ ವರ್ಕ್ ಫಾರ್ ಲಾಂಗ್ ಅವರ್ಸ್ ಇನ್ ದ ಆಫೀಸ್. ಸೊ ಇವೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಮಂಡಿ ಒಂದು 2 ವರ್ಷ ಎಕ್ಸ್ಟ್ರಾ ಬರುತ್ತೆ ನಿಮ್ಮ ಜೀವನದಲ್ಲಿ. ಸೊ ಕಾರ್ಟಿಲೇಜ್ ಅನ್ನೋದು ಒಂದು ಸ್ಮಾಲ್ ಲೇಯರ್ ಮಂಡಿಯಲ್ಲಿ. ನಾನು ಮಾಡಲ್ ತೋರಿಸ್ತೀನಿ, ಇದು ಬೋನ್, ಇದು ಮಂಡಿದು ಲೇಯರ್. ಇದು ಕಾರ್ ಟ್ರೆಡ್ಡಿಂಗ್ ಇರುತ್ತಲ್ಲ, ಟಯರ್ದು ಟ್ರೆಡ್ಡಿಂಗ್ ಥರ ಇದು. ಸೊ ಇಟ್ ಈಸ್ ಕಾಲ್ಡ್ ಆಸ್ ಕಾರ್ಟಿಲೇಜ್. ಇದು 5-6 ಮಿಲಿಮೀಟರ್ಸ್ ದಪ್ಪ ಇರುತ್ತೆ, ಥಿನ್ ಇರುತ್ತೆ. ಅದು ಥಿನ್ ಆಗ್ತಾ ಹೋಗುತ್ತೆ, ವಯಸ್ಸಿಂದ ಸವಿತಾ ಹೋಗುತ್ತೆ. ಅದು ಕಾರ್ ಟಯರ್ ಹೇಗೆ ಬಾಲ್ಡ್ ಆಗ್ತಾ ಹೋಗುತ್ತೋ ಅದೇ ಥರ ಮಂಡಿ ಸವಿಯತ್ತೆ. ಆ ಸವತ ಮಂಡಿಯ ಒಳಭಾಗದಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ, ಯಾಕಂದರೆ 70-80% ಆಫ್ ಯುವರ್ ವೇಟ್ ನಿಮ್ಮ ವೇಟ್ ಒಳಭಾಗದಲ್ಲಿ ಬೀಳುತ್ತೆ ಮಂಡಿಗೆ. ವೇಟ್ ಬೇರಿಂಗ್ ಆಕ್ಸೆಸ್ ಅಂತ ಹೇಳ್ತೀವಿ, ಇಲ್ಲಿ ಪಾಸ್ ಆಗುತ್ತೆ. ಮೆನಿಸ್ಕಸ್ ಇಸ್ ಅ ಬುಷ್. ಮೆನಿಸ್ಕಸ್ ಇಸ್ ಅ ರಬ್ರಿ ಥಿಂಗ್ ಕಾಲ್ಡ್ ಅಸ್ ದ ಬುಷ್. ಕಾರ್ಟಿಲೇಜ್ ಅನ್ನೋದು ಈ ಲೈನಿಂಗ್ ಬ್ಲೂಯಿಶ್ ಥಿಂಗ್ ನಿಮ್ಗೆ ಕಾಣ್ತಾ ಇದೆ. ಆರ್ಥರೈಟಿಸ್ದು ಎಲ್ಲ ಇರೋದು ಇದರಲ್ಲೇ. ಇದು ಒಂದರಿಂದ ನೀ ಆರ್ಥರೈಟಿಸ್, ಆರ್ಟಿಕ್ಯುಲರ್ ಕಾರ್ಟಿಲೇಜ್ ಅಂತ ಕರಿತೀವಿ, ನೀಲಿ ಬಣ್ಣದು. ಇದು ಬೋನ್ ಮೇಲೆ ಕವರಿಂಗ್ ಇರುತ್ತೆ, ಕಾರ್ ಟ್ರೆಡ್ಡಿಂಗ್ ಥರ ಇದ್ರ ಮೇಲೆ ನಿಮ್ಮ ಮಂಡಿ ಮೂವ್ ಆಗೋದು. ಅರ್ಥ ಆಯಿತು. ಸೊ ಡಿಲ್ಯಾಮಿನೇಟೆಡ್ ವೇರ್ ಅಂತ ಕರಿತೀವಿ. ಡಿಲ್ಯಾಮಿನೇಷನ್ ಅಂದರೆ ಹಳೆ ಕಾಲದಲ್ಲಿ ಲ್ಯಾಮಿನೇಷನ್ ಅಂತ ಮಾಡ್ತಾ ಇದ್ವಿ ನಾವು. ಲ್ಯಾಮಿನೇಟೆಡ್ ಶೀಟ್ಸ್ ಮಾಡಿದರೆ ಹಳೇ ಲ್ಯಾಮಿನೇಟೆಡ್ ಶೀಟಲ್ಲಿ ಕಿತ್ಕೊಂಡ್ಬಂದಿರೋದು. ಸೊ ಅದೇ ಥರ ಇಟ್ ಡಿಲ್ಯಾಮಿನೇಟ್ಸ್. ಸೊ ಲೇಯರ್ ಬೈ ಲೇಯರ್ ಹೋಗುತ್ತೆ, ಯಾಕಂದರೆ ಇಟ್ಸ್ ಅ ವೆರಿ ಸ್ಲೋ ಗ್ರೋಯಿಂಗ್ ಟಿಶ್ಯೂ ಅಂತ ಹೇಳ್ತೀವಿ. ಕಾರ್ಟಿಲೇಜ್ ತುಂಬ ಸ್ಲೋ ಗ್ರೋಯಿಂಗ್ ಟಿಶ್ಯೂ, ಸೆಲ್ಸ್ ತುಂಬ ಕಮ್ಮಿ. ದ ರೇಟ್ ಆಫ್ ವೇರ್ ಇಸ್ ಮೋರ್ ದೆನ್ ದ ರೇಟ್ ಆಫ್ ಗ್ರೋತ್. ಸೊ ತಾಂತ್ರಿಕತೆ ಮುಂದೆ ಹೋಗಿದ್ರು, ಅದಕ್ಕೆ ಯಾಕೆ ಇನ್ನೂ ಏನು ವಿ ಹ್ಯಾವ್ ನಾಟ್ ಬಿನ್, ಬಿಕಾಸ್ ದ ನೇಚರ್ ಆಫ್ ದ ಟಿಶ್ಯೂ ಅಂತ ಹೇಳ್ತೀವಿ, ಅದರದ್ದು ಗುಣ ಆ ಥರ. ಈಗ ಹೇಗೆ ಕೆಲವು ಕ್ಯಾನ್ಸರ್ಸ್ದು ಹೇಗೆ ಕ್ಯೂರ್ ಇಲ್ಲ, ಅದೇ ಥರ there are some things which medicine still has no answers. So one is your cartilage wear. ಸೊ ಇದು ಸವಿತಾ ಹೋಗುತ್ತೆ ವಯಸ್ಸಿಂದ. ಈ ಥರ 35-40 ವರ್ಷಕ್ಕೆ ಒಂದು ಲೆವೆಲಿಗೆ ಸವಿದಿರುತ್ತೆ, 65-70 ವರ್ಷಕ್ಕೆ ಇನ್ನೂ ಇಷ್ಟು ಸವಿಯುತ್ತೆ. ಆ ಲೇಯರ್ ಸವಿದ್ರೆ ಕೆಳಗೆ ಇರೋ ಬೋನ್ ಎಕ್ಸ್ಪೋಸ್ ಆಗೋಗ್ಬಿಡುತ್ತೆ. ಸೊ ಈಗ ಇದಾಗಿದೆ ಅನ್ನೋದ್ರದ್ದು ಕ್ಲೂ ಏನು? ಈಗ ನಾನು ನಮ್ಮ ಆಡಿಯನ್ಸಿಗೆ ತುಂಬ ಹೇಳಿದ್ದೀನಿ, ನನಗೆ ACL ರೀಕನ್ಸ್ಟ್ರಕ್ಷನ್ ಆಗಿದೆ. ಸೊ ನನಗೆ ಗೊತ್ತು, ACL ಆಗಿದ್ದಾಗ 16 ವರ್ಷ ಹಾಗೇ ಇದ್ದೆ ನಾನು. ನಮ್ಮ ತಾಯಿ ಫಿಸಿಯೋಥೆರಪಿಸ್ಟ್ ಆದ್ರೂ ಅವರಲ್ಲಿ ಹೇಳಿದ್ರು ಒಂದು ಭಯ ಇತ್ತು. ಇದನ್ನು 2006-08 ಆಗಿರೋ ಇದು ಇನ್ಸಿಡೆಂಟ್ ನಾನು ಹೇಳಿದ್ದು. 19ವರೆಗೂ ನಾನು ಬ್ಯಾಡ್ಮಿಂಟನ್ ಆಡೋಕ್ಕೆ ಕೋವಿಡ್ ಟೈಮಲ್ಲಿ ಶುರು ಮಾಡಿದಾಗ ಮಾತ್ರ ನನಗೆ ಅದರದ್ದು ನೆಸೆಸಿಟಿ ಜಾಸ್ತಿ ಆಯಿತು. ಇಲ್ಲಾಂದರೆ ಸೆಡೆಂಟ್ರಿ ಎಲ್ಲ ಯಾಕೆ ಬಿಡು ಅಂತ ಹೆದರಿಕೆಗೆ ಮಾಡಿಸಿರಲಿಲ್ಲ. ಬಟ್ ಅದರಲ್ಲಿ ನಾನು ಯಾಕೆ ನನ್ನ ಪರ್ಸ್ನಲ್ ಸ್ಟೋರಿ ಹೇಳ್ತಾ ಇದ್ದೀನಿ ಅಂದರೆ, ಅದು ಮಾಡಿಸ್ಕೊಳ್ದೆ ನೀ ಮೇಲೆ ಏನು ಪ್ರೆಷರ್ ಬಿದ್ದಿದೆ ನನಗೆ ಗೊತ್ತಾಯಿತು. ಈಗಲೂ ಕೆಲವು ಸತಿ ನನಗೆ ಟಕ್ ಅಂತ ಸೌಂಡ್ ಬರುತ್ತೆ ACL ರೀಕನ್ಸ್ಟ್ರಕ್ಷನ್ ಆಗಿದ್ರು. ಸೊ ನಂತರ ದಯವಿಟ್ಟು ಮಾಡ್ಕೋಬೇಡಿ, ಆದಾಗ ಇಮಿಡಿಯೇಟಾಗಿ ಅಡ್ರೆಸ್ ಮಾಡಿ. ಬಟ್ ಆದ್ರೂ ಹ್ಯಾವಿಂಗ್ ಸೆಡ್ ದ್ಯಾಟ್, ಈಗ ನಾರ್ಮಲ್ ನೀ ಇರೋರಿಗೆ ವೆನ್ ಶುಡ್ ದೇ ರೀಡ್, ಹೌ ಟು ರೀಡ್ ದಿ ಅರ್ಲಿ ಸಿಮ್ಟಮ್ಸ್ ಆಫ್ ವೇರ್ ಆ್ಯಂಡ್ ಟೇರ್ ಇನ್ ದ ಇದು ನೀವು ಹೇಳ್ದ ಲ್ಯಾಮಿನೇಟೆಡ್ ಇದು ಮಂಡಿ. ಸೊ ಮಂಡಿ ಸವತ ಆಸ್ಟಿಯೋ ಆರ್ಥರೈಟಿಸ್ ಅಂತ ಹೇಳ್ತೇವೆ. ಇಂಗ್ಲೀಷಲ್ಲಿ ತುಂಬ ಚೆನ್ನಾಗಿರೋ ಪದ ಇದೆ ಅದಕ್ಕೆ, ಡಿಜೆನರೇಷನ್ ಅಂತ ಕರಿತೀವಿ. ಕನ್ನಡದಲ್ಲಿ ಅದು ಈಕ್ವಲೆಂಟ್ ಪದ ಯಾವುದೂ ಇಲ್ಲ. ಸೊ ಏಜ್ ರಿಲೇಟೆಡ್ ಡಿಜೆನರೇಷನ್ ಅಂತ ಕರಿತೀವಿ. ವಯಸ್ಸಿಗೆ ತಕ್ಕ ಸವತ, ಕ್ಲೋಸೆಸ್ಟ್ ಐ ಕ್ಯಾನ್ ಗೆಟ್ ಇನ್ ಕನ್ನಡ, ವಯಸ್ಸಿಗೆ ತಕ್ಕ ಸವತ. ಸೊ ಕಾರ್ ಹೇಗೆ ಹೆಚ್ಚು, ನಾನು ಪೇಷಂಟ್ಸ್ಗೆ ಇದೇ ಉದಾಹರಣೆ ಕೊಡೋದು, ಹೆಚ್ಚು ಕಿಲೋಮೀಟರ್ಸ್ ಓಡಿದರೆ ಹೆಚ್ಚು ಸವಿಯತ್ತೆ. ನೀವು ಗುಡ್ಡ ಕ್ರಾಸ್ ಕಂಟ್ರಿ ಕಾರ್ ರನ್ ಮಾಡಿದರೆ ಬೇಗ ಸವಿಯತ್ತೆ. ತುಂಬ ಲೋಡ್ ಹಾಕಿದರೆ ಕಾರಲ್ಲಿ, ಲಗೇಜ್ ತುಂಬ, ಜನ ತುಂಬ ಇದ್ದರೆ ಬೇಗ ಸವಿಯತ್ತೆ. ಸೊ ಇದೇ ಉದಾಹರಣೆ ಮನುಷ್ಯಂಗೂ ಅನುಗುಣವಾಗುತ್ತೆ. ಹೇಗೆ ಅಂದರೆ, ಈಗ ಉದಾಹರಣೆಗೆ ತುಂಬ ಜನ ಹಾಕಿದರೆ ಕಾರಲ್ಲಿ ಪೇಷಂಟ್ ಬಾಡಿ ಮಾಸ್ ಇಂಡೆಕ್ಸ್ ಅಂತ ಹೇಳ್ತೀವಿ. ಪೇಷಂಟ್ ಬಾಡಿ ವೇಟ್, ಏನು ಬಾಡಿ ಮಾಸ್ ಇಂಡೆಕ್ಸ್ ಅಂದರೆ ನಿಮ್ಮ ಹೈಟಿಗೆ ಎಷ್ಟಿರಬೇಕು ನಿಮ್ಮ ವೇಟು ಅಂತ. ದರ್ ಇಸ್ ಅ ಟೇಬಲ್, ನೀವು BMI ಕ್ಯಾಲ್ಕುಲೇಟರ್ ಅಂತ ಹಾಕಿ ಗೂಗಲಲ್ಲಿ, ಯು ಗೆಟ್ ಎ ಬ್ಯೂಟಿಫುಲ್ ಚಾರ್ಟ್. ನಿಮ್ಮ ಹೈಟಿಗೆ ಎಷ್ಟು ನಿಮ್ಮ ವೇಟ್ ಇರಬೇಕು. ಅದರಲ್ಲಿ ಐಡಿಯಲ್ ಇರೋದು
20 to 25. ಅದರಲ್ಲಿ ಮಿಡ್ ಪಾಯಿಂಟ್ ಅರೌಂಡ್ 23-24 ಇದ್ದರೆ ಇಟ್ಸ್ ಅ ಗುಡ್ ಬಾಡಿ ಮಾಸ್ ಇಂಡೆಕ್ಸ್. ಆ ಬಾಡಿ ಮಾಸ್ ಇಂಡೆಕ್ಸ್ ಆ ಸ್ಟೇಜಲ್ಲಿ ಇರೋದ್ರಿಂದ ನಾಟ್ ಜಸ್ಟ್ ಯುವರ್ ನೀ ಆರ್ಥರೈಟಿಸ್ ಒಂದೇ ಅಲ್ಲ, ಸಾಕಷ್ಟು ಹೆಲ್ತ್ ಪ್ಯಾರಾಮೀಟರ್ ಸರಿಯಾಗಿ ಹೋಗ್ಬಿಡುತ್ತೆ ಜಸ್ಟ್ ಬೈ ಸ್ಟೇಯಿಂಗ್ ಇನ್ ಯುವರ್ BMI in the limits. So heavier the weight, when you start going out of your BMI, ಅದರಲ್ಲಿ ಮತ್ತೆ ಗ್ರೇಡ್ಸ್ ಇದೆ, ಮೈಲ್ಡು, ಮಾಡ್ರೇಟು, ಸಿವಿಯರ್, ಒಬಿಸಿಟಿ, ಮಾರ್ಬಿಡ್ ಒಬಿಸಿಟಿ ಅಂತೆಲ್ಲ ಬರುತ್ತೆ ಅಕಾರ್ಡಿಂಗ್ ಟು ದ BMI ಕ್ಯಾಲ್ಕುಲೇಟರ್ಸ್. ದ ಲೋಡ್ ಆನ್ ದ ನೀ ಇಸ್ ಇನ್ಕ್ರೀಸ್ಡ್, ಹೆಚ್ಚಾಗುತ್ತೆ, ಸವತ ಹೆಚ್ಚಾಗುತ್ತೆ. ನಾಟ್ ಜಸ್ಟ್ ದಟ್ ಯುವರ್ ಫಿಟ್ನೆಸ್ ಲೆವೆಲ್ಸ್ ಡ್ರಾಪ್, ದ ಎಬಿಲಿಟಿ ಫಾರ್ ಯು ಟು ವಾಕ್ ಆಲ್ಸೋ ರೆಡ್ಯೂಸಸ್. ರೈಟ್. So it has got multiple effects. So younger people who are listening to this, pay attention to your weight. You still have age on your side. So that is a very simple thing. Eat the right stuff. Don't eat junk. Exercise. See, ಎಲ್ಲ ಡಾಕ್ಟರ್ಸ್ ಹೇಳೋದಿದೆ ಸೇಮ್ ಥಿಂಗ್ ವಾಟ್ ಐ ಆಮ್ ಟೆಲ್ಲಿಂಗ್. ಬಟ್ ಅದು ಫಾಲೋ ಮಾಡೋದು ಎಷ್ಟು ಜನ ಹೇಳಿ? ಫಾಲೋ ಮಾಡೋದು ಕಮ್ಮಿ ಆಗುತ್ತೆ. ನನ್ನ ಪೇಷಂಟ್ಸಿಗೆ ಇಷ್ಟೆಲ್ಲ ತಿನ್ನಬೇಡಿ ಅಂತ ಹೇಳಿದ್ರೆ ಮತ್ತೇನು ತಿನ್ಬೇಕು ಹೇಳಿ ಅಂತ ಹೇಳ್ಬಿಡ್ತಾರೆ. ಸೊ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ಸೊ ನಾನು ಇದು ತಿನ್ನಬೇಡಿ ಅದು ತಿನ್ನಬೇಡಿ ಅಂತ ಐ ಆಸ್ಕ್ ರೆಸ್ಟ್ರಿಕ್ಷನ್ಸ್ ವಿತ್ ರೆಸ್ಪೆಕ್ಟ್ ಟು ದ ಫುಡ್ ಟು ಕೀಪ್ ಯುವರ್ ವೇಟ್ ಐಡಿಯಲ್. ಸೊ ಯು ಹ್ಯಾವ್ ಟು ಟ್ರೈ ಟು ಕೀಪ್ ಇಟ್ ಆ್ಯಸ್ ಮಚ್ ಆಸ್ ಪಾಸಿಬಲ್ ಇನ್ ದ ಕರೆಂಟ್ ಸರ್ಕಮ್ಸ್ಟೆನ್ಸಸ್. ನಿಮ್ಮ ಸರ್ಕಮ್ಸ್ಟೆನ್ಸಸಲ್ಲಿ ಎಷ್ಟಾಗುತ್ತೋ ಅಷ್ಟು ಐಡಿಯಲ್ ವೇಟ್ನ ಇಟ್ಕೊಳ್ಳಿಕ್ಕೆ ಟ್ರೈ ಮಾಡಿ. ನಥಿಂಗ್ ಕಮ್ಸ್ ಈಸಿ ಡಾಕ್ಟರ್. ಎಸ್. ಈಗ ಯಾವ್ದು ಈಸಿನೋ ಆಮೇಲೆ ಕಷ್ಟ ಆಗತ್ತೆ, ಈಗ ಯಾವ್ದು ಕಷ್ಟನೋ ಆಮೇಲೆ ಅದು ಈಸಿ ಆಗತ್ತೆ ಅನ್ನೋದನ್ನ ಯು ಹ್ಯಾವ್ ಟು ರೆಸ್ಪೆಕ್ಟ್ ದಟ್ ಅಂಡ್ ವ್ಯಾಲ್ಯೂ ಇಟ್ ಅನ್ಸುತ್ತೆ. ಹೌದು. ಸೊ ಥ್ಯಾಂಕ್ ಯು ಫಾರ್ ಗಿವಿಂಗ್ ಅಸ್ ದಿ ಅಂಡರ್ಸ್ಟ್ಯಾಂಡಿಂಗ್ ಆಸ್ ಟು ಹೇಗೆ BMI ಕಂಟ್ರೋಲಲ್ಲಿದ್ರೆ ಮೋಸ್ಟ್ ಆಫ್ ದ ಕಾಯಿಲೆಗಳು ಕಂಟ್ರೋಲ್ ಅಂದರೆ ಬರೋದೇ ಇಲ್ಲ, ಹತ್ರ ಬರಲ್ಲ ಅಂತ. ಅದರಲ್ಲಿ ದೇಹದ ತೂಕ ನೀಗೆ ಹೇಗೆ ಎಫೆಕ್ಟ್ ಮಾಡುತ್ತೆ ಹೇಳಿದ್ದೀರಾ. ಸೊ ಬಿಫೋರ್ ವಿ ಆ್ಯಕ್ಚುಲಿ ಗೆಟ್ ಇನ್ ಟು ಈ ನೀ ರಿಪ್ಲೇಸ್ಮೆಂಟು ಮತ್ತು ಈಗ ಮ್ಯಾಕೋ ರೋಬೋಟಿಕ್ ಸರ್ಜರಿ ಎಲ್ಲ ಹೇಗಿರುತ್ತೆ, ಇನ್ನೊಂದಷ್ಟು ಡೌಟ್ಸ್ ಇದೆ ಇಲ್ಲಿ, ಮಿತ್ತೋ ಟ್ರೂತೋ ಅಂತ. ಸೊ ಪುವರ್ ಪಾಸ್ಚರ್ ಬಗ್ಗೆ ಮಾತಾಡಿದ್ವಿ. ನೆಕ್ಸ್ಟ್ ಈಗ ಲ್ಯಾಕ್ ಆಫ್ ಪ್ರೋಟೀನ್, ಇಸ್ ಇಟ್ ಅ ಸೈಲೆಂಟ್ ನೀ ಕಿಲ್ಲರ್? ನೀ ಕಿಲ್ಲರ್ ಅಂತ ಹೇಳಲ್ಲ, ಪ್ರೋಟೀನ್ ರಿಚ್ ಡಯಟ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ನಮಗೆ ನಾನೇ MBBS ಓದ್ತಿರ್ಬೇಕಾದ್ರೆ ನಮ್ಗೆ ಇಷ್ಟೆಲ್ಲ ಜ್ಞಾನ ಇರಲಿಲ್ಲ, ಬಿಕಾಸ್ ಐ ವಾಸ್ ನಾಟ್ ಸ್ಪೆಷಲೈಸ್ಡ್ ಇನ್ ಆರ್ಥೋಪೆಡಿಕ್ಸ್. ಈಗ ಗೊತ್ತಾಗಿರೋ ಅಷ್ಟು ನಾಲೆಜ್ ಆವಾಗ ಇರಲಿಲ್ಲ. ಸೊ ಆ್ಯಸ್ ಯು ಗ್ರೋ ಓಲ್ಡರ್ ಆ್ಯಂಡ್ ಓಲ್ಡರ್ ಯು ಬಿಕಮ್ ಮೋರ್ ವೈಸರ್. ಸೊ ಪ್ರೋಟೀನ್ ಈಸ್ ಅನ್ ಎಸೆನ್ಷಿಯಲ್ ಬಿಲ್ಡಿಂಗ್ ಬ್ಲಾಕ್ ಆಫ್ ಯುವರ್ ಬೋನ್. ದ ಬೇಸಿಕ್ ಸ್ಟ್ರಕ್ಚರ್ ಪ್ರೋಟೀನ್, ಆ್ಯಂಡ್ ದಿಸ್ ಎಸ್ಪೆಷಲಿ ಇನ್ ದ ಯಂಗರ್ ಏಜ್ ಗ್ರೂಪ್, ಎ ಚೈಲ್ಡ್ ವಿಚ್ ಟೇಕ್ಸ್ ಗುಡ್ ಅಮೌಂಟ್ ಆಫ್ ಪ್ರೋಟೀನ್ ವಿತ್ ಹೇಳಿದ್ದೀನಿ. ಸೊ ವಿಲ್ ಹ್ಯಾವ್ ಎ ಸ್ಟ್ರಾಂಗರ್ ಬೋನ್ ಕಂಪೇರ್ಡ್ ಟು ಅ ಪೂರ್ಲಿ ನರಿಶ್ಡ್ ಚೈಲ್ಡ್. ಬರೀ ಕ್ಯಾಲ್ಸಿಯಂ ಅಂದರೆ ಬೋನ್ ಅಂತ ಕನೆಕ್ಷನ್ ಕೊಟ್ಟು ಪ್ರೋಟೀನ್ಗೂ ಸಂಬಂಧ ಇದೆ. ಎಸ್, ಪ್ರೋಟೀನು ಸಂಬಂಧ ಇದೆ. ಬೋನ್ ಸ್ಟ್ರೆಂತಿಗೆ ಪ್ರೋಟೀನ್ ಸಂಬಂಧ ಇದೆ. ಅಟ್ ಎವ್ರಿ ಏಜ್ ಇಟ್ಸ್ ಇಂಪಾರ್ಟೆಂಟ್. ಇಟ್ ಫಾರ್ಮ್ಸ್ ದ ಸ್ಕ್ಯಾಫೋಲ್ಡಿಂಗ್ ಫಾರ್ ದ ಬೋನ್. ದರ ಸ್ಕ್ಯಾಫೋಲ್ಡಿಂಗ್ ಇರುತ್ತೆ, ಅದನ್ನು ಮಿನರಲೈಸ್ ಆಗುತ್ತೆ ಕ್ಯಾಲ್ಶಿಯಂ. ಸೊ ಎರಡೂ ಇಂಪಾರ್ಟೆಂಟು. ಬೋನ್ ಏನಿದ್ರು ಇಟ್ಸ್ ಲೈಕ್ ಅ ಟೊಳ್ಳು, ಇಟ್ಸ್ ನಾಟ್ ಅ ಸಾಲಿಡ್ ಸ್ಟ್ರಕ್ಚರ್. ಜನಕ್ಕೇನು ಅಂದರೆ ವುಡ್ ಪೀಸ್ ಥರ ಬೋನ್ ಅಂದ್ಕೊಂಡ್ಬಿಡ್ತಾರೆ. ಬೋನ್ ಇಸ್ ಅ ಟೊಳ್ಳು, ಈ ಥರ. ಇಟ್ ಈಸ್ ಹನಿಕೂಮ್, ಜೇನುಗೂಡು ಅಂತ ಹೇಳ್ತೀನಿ ನಾನು. ಸೊ ಎಲುಬು ಹೇಗೆ ಅಂದರೆ ಇಟ್ ಇಸ್ ಲೈಕ್ ಎ ಜೇನುಗೂಡು, ಹೊರಗಡೆ ಶೆಲ್, ಹೊರಗಡೆ ಕವರಿಂಗ್. ನಾನ್ ವೆಜಿಟೇರಿಯನ್ಸಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ, ತಿಂದು ನೋಡ್ತಾ ಇರ್ತಾರೆ. ವೆಜಿಟೇರಿಯನ್ಸ್ಗೆ ಇದನ್ನು ವಿ ಹ್ಯಾವ್ ಟು ಮೇಕ್ ದಮ್ ಅಂಡರ್ಸ್ಟ್ಯಾಂಡ್. ಎಲ್ಲರ ತಲೆಯಲ್ಲಿ ಏನೋ ಎಲ್ಲಿ ಬಂದರೆ ಸಾಲಿಡ್ ಆಗಿದೆ. ಸೊ ಈ ಟೊಳ್ಳು ವಯಸ್ಸಿಂದ ದೊಡ್ಡದಾಗ್ತಾ ಹೋಗುತ್ತೆ. ಸೊ ಟೊಳ್ಳು ಬೀಳ್ದಿರಂಗೆ ನೋಡ್ಕೊಳ್ಳೋದು ಹೇಗೆ? ಸೊ ಇದು ಐ ಥಿಂಕ್ ಸ್ಟೇಜಸ್ ನೀವು ಎಕ್ಸ್ಪ್ಲೇನ್ ಮಾಡ್ಬೋದಾ? ಫಸ್ಟ್ ನಾರ್ಮಲ್ ಇದೆ ಡಾಕ್ಟರ್. ಸೊ ಇದು ನಾರ್ಮಲ್ ಬೋನ್. ನಾನು ಹೇಳಿದೆ, ನಾನು 30-35 ವರ್ಷದವರೆಗೂ ಯುವರ್ ಬೋನ್ ಪೀಕ್ ಬೋನ್ ಮಾಸ್ ಅಂತ ಯು ರೀಚ್. ಪೀಕ್ ಬೋನ್ ಮಾಸ್, ಇಟ್ ಇಸ್ ಲೈಕ್ ಯುವರ್ ಮ್ಯಾಕ್ಸಿಮಮ್ ಬ್ಯಾಂಕ್ ಬ್ಯಾಲೆನ್ಸ್ ಯು ರೀಚ್ಡ್. ಓಕೆ, ಅದಾದಮೇಲೆ ಬ್ಯಾಂಕ್ ಬ್ಯಾಲೆನ್ಸ್ ಕಮ್ಮಿ ಆಗ್ತಾ ಹೋಗುತ್ತೆ ಜೀವನದಲ್ಲಿ ವಿತ್ ದ ಬೋನ್ ಸ್ಟ್ರೆಂತ್. ಸೊ ಪ್ರೋಗ್ರೆಷನ್ ಅಂತ ಹೇಳ್ತೇವೆ. ಸೊ ಡೆನ್ಸಿಟಿ ಕಮ್ಮಿ ಆಗ್ತಾ ಹೋಗುತ್ತೆ. ನೀವು ನೋಡ್ತಾ ಇದ್ದೀರಾ ಇಲ್ಲಿ ಹನಿಕೂಂಬು, ಆ ಜೇನುಗೂಡು ದೊಡ್ಡದಾಗ್ತಾ ಹೋಗ್ತಾ ಇದೆ. ಸೊ ಇದು ಆಸ್ಟಿಯೋಪೊರೋಸಿಸ್ ಸ್ಟೇಜ್, ಮೈಲ್ಡ್. ಇದು ಆಸ್ಟಿಯೋಪೀನಿಯಾ ಅಂತ ಹೇಳ್ತೀವಿ. ಫಸ್ಟ್ ಸ್ಟೇಜ್ ಆಸ್ಟಿಯೋಪೀನಿಯಾ, ಆಸ್ಟಿಯೋಪೊರೋಸಿಸ್ ಮೈಲ್ಡ್. ಆಮೇಲೆ ಜೇನುಗೂಡು ತುಂಬ ದೊಡ್ಡದಾಯಿತು ಅಂದರೆ ಯು ಬಿಕಮ್ ಪ್ರೋನ್ ಫಾರ್ ಫ್ರೆಜಿಲಿಟಿ ಫ್ರ್ಯಾಕ್ಚರ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲಿಗೆ ಲಾಸ್ಟ್ ಸ್ಟೇಜಿಗೆ ಹೋದಾಗ್ಲೇನೆ ಬಿದ್ರೂ ಮೂಳೆ ಸ್ಮಾಲ್ ಫಾಲ್ಸ್ ವಿಲ್ ರಿಸಲ್ಟ್ ಇನ್ ಫ್ರ್ಯಾಕ್ಚರ್ಸ್. ಈ ಸ್ಟೇಜ್ ರೀಚ್ ಆಗೋ ಅಷ್ಟೊತ್ತಿಗೆ ಎಲ್ಲರೂ ದೇ ವಿಲ್ ಬಿ ಅರೌಂಡ್ 60+, 70+,
80+. ಅದು ಇಟ್ ಡಿಪೆಂಡ್ಸ್ ಆನ್ ವೇರಿಯಸ್ ಫ್ಯಾಕ್ಟರ್ಸ್. ಬೋನ್ ಸ್ಟ್ರೆಂತ್ ನಾಟ್ ಓನ್ಲಿ ಡಿಪೆಂಡ್ಸ್ ಆನ್ ಯುವರ್ ಡಯಟ್ ಆ್ಯಂಡ್ ಯುವರ್ ನ್ಯೂಟ್ರಿಷನ್ ಆ್ಯಂಡ್ ಎಕ್ಸಸೈಸ್. Genes. Yes, it depends on the build of the individual. Big built individuals have more bone strength. ಓ ಅಂದರೆ ದಷ್ಟು ಪುಷ್ಟ. ದಷ್ಟು ಪುಷ್ಟವಾಗಿರೋ ನಾನು ಅದೇ ಹೇಳ್ತಾ ಇರ್ತೀನಿ. ಮೊನ್ನೆ ಯಾರೋ ಪೇಷಂಟ್ ಬಂದರು, ಡಾಕ್ಟರ್ ಯು ವಿಲ್ ನೆವರ್ ಹ್ಯಾವ್ ಎ ಫ್ರ್ಯಾಕ್ಚರ್ ಇನ್ ಯರ್ ಲೈಫ್, ಯು ಡೋಂಟ್ ವರಿ ಅಂತಂದೆ ಯಾವುದೋ ಪೇಷಂಟ್ಗೆ. ಥ್ಯಾಂಕ್ ಯು ಡಾಕ್ಟರ್, ಎಲ್ಲರೂ ನನ್ನ ಇಷ್ಟು ದಪ್ಪ ಇದ್ದೀನಿ, ಇಷ್ಟು ಓವರ್ ವೇಟ್ ಇದ್ದೀನಿ ಅಂತ ಇದು ಮಾಡ್ತಾರೆ. ಶಿ ವಾಸ್ ವೆರಿ ವೆಲ್ ಬಿಲ್ಟ್, ಟಾಲ್ ಲೇಡಿ ಆ್ಯಂಡ್ ವೆರಿ ವೆಲ್ ಬಿಲ್ಟ್, ಬಿಗ್ ಬೋನ್ಸ್. ಸೊ ಬಿಗರ್ ದ ಬೋನ್ಸ್, taller you are, more well built you are, the stronger you will be in your old age. You will break bones 10 years later compared to your friends, ಇನ್ಕ್ಲೂಡಿಂಗ್ ಯು. ನೀವು ಕೂಡ I don't know about me, I don't know what is it. ಟಾಲ್ ಆಗಿದ್ದೀರಾ ಡಾಕ್ಟ್ರೇ. trying to keep up with my exercises, so I hope that should help. ಥ್ಯಾಂಕ್ ಯು ಫಾರ್ ಗಿವಿಂಗ್ ಅಸ್ ದಿ ಅಂಡರ್ಸ್ಟ್ಯಾಂಡಿಂಗ್. ಸೊ ಈಗ ನನ್ನ ಪ್ರಶ್ನೆ, ದ ಮೋರ್ ವಿ ನೋ, ದ ಮೋರ್ ವಿ ವಾಂಟ್ ಟು ನೋ ಹೌ ಟು ಟೇಕ್ ಕೇರ್ ಆಫ್ ಅವರ್ ಸೆಲ್ಫ್. ಸೊ ನನಗೀಗ ಹನಿಕೋಮ್ ಥರ ತೋರಿಸಿದ್ರಲ್ಲ, ಅದು ಕೊನೆವರೆಗೂ ನಾನು ಹಾಗೆ ಮೇಂಟೈನ್ ಮಾಡಬೇಕಂದ್ರೆ ನಾನು ಏನೇನು ಮಾಡಬೇಕು ಈಗಲಿಂದಲೇ? ವೇಟ್ ಬೇರಿಂಗ್ ಎಕ್ಸಸೈಸಸ್ ಒಂದು. ಸೊ ಜಿಮ್ಮು, ವೇಟ್ ಬೇರಿಂಗ್. No, weight bearing is run, jog, jump, skip. This is the first part. Second part, muscle strengthening exercises. ಅದಕ್ಕೆ Gym, resistance training or strength training ಅಂತ ಹೇಳ್ಬೋದು. ಸ್ಟ್ರೆಂಗ್ತ್. ದಿಸ್ ಇಸ್ ಫಾರ್ ಮಸಲ್ಸ್. ಓಕೆ. ಸೊ ಸೊ ಇವೆರಡೂ ಇಂಪಾರ್ಟೆಂಟ್. ಆದರೆ ಮಾಡ್ತಾ ಹೋಗ್ಬೇಕು ಇನ್ನು ಜೀವನದಲ್ಲಿ ಕೊನೆಯವರೆಗೂ. ಮೆನ್ನಿಗೆ ಬೇರೆ, ಫೀಮೇಲಿಗೆ ಬೇರೆ. ಇದನ್ನು ಅಡ್ವೈಸ್ ಮಾಡ್ತೀನಿ ನಾನು. ಮೆನ್ನಲ್ಲಿ ಕಾರ್ಡಿಯೋ ಟೇಕ್ಸ್ ಎ ಲಿಟಲ್ ಬಿಟ್ ಆಫ್ ಮೋರ್ ಪ್ರೆಸಿಡೆನ್ಸ್. ಅಂದರೆ ಕಾರ್ಡಿಯೋಗೆ ಸ್ವಲ್ಪ ಹೆಚ್ಚು ಬೆಲೆ ಕೊಡಬೇಕಾಗತ್ತೆ. ಮೆನ್ ಬೈ ವರ್ಚ್ಯೂ ಆಫ್ ದೇರ್ ಸೆಕ್ಸ್ ಆರ್ ಪ್ರೋನ್ ಫಾರ್ ಹಾರ್ಟ್ ಅಟ್ಯಾಕ್ಸ್ ಆ್ಯಂಡ್ ಸ್ಟ್ರೋಕ್ಸ್. ಬಿಕಾಸ್ ಆಫ್ ದ ಹಾರ್ಮೋನ್ ಹೆಣ್ಮಕ್ಳು ಬಚಾವ್ ಟಿಲ್ ಮೆನೋಪಾಸ್. Yes. So men need more stress on cardio. Weekly 2 days cardio, 3 days of strength training. Women require more strength training than cardio. Cardio ಹೆಚ್ಚು ಬೇಕಾಗಿಲ್ಲ. ನಾನು ಅದೇ ಹೇಳೋದು, ಪೇಷಂಟ್ಸ್ ಬಂದರೆ ಅದೇ ಹೇಳೋದು. ವಿಮೆನ್ ರೇರ್ಲಿ ಯು ಹಿಯರ್ ಅ ಸ್ಟೋರಿ ಟೆಲಿಂಗ್ ಅವ್ರ ಅಮ್ಮಂಗೆ ಹಾರ್ಟ್ ಅಟ್ಯಾಕ್ ಆಯ್ತಂತೆ, ಇವ್ರ ಅಮ್ಮಂಗೆ ಹಾರ್ಟ್ ಅಟ್ಯಾಕ್ ಆಯಿತು, ಇದೆಲ್ಲ ಕೇಳೋದೇ ಇಲ್ಲ. ಓನ್ಲಿ ಮೆನ್ ಸ್ಟೋರೀಸ್ ಯು ಹಿಯರ್ ಅಬೌಟ್ ಹಾರ್ಟ್ ಅಟ್ಯಾಕ್ಸ್. ವಿಮೆನ್ ಸ್ಟೋರೀಸ್ ಆರ್ ಓನ್ಲಿ ಅಬೌಟ್ ಫ್ರ್ಯಾಕ್ಚರ್ಸ್. ಸೊ 1 in 3 ವಿಮೆನ್ ವಿಲ್ ಹ್ಯಾವ್ ಎ ಆಸ್ಟಿಯೋಪೊರೋಟಿಕ್ ಫ್ರ್ಯಾಕ್ಚರ್ ಇನ್ ದರ್ ಲೈಫ್. ಅಂದರೆ 33% ಆಫ್ ವಿಮೆನ್ ವಿಲ್ ಹ್ಯಾವ್ ಆಸ್ಟಿಯೋಪೊರೋಟಿಕ್ ಫ್ರ್ಯಾಕ್ಚರ್ಸ್. ಮೂರಲ್ಲಿ ಒಬ್ಬರಿಗೆ ಆಸ್ಟಿಯೋಪೊರೋಟಿಕ್ ಫ್ರ್ಯಾಕ್ಚರ್ ಆಗುತ್ತೆ. ಆಸ್ಟಿಯೋಪೊರೋಟಿಕ್ ಫ್ರ್ಯಾಕ್ಚರ್ ಆಗೋದು 4-5 ಜಾಗದಲ್ಲಿ. ಒಂದು ರಿಸ್ಟ್, ಒಂದು ಹಿಪ್ಸ್, ಒಂದು ಶೋಲ್ಡರ್, ಒಂದು ಬೆನ್ನೆಲುಬು. ಸೊ ಈ ಜಾಗದಲ್ಲಿ ಜಾರಿ ಬಿದ್ದು ಸಪೋರ್ಟ್ ಹುಡುಕ್ಬೇಕಾದ್ರಿಂದಲೇ. ಎಕ್ಸಾಕ್ಟ್ಲಿ. ಸೊ ಮೆನ್ 1 in 5 ಅಂದರೆ 20%, 5 ಜನದಲ್ಲಿ ಒಬ್ಬರು ಮನುಷ್ಯರು ಮೇಲ್ ವಿಲ್ ಹ್ಯಾವ್ ಎ ಆಸ್ಟಿಯೋಪೊರೋಟಿಕ್ ಫ್ರ್ಯಾಕ್ಚರ್. ಸೊ ಇದು ಸ್ಟ್ಯಾಟಿಸ್ಟಿಕ್ಸು. ಸೊ ಬೋನ್ ಸ್ಟ್ರೆಂತ್ಗೆ ಈ ಇದನ್ನು ಹೇಳಿದ್ದು ಯು ಹ್ಯಾವ್ ಟು ಇನ್ಕಾರ್ಪೊರೇಟ್ ನಿಮ್ಮ ಜೀವನದಲ್ಲಿ ಮಾಡಬೇಕಾಗುತ್ತೆ. ರನ್ ಗೈಸ್, ರನ್, ಸ್ಕಿಪ್, ಜಂಪ್, Yes. ಜಾಗ್, Do something. Yes. muscle Be training. active. Wake up to fresh ideas. Repose. ಅಂಡ್ ಇದ್ರ ಜೊತೆಗೆ ಇನ್ನೇನೇ ಡಯಟ್ ಫಿಕ್ಸಸ್? Diet fixes for older people is a high protein diet. You hear a lot of this protein shakes and protein available over the counter, lot of ways, that this ತುಂಬಾ ಇದೆ. So best is a natural source of protein. ನಾವು ಹೇಳಿದ್ವಾಗಲೇ Yes, ಎಗ್ಸು, ಕಾಳುಗಳು. yes. Nothing beats, because whatever artificial protein you take might have a little bit effect on the kidneys. It might load your kidneys. ಅಷ್ಟು ತಗೊಳ್ಳೇಬೇಕು ಅಂದ್ರೆ ವಾಟ್ ಐ ವುಡ್ ಅಡ್ವೈಸ್ ಇಸ್, ವಿ ಆಸ್ ಡಾಕ್ಟರ್ಸ್ ಅಡ್ವೈಸ್ ಸಮ್ ಪ್ರೋಟೀನ್ ಪೌಡರ್ಸ್ ವಿಚ್ ಆರ್ ಮೆಡಿಕಲಿ ಆಕ್ಸೆಪ್ಟೆಡ್. ಅದು ಯಾವುದು ಡಾಕ್ಟ್ರೆ? I don't want to put in brand names, but so But what should we look in the label? This is available in hospitals and prescribed by your doctor. ಸೊ ಅವ್ರನ್ನ ಹೋಗಿ ಕೇಳಿ. ನಿಮ್ಮ ಡಾಕ್ಟರ್ನ ಕೇಳಿ, ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಆಗಲಿ ಯಾರಾದ್ರೂ ಕೇಳಿ ಯಾವ ಪ್ರೋಟೀನ್ ಪೌಡರ್ ಯೂಸ್ ಮಾಡಲಿ ಅಂತ. ದೇರ್ ಆರ್ ಅವೈಲಬಲ್ ಫಾರ್ ಪೇಷಂಟ್ಸ್ ಹೂ ಆರ್ ಸಾರ್ಕೋಪಿನಿಕ್ or diabetic, sarcopenia. ಸೊ ಏಜ್ ರಿಲೇಟೆಡ್ ಮಸಲ್ ಕ್ಷೀಣ ಆಗ್ತಾ ಇರುತ್ತೆ, ಅವರಿಗೆ ಇರುತ್ತೆ. ಯು ಕ್ಯಾನ್ ಸ್ಟಾರ್ಟ್ ದ್ಯಾಟ್. ನಾನು ಪರ್ಸ್ನಲಿ ವೇ ಪ್ರೋಟೀನ್ ಯೂಸ್ ಮಾಡ್ತೀನಿ ಆ್ಯಂಡ್ ಐ ಬಿನ್ ಟೋಲ್ಡ್ ಇಟ್ ಇಸ್ ದ ಸೇಫೆಸ್ಟ್ ಅಂತ. ಸೊ this is another thing. See, we have a doctors group wherein health fitness group ಅಂತಿದೆ. ನಮ್ಮ ಆರ್ಥೋಪೆಡಿಕ್ ಸರ್ಜನ್ಸ್ದೇ ಒಂದು ಗ್ರೂಪ್ ಇದೆ.
ಓಹೋ So we discuss a lot of these things. Day in and day out, these discussions run every day. Because all of us are exercising, all of us are taking care of our diets. There's a good number of people across the world. We have orthopedic surgeons who are into fitness. So this is an ever controversial topic, but I wouldn't advise ಯಾರಿಗೂ ನಾನು ಆರ್ಟಿಫಿಷಿಯಲ್ ಇದನ್ನು ಅಡ್ವೈಸ್ ಮಾಡಲ್ಲ. ನ್ಯಾಚುರಲ್ ಸೋರ್ಸಸ್ ಆಫ್ ಪ್ರೋಟೀನ್ ಆದಷ್ಟು, ಬಿಕಾಸ್ ಇಟ್ಸ್ ಈಸಿ ಟು ಬಿಲ್ಡ್ ಬಾಡಿ ಆ್ಯಂಡ್ ಬಿಕಮ್ ಲುಕ್ ನೈಸ್ ವಿತ್ ದೀಸ್ ಆರ್ಟಿಫಿಷಿಯಲ್ ಪ್ರೋಟೀನ್ ಪೌಡರ್ಸ್. ಕ್ವಿಕ್ಲಿ ಮಸಲ್ ಗೆಟ್ಸ್ ಬಿಲ್ಟ್ ಅಪ್, ಯು ಗೆಟ್ ಇಂಪ್ರೆಸ್ಡ್ ವಿತ್ ಇನ್ ನೋ ಟೈಮ್. ಸೊ ವಾಟ್ ಎವರ್ ಇಟ್ ಈಸ್, ನ್ಯಾಚುರಲ್ ಇಸ್ ದ ಬೆಸ್ಟ್. ಓ ಸೊ ನೀವು ಹೇಳ್ತಾ ಇರೋದು ಇವನ್ ದ ಬೆಸ್ಟ್ ಆಫ್ ದ ಬೆಸ್ಟ್ ಪ್ರೋಟೀನ್ ಅಂತ ನೀವೇನು ವೇಸ್ ಎಲ್ಲ ತಗೋತಾ ಇದ್ದೀರಾ, ಅದನ್ನು ಸೈಡಿಗೆ ಹಾಕಿ ನ್ಯಾಚುರಲ್ ಇಸ್ ದ This is my advice. The best person to advise this would be a good nephrologist or a kidney doctor who handles these sort of issues. See, I see issues with related to bone and joint. A kidney related doctor ಅದೇನು ತಗೋತಾರಪ್ಪ ಪ್ರೋಟೀನ್ ಪೌಡರ್, ನನ್ನ ಹತ್ರ ಎಲ್ಲ ಬರ್ತಾರೆ ಪ್ರಾಬ್ಲಮ್ ಮಾಡ್ಕೊಂಡು, ಕಿಡ್ನಿ ಫೇಲ್ಯೂರ್ ಆಗಲಿ ಈ ಥರ ಅಂತ ದೇ ಮೈಟ್ ಟೆಲ್. ಸೊ ಯು ಬೆಟರ್ ಕನ್ಸಲ್ಟ್ ಎ ಗುಡ್ ನೆಫ್ರೋ. ದೇ ಆರ್ ದ ಬೆಸ್ಟ್ ಪರ್ಸನ್ಸ್ to give you advice with regard to whether you should take a protein powder or not, whether whey is good, whether creatine is good. So idella ನೀವು this nephrologist will give you a very sound advice, a good nephro. ಏನು ತಗೊಳ್ಳಲ್ಲ. ನಾನು ಯೂಶಲಿ ಅವಾಯ್ಡ್ ಮಾಡ್ತೀನಿ. I took for some time, but I now started avoiding. Though there are some plant proteins ಅಂತ ಬರೋದು ಶುರು ಆಗಿದೆ ಈಗ ಮಾರ್ಕೆಟಲ್ಲಿ, you can try that. Plant protein powders. pea protein. Yes, plant. Yes, exactly. That might be safer, any day safer than any of these. ಥ್ಯಾಂಕ್ ಯು ಡಾಕ್ಟರ್. Yes. ನೆಕ್ಸ್ಟ್ ಪ್ರಶ್ನೆ, ಈ 7 ಸೈಲೆಂಟ್ ನೀ ಕಿಲ್ಲರ್ಸ್ ಇದರಲ್ಲಿ ಫ್ಲಿಪ್ ಫ್ಲಾಪ್ಸ್ ಮತ್ತು ರಾಂಗ್ ಫುಟ್ವೇರ್ ಇದೆ. ಈಗ ಹವಾಯಿ ಚಪ್ಪಲ್, ಫ್ಲಿಪ್ ಫ್ಲಾಪ್ಸ್ ಆ್ಯಂಡ್ ಆಲ್ ಆಫ್ ದ್ಯಾಟ್, ಡಸ್ ಇಟ್ ಎಫೆಕ್ಟ್ ದ ನೀ? ಸೈಲೆಂಟ್ ನೀ ಕಿಲ್ಲರ್ಸ್ ಅವಲ್ಲ? No. Nothing with related to the footwear. ಇವನ್ ಹೀಲ್ಸ್? Heels, strict no. Not knee killer ಅಂತ ಹೇಳಲ್ಲ. It is not good. Maybe for a party, maybe once off you can wear. The younger girls, ಸಣ್ಣ ವಯಸ್ಸಿನವರು, maybe they may like it, but not as a regular form of footwear. Heels are not a great thing. Just for one-off occasions you can wear. ತುಂಬ ಹೊತ್ತು ಕೂತ್ಕೊಳ್ಳೋದು, ಸಿಟ್ಟಿಂಗ್ ಟೂ ಲಾಂಗ್, ಇದು ಸೈಲೆಂಟ್ ನೀ ಕಿಲ್ಲರ್? Yes, sitting too long without any exercise, not stretching your knees, not keeping your knee in the right posture. ನಾನು ಮುಂಚೆನೇ ಹೇಳಿದೆ, ಮಂಡಿ ಮಡ್ಚ್ಕೊಂಡು ಕೊಡೋದು, ಇದರಿಂದ it can cause some issues. knee pain ಸ್ಟಾರ್ಟ್ ಆಗ್ಬೋದು. These are years together. ನಾನು ತುಂಬ ಡೇಂಜರ್ ಇಲ್ಲಿದ್ದೀನಿ. ವಾರದಲ್ಲಿ 2 ಸತಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂತಿರ್ತೀನಿ ಹಿಂಗೆ. ಅಲ್ಲ, ಅದಕ್ಕೆ ಕಾಲು ಚಾಚ್ಕೊಂಡು ಕೂಡಬೇಕು, ಎತ್ತರದಲ್ಲಿ ಕೂಡಬೇಕು, ಒಂದು ಫುಟ್ ಸ್ಟೂಲ್ ಆಗಲಿ ಏನಾದರೂ ಈ ಥರ ಈ ಪಾಸ್ಚರಲ್ಲಿ ಕೂತ್ಕೊಂಡ್ರೆ ಇಟ್ ಈಸ್ ಮಚ್ ಬೆಟರ್ ದ್ಯಾನ್ ಈ ಪಾಸ್ಚರ್. ಎಸ್. So this posture is, you can try that. It relieves your knee, you are feeling much comfortable. ತುಂಬ ಆರಾಮ್ ಅನ್ಸುತ್ತೆ ನಿಮಗೆ. ಸೊ ಈ ಪಾಸ್ಚರ್ ಕೊಡೋದು ಬೆಟರ್. The society is going to have lot of debates today. Yes. ನೀವು ಎಲ್ಲೇ ಫಂಕ್ಷನ್ಗೆ ಹೋಗಿ ಹಿಂಗೆ ಕೂತ್ಕೊಳ್ಳೋದೇ ಮೋಸ್ಟ್ಲಿ, ಬಿಕಾಸ್ ಹಿಂಗೆ ಕೂತ್ಕೊಳ್ಳೋದು ಇಟ್ ಇಸ್ ಸೀನ್ ಆಸ್ ವೆರಿ ಕ್ಯಾಶುವಲ್, ಏನೋ ಮರ್ಯಾದೆ ಇಲ್ಲ ಅಂತ. ಸೊ ಗೈಸ್, ಪ್ಲೀಸ್ ಬಿ ಅವೇರ್, ಕಾನ್ಷಿಯಸ್, ಆ್ಯಂಡ್ ದೆನ್ ಹೆಲ್ಪ್ ಪೀಪಲ್ ಬೈ ಎಜುಕೇಟಿಂಗ್ ದೆಮ್. ಯಾಕಂದರೆ ಎಷ್ಟೊಂದು ಜನ ಅವ್ರೇನು ಅನ್ಕೊಂಡ್ಬಿಡ್ತಾರೋ ಇವ್ರೇನು ಅನ್ಕೊಂಡ್ಬಿಡ್ತಾರೋ ಅಂತ ಮಾಡೋದೇ ಇಲ್ಲ. ಹೌದು. ಸಚ್ ಅನ್ ಐ ಓಪನ್ ನನಗೆ ಇವತ್ತು ಎಷ್ಟೊಂದು ಅಮೇಝಿಂಗ್. ನೋ ವಾರ್ಮ್ ಅಪ್ ಬಿಫೋರ್ ಎಕ್ಸಸೈಸ್. ವಾರ್ಮ್ ಅಪ್ prevents injuries. So do a little bit of warm up. If you are a regular exercise goer, you will not require much of a warm up. The problem is recreational weekend warriors who will require these sort of issues. So injuries ಆಗೋಗುತ್ತೆ. Suddenly inspired ಆಗಿ Saturday Sunday ಮಾಡ್ತಾರೆ. So they come with injuries. ಸ್ಮೋಕಿಂಗ್ ಮತ್ತು ಆಲ್ಕೋಹಾಲ್. Definitely. Smoking and alcohol takes a toll on your bone. It causes osteoporosis, a big no. Never. If you, ಒನ್ ಏಜಲ್ಲಿ ಚೆನ್ನಾಗಿ ಅನಿಸುತ್ತೆ, ಸ್ಮೋಕಿಂಗು ಚೆನ್ನಾಗಿ ಅನಿಸುತ್ತೆ, ಆಲ್ಕೋಹಾಲು ಚೆನ್ನಾಗಿ ಅನಿಸುತ್ತೆ. ಒನ್ ಏಜ್ ಹೇಳಿದರೂ ನಿಲ್ಲಿಸಲ್ಲ. ಸೊ ಆ್ಯಸ್ ಯು ಗ್ರೋ ಓಲ್ಡರ್, ಪೀಪಲ್ ಬಿಕಮ್ ವೈಸರ್. People will learn on their own, most of them. By their own journey, mistakes, yes. reflections. Yes. So not a great thing for bone health. ನಂಗೆ ಗೊತ್ತಿಲ್ಲ ಹಿಂಗೆ ಕೇಳ್ಬೋದಾ ಅಂತ. ಇಸ್ ದೇರ್ ಎನಿ ಗುಡ್ ಲೆವೆಲ್ ಅಟ್ ಆಲ್, ಕಂಟ್ರೋಲ್ ಲೆವೆಲ್ಸ್ ಅಂತ? There is no control level. No alcohol is good for health. No smoking is good for health. Smoking is bad on multiple fronts. Alcohol also is not a great thing at all. ಲಾಸ್ಟ್ಲಿ, ಇಗ್ನೋರಿಂಗ್ ನಮ್ಮ ವೈಟಮಿನ್ ಡಿ ಲೆವೆಲ್ಸ್, ಇದು ಸೈಲೆಂಟ್ ಕಿಲ್ಲರಾ?
ನೀದು ಸೈಲೆಂಟ್ ಕಿಲ್ಲರ್ ಅಂತಲ್ಲ, ಬೋನಿಗೆ ಇಟ್ಸ್ ಇಂಪಾರ್ಟೆಂಟ್, ವೈಟಮಿನ್ ಡಿ ಲೆವೆಲ್ಸ್ ಆರ್ ಇಂಪಾರ್ಟೆಂಟ್. ಸೊ ಫಾರ್ ಬೋನ್ ಹೆಲ್ತ್ ಇಟ್ ಈಸ್ ಇಂಪಾರ್ಟೆಂಟ್. ಇದರ್ ಸನ್ಲೈಟ್ ಎಕ್ಸ್ಪೋಜರ್ ಆಗಬೇಕಾಗತ್ತೆ 30-40 ಮಿನಿಟ್ಸ್. ಇಲ್ಲಿ ಅರ್ಬನ್ ಸಿನಾರಿಯೋ ವಿಲ್ ನಾಟ್ ಹ್ಯಾವ್ ಸನ್ಲೈಟ್ ಎಕ್ಸ್ಪೋಜರ್, ಸೊ ಸಪ್ಲಿಮೆಂಟಲ್ ವೈಟಮಿನ್ ಡಿ ತೊಗೋಬೇಕಾಗತ್ತೆ. ನೈಸ್. ಥ್ಯಾಂಕ್ ಯು ಡಾಕ್ಟರ್ ಫಾರ್ ಎಜುಕೇಟಿಂಗ್ ಅಸ್ ಆನ್ ನಾವು ನಮ್ಮನ್ನು ನಾವು ಹೇಗೆ ಕಾಪಾಡ್ಕೋಬೇಕು, ಆರೋಗ್ಯನ ಹೇಗೆ ನೋಡ್ಕೋಬೇಕು, ಬೋನು, ಮಸಲ್ಲು, ಅದರ ಫ್ರಂಟ್ ಮಾತಾಡಿದ್ದೀವಿ. ಈಗ ನೀ ಆ್ಯಂಡ್ ನೀ ಜಾಯಿಂಟ್. ಸೊ ಹೀಗೆ ಓದ್ತಾ ಸರ್ಜರಿದು ಎವಲ್ಯೂಷನ್ ಅಂತ ನೋಡಿದ್ರೇ ಫಸ್ಟ್ ನೀ ರೀಪ್ಲೇಸ್ಮೆಂಟ್ ಆಗಿರೋದು 1968 ಮತ್ತು ಫಸ್ಟ್ ರೊಬೋಟಿಕ್ ನೀ ಸರ್ಜರಿ ಆಗಿರೋದು 1992 ಅಂತ ನಾನು ಕೇಳ್ಪಟ್ಟೆ. ಇವತ್ತಿಗೆ ರೋಬೋಟ್ಸ್ಗಳು ಎಲ್ಲಿವರೆಗೂ ಬೆಳೆದಿದೆ ಅಂತಂದರೆ ಅದೇ ಈಗ 3Dನಲ್ಲೇ ಇದನ್ನೆಲ್ಲ ಪ್ರಿಂಟೆಲ್ಲ ಮಾಡ್ಬೋದು, ಪ್ಲಸ್ ಇಟ್ ಕ್ಯಾನ್ ಗೈಡ್ ದ ಸರ್ಜನ್ ಲೈವ್ ಅಂತೆಲ್ಲ ಇದೆ. ನಾವು ಐ ವಾಂಟ್ ಟು ಎಂಟರ್ ದ ವರ್ಲ್ಡ್ ಆಫ್ ಈ ರೊಬೋಟಿಕ್ ನೀ ಸರ್ಜರಿ. ಎರಡಿದೆ ಇಲ್ಲಿ, ಒಂದು ನೀ ಸರ್ಜರಿ, ಏನದು ರೊಬೋಟಿಕ್ ನೀ ಸರ್ಜರಿ. ನೀವು ಬಂದಮೇಲೆ ಮ್ಯಾಕೋ ರೊಬೋಟಿಕ್ ನೀ ಸರ್ಜರಿ ಅಂತ. ಸೊ ಫಸ್ಟು ನೀ ಸರ್ಜರಿಯಿಂದ ಶುರು ಮಾಡೋಣ ಅಥವಾ ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಡಾಕ್ಟ್ರೆ? ನೀ ಸರ್ಜರಿಯಿಂದನೇ ಸ್ಟಾರ್ಟ್ ಮಾಡೋಣ. ಸೊ ನೀ ರಿಪ್ಲೇಸ್ಮೆಂಟ್ ಬೆಂಗಳೂರಲ್ಲಿ ಟಿಲ್ ಅರೌಂಡ್ 2019 ಕೋವಿಡ್ ಟೈಮ್ ಅಷ್ಟೊತ್ತಿಗೆ ಆಲ್ ಆಫ್ ಅಸ್ ವೇರ್ ಡೂಯಿಂಗ್ ಕನ್ವೆನ್ಷನಲ್ ರೊಬೋಟಿಕ್ ನೀ ರಿಪ್ಲೇಸ್ಮೆಂಟ್ಸ್. ಕನ್ವೆನ್ಷನಲ್ ಅಂದರೆ ವಿ ಯೂಸ್ ಇನ್ಸ್ಟ್ರೂಮೆಂಟ್ಸ್ ಟು ಡೂ ಶೇಪಿಂಗ್ ಆಫ್ ದ ನೀ. ಈಗ ಸೌದಿರೋ ಮಂಡಿ ಈ ಥರ ಸೌದಿರುತ್ತೆ, ಪೂರ್ತಿ ಸೌದೋಗ್ಬಿಟ್ಟಿರುತ್ತೆ. ಈ ಸೌದಿರೋ ಪೋರ್ಷನ್ನ ವಿ ಹ್ಯಾವ್ ಟು ರಿಮೂವ್ ಇಟ್ ಇನ್ ಅ ಪರ್ಟಿಕ್ಯುಲರ್ ಫ್ಯಾಷನ್. ಸರಿ, ಅದನ್ನೆಲ್ಲ ಸ್ಕ್ರೇಪ್ ಮಾಡಬೇಕಾಗತ್ತೆ. ದಟ್ ರಿಮೂವಲ್ ಈಸ್ ಗೈಡೆಡ್ ಬೈ ಸಮ್ ಇನ್ಸ್ಟ್ರೂಮೆಂಟ್ಸ್. ಇದು ಈ ಥರ ಪರ್ಫೆಕ್ಟಾಗಿ ಶೇವ್ ಮಾಡಿ ತೆಗಿಬೇಕಾಗತ್ತೆ. ಈ ಮೇಲಿನ ಕ್ಯಾಪ್ನ ಫಿಮೋರಲ್ ಕಾಂಪೊನೆಂಟ್ ಅಂತ ಹೇಳ್ತೀವಿ, ಮೇಲಿಂದು, ಕೆಳಗಿಂದು ಟಿಬಿಯಲ್ ಕಾಂಪೊನೆಂಟ್ ಅಂತ ಹೇಳ್ತೀವಿ. ಇದನ್ನು ಈ ಥರ ಫ್ಯಾಷನ್ ಮಾಡಬೇಕಾಗತ್ತೆ. ಈ ಫ್ಯಾಷನಿಂಗ್ ಈಸ್ ಡನ್ ಬೈ ಇನ್ಸ್ಟ್ರೂಮೆಂಟ್ಸ್. ಅಂದರೆ ಇದು ಕೀ ಓಪನ್ ಇದಲ್ಲ? ಎಲ್ಲ ಓಪನ್ ಮಾಡೋದೇ. ನೀ ರಿಪ್ಲೇಸ್ಮೆಂಟ್ ಯಾವುದು ಕೀ ಹೋಲ್ ಸರ್ಜರಿಯಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ರೊಬೋಟಿಕ್ಸ್ ಆಗಲಿ ಕನ್ವೆನ್ಷನಲ್ ಆಗಲಿ. ಬಟ್ ಅದನ್ನು ಕಟ್ ಮಾಡಲಿಕ್ಕೆ ಆ ಬೋನ್ನ ಈ ಥರ ವಿ ಯೂಸ್ ಜಿಗ್ಸ್ ಅಂತ ಬರುತ್ತೆ. ಹೊರಗಡೆಯಿಂದ ವಿ ಪುಟ್ ಪಿನ್ಸ್ ಆ್ಯಂಡ್ ಇಲ್ಲಿಂದ ವಿ ಪಾಸ್ ದ ಕಟಿಂಗ್ ಗೈಡ್ಸ್ ಆ್ಯಂಡ್ ಸಾ ಬ್ಲೇಡ್ ಹಾಕ್ಬಿಟ್ಟು ವಿ ಶೇವ್ ಆಫ್ ದಟ್. ಸೊ ವಿ ಶೇವ್ ಆಫ್ ಇನ್ ಅ ಪರ್ಟಿಕ್ಯುಲರ್ ಫ್ಯಾಷನ್ ಸೊ ದಟ್ ಇಟ್ ಕ್ಯಾನ್ ರಿಸೀವ್ ದ ಇಂಪ್ಲಾಂಟ್. ಅಂದರೆ ಈ ಥರ ಪರ್ಟಿಕ್ಯುಲರ್ ಶೇವ್ ಮಾಡಿದ್ರೆ ಇದನ್ನ ಈ ಥರ ಕೂಡಿಸ್ಬೋದು. ಅದನ್ನು ಕೂಡ್ಸಕ್ಕೆ ಅದಕ್ಕೆ ಜಾಗ ಮಾಡಬೇಕಲ್ಲ, ಹಳೇದನ್ನು ತೆಗೆದ್ಬಿಟ್ಟು ಹೊಸ ಜಾಗ ಮಾಡಲಿಕ್ಕೆ ವಿ ಯೂಸ್ ಇನ್ಸ್ಟ್ರೂಮೆಂಟ್ಸ್. ಸರಿ, ಇದು ಕನ್ವೆನ್ಷನಲ್ ನೀ ಸರ್ಜರಿ ಆರ್ ನೀ ರಿಪ್ಲೇಸ್ಮೆಂಟ್ ಈ ಥರ ಮಾಡ್ತೇವೆ. ಸೊ 2019-20 ಟಿಲ್ ಕೋವಿಡ್ ಟೈಮ್ ನಾವು ಕನ್ವೆನ್ಷನಲ್ ಮಾಡ್ತಾ ಇದ್ವಿ ಬೆಂಗಳೂರಲ್ಲಿ ಎಲ್ಲರೂ, ಆಲ್ಮೋಸ್ಟ್ ಎವ್ರಿ ಸರ್ಜನ್. ರೊಬೋಟಿಕ್ಸ್ ಬಂದಿದ್ದು ಅರೌಂಡ್ ಕೋವಿಡ್ ಟೈಮ್ ಆರ್ ಜಸ್ಟ್ ಬಿಫೋರ್ ಕೋವಿಡ್ ಸ್ಟಾರ್ಟೆಡ್ ಫಸ್ಟ್ ವೇ. ಅದರಲ್ಲಿ ನಾನು ಫಸ್ಟ್ ಮಾಡಿದ ರೋಬೋಟು 2021-22 ಅನಿಸುತ್ತೆ, ನ್ಯಾವಿಯೋ ಅಂತ ಒಂದು ರೋಬೋಟ್ ಬಂತು. ಈಗ ಜಗತ್ತಲ್ಲಿ 4 ಮೇನ್ ಕಂಪನೀಸ್ ಇದೆ, 4 ಮಲ್ಟಿನ್ಯಾಷನಲ್ಸ್. ಒಂದೊಂದು ಮಲ್ಟಿನ್ಯಾಷನಲ್ ಹ್ಯಾಸ್ ದರ್ ಓನ್ ರೋಬೋಟ್, ಒಂದೊಂದು ಹೆಸರು ಕೊಟ್ಟಿದ್ದಾರೆ. ಸೊ ಒಂದು ಕಂಪನಿ ಹೆಸರು ಕೋರಿ ಅಂತ, ಸ್ಮಿತ್ ಆ್ಯಂಡ್ ನೆವ್ಯೂದು. ಒಂದು ಡೆಪ್ಯೂ ಇಲ್ಲ ಜಾನ್ಸನ್ ಆ್ಯಂಡ್ ಜಾನ್ಸನ್ದು ವೆಲೀಸ್ ಅಂತ ಬರುತ್ತೆ. ಮತ್ತು ಸ್ಟ್ರೈಕರ್ದು ಮೇಕೋ ಅಂತ ಬರುತ್ತೆ. ಮತ್ತು ಇನ್ನೊಂದು ಕಂಪನಿ ಇದೆ ಜಿಮ್ಮರ್ ಅಂತಿದೆ, ಅದರ ಹೆಸರು ರೋಸಾ ಅಂತಿದೆ. ಈ 4 ಮಲ್ಟಿನ್ಯಾಷನಲ್ ಕಂಪನೀಸ್ ಅದರದ್ದು. ಸೊ ಫಸ್ಟ್ ನಾವು ಸ್ಟಾರ್ಟ್ ಮಾಡಿದ್ದು ಸ್ಮಿತ್ ಆ್ಯಂಡ್ ನೆವ್ಯೂ ಕಂಪನಿ, ಫಸ್ಟ್ ಜನರೇಷನ್ ರೋಬೋಟ್ ಮಾಡಿದ್ದು. ಇಮೇಜ್ ಫ್ರೀ ರೊಬೋಟಿಕ್ಸ್ ಅಂತ ಸ್ಟಾರ್ಟ್ ಮಾಡಿದ್ದು ನಾನು 22-23. ಇಟ್ ಈಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್. ನನಗೆ ಫಸ್ಟು ಹೆಂಗಿದೇನೋ ಏನೋ ಸರಿ ಮಾಡತ್ತೋ ಇಲ್ಲೋ, ನನಗೆ ಐ ವಾಸ್ ವೆರಿ ಟೆಂಟೇಟಿವ್ ವೆನ್ ಐ ಸ್ಟಾರ್ಟೆಡ್. ಸೊ ನೀ ರೊಬೋಟಿಕ್ ಮಾಡ್ತಾ ಇದ್ದೆ. ಸಾರಿ, ನೀವೇ ಫಸ್ಟ್ 3 ಅಂತಲ್ಲ, ಒನ್ ಆಫ್ ದ ವೆರಿ ಅರ್ಲಿ ಸರ್ಜನ್ಸ್ ಟು ಸ್ಟಾರ್ಟ್ ರೊಬೋಟಿಕ್ ನೀ ರಿಪ್ಲೇಸ್ಮೆಂಟ್ಸ್ ಇನ್ ಬ್ಯಾಂಗ್ಳೂರ್, ಇಷ್ಟಂತ ಹೇಳ್ಬೋದು. ಐ ವೋಂಟ್ ಪುಟ್ ದ್ಯಾಟ್ ನಂಬರ್. ಸೊ ಒನ್ ಆಫ್ ದ ವೆರಿ ಅರ್ಲಿ ಸರ್ಜನ್ಸ್ ಟು ಸ್ಟಾರ್ಟ್ robotic knee. We started in a hospital in Jayanagar, at Apollo Jayanagar. So Navio start ಮಾಡಿದ್ವಿ. ಅದಾದಮೇಲೆ ವಿ ಮೂವ್ ಟು ಸಮಥಿಂಗ್ ಕಾಲ್ಡ್ ಎಸ್ ಕೋರಿಯೋ ಅಂತ. ಇದು ಇಮೇಜ್ ಫ್ರೀ ರೊಬೋಟಿಕ್ಸ್. ಹಂಗಂದ್ರೆ ಇಮೇಜ್ ಫ್ರೀ ಅಂತಂದರೆ CT ಸ್ಕ್ಯಾನ್ ಮಾಡೋ ಅವಶ್ಯಕತೆ ಇಲ್ಲ. ಇಮಿಡಿಯೇಟಾಗಿ ಹಿಂಗೆ ಮಂಡಿನ ಓಪನ್ ಮಾಡಿಬಿಟ್ಟು ಮ್ಯಾಪ್ ಮಾಡಿಬಿಡ್ತೀವಿ. ಒಂದು ಪ್ರೋಬ್ ಇರುತ್ತೆ, ಪ್ರೋಬ್ ತೊಗೊಂಡು ವಿ ಸ್ಟಾರ್ಟ್ ಮ್ಯಾಪಿಂಗ್ ದ ನೀ. ಒಂದು 3D ಮಾಡೆಲ್ ಕ್ರಿಯೇಟ್ ಆಗುತ್ತೆ ಕಂಪ್ಯೂಟ್ರಲ್ಲಿ, ರಿಯಲ್ ಟೈಮ್ ಅಂತ ಹೇಳ್ತೀವಿ. ರಿಯಲ್ ಟೈಮ್ ಇಮಿಡಿಯೇಟ್ಲಿ ಒಂದು 3D ಮಾಡೆಲ್ ಕ್ರಿಯೇಟ್ ಆಗುತ್ತೆ. ಒಂದು ಪ್ರೋಬ್ ಇರುತ್ತೆ, ಆ ಪ್ರೋಬ್ನ ಈ ಥರ ಮೂವ್ ಮಾಡಿದರೆ ಒಂದು ಇಮಿಡಿಯೇಟ್ 3D ಮಾಡೆಲ್ ಕ್ರಿಯೇಟ್ ಆಗುತ್ತೆ. ಆ 3D ಮಾಡೆಲ್ ಕ್ರಿಯೇಟ್ ಆದಾಗ ಈ ಮಂಡಿದು
ವಿ ಸ್ಟಾರ್ಟ್ ಗೆಟಿಂಗ್ ಇನ್ಫಾರ್ಮೇಷನ್ ಫ್ರಮ್ ದ ಕಂಪ್ಯೂಟರ್. ಇದ್ರದ್ದು ಸೈಜ್ ಏನು, ಈಗ ನಮ್ಮ ಶರ್ಟ್ ಸೈಜ್ ಹೇಗೆ, ಪ್ಯಾಂಟ್ ಸೈಜ್ ಹೇಗೆ ಅಂತ ನಾವು ಹೋಗಿ ಟ್ರೈ ಮಾಡಬೇಕಾಗತ್ತೆ. ವೇಸ್ಟ್ ಮೆಜರ್ಮೆಂಟ್ ತೊಗೋತೀವಿ, ಆ ಕಂಪ್ಯೂಟರ್ ವಿಲ್ ಸ್ಟಾರ್ಟ್ ಗಿವಿಂಗ್ ದ ಸೈಜಸ್. ಇದ್ರದ್ದು ಈ ಸೈಜು, ಇದ್ರದ್ದು ಈ ಸೈಜು, ಮಧ್ಯ ಇಷ್ಟು ಸೈಜು. ಸೊ ದಿಸ್ ಇನ್ಫಾರ್ಮೇಷನ್ ಇಸ್ ಅ ರಿಯಲ್ ಟೈಮ್ ಫೀಡ್. ರಿಯಲ್ ಟೈಮ್ ಅಂದರೆ ಈಗ ನಾನು ಕಂಪ್ಯೂಟರ್ ನೋಡಿಕೊಂಡು ಮಾಡ್ತಾ ಇರ್ಬೋದು ಸರ್ಜರಿ. ಸೊ ಇಟ್ ಈಸ್ ಲೈಕ್ ಹೌ ವಿ ಟ್ರಾವೆಲ್ ಯೂಸಿಂಗ್ GPS ಮ್ಯಾಪ್ಸ್. ಸೊ ದಿಸ್ ಆಲ್ಸೋ ಟೆಕ್ನಾಲಜಿ, ಈ ಟೆಕ್ನಾಲಜಿನೂ GPS ಟೆಕ್ನಾಲಜಿ ಉಪಯೋಗಿಸುತ್ತೆ. ಎಲ್ಬಲ್ಲಿ 2 ಟ್ರ್ಯಾಕರ್ ಅಂತ ಹಾಕ್ತೀವಿ, ಇಲ್ಲಿ 2 ಟ್ರ್ಯಾಕರ್ ಹಾಕ್ತೀವಿ, ಎಲ್ಬಲ್ಲಿ ಸ್ಮಾಲ್ ಹೋಲ್ ಡ್ರಿಲ್ ಮಾಡಿಬಿಟ್ಟು ಇಲ್ಲಿ ಟ್ರ್ಯಾಕರ್ಸ್ ಹಾಕ್ತೀವಿ. ಸೊ ಮಂಡಿ ಈ ಪೊಸಿಷನ್ಲಿ ಇಟ್ಕೊಂಡ್ರೆ 0 ಡಿಗ್ರಿ ಅಂತ ಹೇಳುತ್ತೆ, ಹಿಂಗೆ ಇಷ್ಟು ಮಡಚಿದ್ರೆ 90 ಡಿಗ್ರಿ ಮಡಚಿದ್ದೀನಿ ಅಂತ ಹೇಳುತ್ತೆ. ಈ ಕಡೆ ಸೊಟ್ಟ ಮಾಡಿದರೆ 10 ಡಿಗ್ರಿ ಅಂತ ಹೇಳುತ್ತೆ, ಈ ಸೈಡು ವ್ಯಾಲ್ಗಸ್ ಇದೆ ಅಂತ ಹೇಳುತ್ತೆ. ಈ ಸೈಡ್ ಹಿಂಗೆ ಸೊಟ್ಟ ಇದ್ದರೆ 10 ಡಿಗ್ರಿ ವ್ಯಾರಸ್ ಅಂತ ಹೇಳುತ್ತೆ, ಒಳಗಡೆ ಬೆಂಡ್ ಆಗಿದೆ 10 ಡಿಗ್ರಿ ಅಂತ. ಸೊ ಅದು ರಿಯಲ್ ಟೈಮ್ ಮಾಡ್ತಾ ಮಾಡ್ತಾ ಸರ್ಜರಿ ಎಷ್ಟು ಕರೆಕ್ಷನ್ ಆಗ್ತಾ ಇದೆ, ಎಷ್ಟು ಸರಿಪಡಿಸ್ತಾ ಇದ್ದೀನಿ, 15 ಡಿಗ್ರಿಯಿಂದ ಎಷ್ಟು ಮಟ್ಟಿಗೆ ಸರಿಪಡಿಸ್ತಾ ಇದ್ದೀನಿ. ಈ ವ್ಯಾರಸ್ 15 ಡಿಗ್ರಿ ಇದೆ, ಎಷ್ಟು ಹೌ ಮಚ್ ಐ ಮೈ ಅಚೀವಿಂಗ್ ಆನ್ ಟೇಬಲ್, 5 ಡಿಗ್ರೀಸ್ 3 ಡಿಗ್ರೀಸ್. ಸೊ ಅದನ್ನು ಕಂಪ್ಯೂಟರ್ ನೋಡ್ಕೊಂಡು ನಾನು ಇಮಿಡಿಯೇಟಾಗಿ ಗೊತ್ತಾಗತ್ತೆ ನನಗೆ. ಸೊ ರಿಯಲ್ ಟೈಮ್ ಫೀಡ್. ಸೊ ದಟ್ ಯು ಡೋಂಟ್ ಹ್ಯಾವ್ ಟು ವೇಟ್, ಸರ್ಜರಿ ಎಲ್ಲ ಆಗಿ ಹೆಂಗೆ ನಡೀತಾ ಇದ್ದಾರೆ. ಮುಂಚೆಲ್ಲ ಸರ್ಜರಿ ಆದಮೇಲೆ ಎಕ್ಸ್ರೇ ತೆಗೆದು ಕ್ಯಾಲ್ಕುಲೇಷನ್ ಮಾಡಿ ನೋಡಬೇಕಾಗ್ತಾ ಇತ್ತು. ಈಗ ಇಮಿಡಿಯೇಟ್ ಆನ್ ಟೇಬಲ್ ಐ ಸಿ ಹೌ ಮಚ್ ಕರೆಕ್ಷನ್ ಐ ಆಮ್ ಗೆಟಿಂಗ್. ಇಟ್ಸ್ ಎ ಬಿಗ್ ಅಡ್ವಾಂಟೇಜ್ ಫಾರ್ ದ ಸರ್ಜನ್, ತುಂಬ ಸ್ಟ್ರೆಸ್ ರಿಲೀವರ್ ನಮಗೆ. ಯಾಕಂದರೆ ವಿ ನೋ ವಿ ಆರ್ ಆನ್ ದ ರೈಟ್ ಪಾತ್. ನಿಮಗೂ ಅಷ್ಟೇ, ಇವನ್ ಪೇಷಂಟ್ಸ್ ಎವ್ರಿ ಒನ್. ಸೊ ಇಟ್ ಇಸ್ ಅ ಫ್ಯಾಂಟಾಸ್ಟಿಕ್ ಇದು ಟೆಕ್ನಾಲಜಿ. ಇಟ್ ಯೂಸಸ್ ದ ಸೇಮ್ GPS. ದರ್ ಇಸ್ ಅ GPS ಕ್ಯಾಮ್ರಾ ವಿಚ್ ಟ್ರ್ಯಾಕ್ಸ್ ಇಟ್. ಇಲ್ಲಿ ಹಾಕ್ತೀವಿ, ಟ್ರ್ಯಾಕರ್ಸ್ ಹಾಕ್ತೀವಿ, ಈ ಥರ ಇಲ್ಲಿ 4 ಟ್ರ್ಯಾಕರ್ಸ್ ಹಾಕ್ತೀವಿ, ಇಲ್ಲಿ 4 ಟ್ರ್ಯಾಕರ್ಸ್ ಹಾಕ್ತೀವಿ. ಎಷ್ಟು ಚಿಕ್ಕದಿರುತ್ತೆ ಡಾಕ್ಟರ್ ಕ್ಯಾಮ್ರಾ? ಕ್ಯಾಮ್ರಾ ವಿಲ್ ಬಿ ಇಟ್ ವಿಲ್ ಬಿ ಅರೌಂಡ್ 15 ಐ ಥಿಂಕ್ ಅರೌಂಡ್ 45 ಸೆಂಟಿಮೀಟರ್ಸ್ ಬೈ 10 ಸೆಂಟಿಮೀಟರ್ಸ್ ಇಷ್ಟು ಅಗಲ ಇರುತ್ತೆ ಕ್ಯಾಮ್ರಾ, ಇಷ್ಟಿರುತ್ತೆ. ಅದು ಮೇಲಿಂದ ಇಟ್ ವಿಲ್ ಬಿ ಟ್ರ್ಯಾಕಿಂಗ್ ದ ಸರ್ಜರಿಯಲ್ಲಿ 2 ಕಣ್ಣಿರುತ್ತೆ ಕ್ಯಾಮ್ರಾಗೆ. ಆ ಕಣ್ಣು ವಿತ್ ಅ ಲೇಸರ್ ಲೈಟ್ ಇಟ್ ವಿಲ್ ಬಿ ಟ್ರ್ಯಾಕಿಂಗ್ ದ ಟ್ರ್ಯಾಕರ್ಸ್, ಎಲ್ಬಿನ್ ಟ್ರ್ಯಾಕರ್ಸ್. ಸೊ ಈ ಥರ ಮಡಚಿದ್ರೆ ಅದು ತೋರಿಸುತ್ತೆ, ಅಲ್ಲಿ ಇಷ್ಟು ಮಡಚಿದೀರ ಮಂಡಿನ, ಹಿಂಗೆ ಮಾಡಿದರೆ ತೋರಿಸುತ್ತೆ. ಸೊ ದಿಸ್ ಇಸ್ ದ ಸೇಮ್ ಟೆಕ್ನಾಲಜಿ ವಿಚ್ ಈಸ್ ಯೂಸ್ಡ್ ಇನ್ ಯುವರ್ ಕಾರ್ GPS ಪೊಸಿಷನಿಂಗ್, ಗ್ಲೋಬಲ್ ಪೊಸಿಷನಿಂಗ್. ಸೊ ಇಟ್ ಈಸ್ ಯೂಸ್ಡ್ ಹಿಯರ್. ಸೊ ದಿಸ್ ಇಸ್ ವಾಟ್ robotics. ಸೊ ದಿಸ್ ಇಸ್ ಇಮೇಜ್ಲೆಸ್ ಅಂತ. CT ಮಾಡೋ ಅವಶ್ಯಕತೆ ಇರ್ತಿರಲಿಲ್ಲ. ಸೊ ಅದಾದಮೇಲೆ ವಿ ಮೂವ್ಡ್ ಸಬ್ಸಿಕ್ವೆಂಟ್ಲಿ ಸಿನ್ಸ್ ಅನ್ ಇಯರ್ ಟು ಸಮಥಿಂಗ್ ಕಾಲ್ಡ್ ಆಸ್ ಇಮೇಜ್ ಬೇಸ್ಡ್ robotics ಅಂತ. ಇಟ್ ಬಿಕಮ್ ಈವನ್ ಮೋರ್ ಅಕ್ಯುರೇಟ್. ಅಂದರೆ CT ಸ್ಕ್ಯಾನ್ ಮಾಡಿಸ್ತೀವಿ ಅಡ್ಮಿಷನ್ ಆದ ಕೂಡಲೇ ಪೇಷಂಟ್ನ. CT ಸ್ಕ್ಯಾನ್ ಮಾಡಿಸ್ಬಿಟ್ಟು ಆ CT ಸ್ಕ್ಯಾನು US ದರ ಸ್ಟ್ರೈಕರ್ ಸೆಂಟರ್ಸ್ ಅಂತಿದೆ, ಆ ಸೆಂಟರ್ಗೆ ಹೋಗುತ್ತೆ, ಅಲ್ಲಿ ಪ್ಲ್ಯಾನಿಂಗ್ ಆಗುತ್ತೆ. ಸೊ ಆನ್ ಇಮೇಲ್ ಇಟ್ ಗೋಸ್ ದೇರ್, ಅಲ್ಲಿಂದ ವಾಪಸ್ ಬರುತ್ತೆ, ನಮಗೆ ಪ್ಲ್ಯಾನ್ ಬರುತ್ತೆ. ಆ ಪ್ಲ್ಯಾನ್ನ ವಿ ಸ್ಟಾರ್ಟ್ ಎಕ್ಸಿಕ್ಯೂಟಿಂಗ್. ಆ ಪ್ಲ್ಯಾನ್ನ ವಿ ಎಡಿಟ್ ಇಟ್ ಆನ್ ಟೇಬಲ್ ಓಪನ್ ಮಾಡಿ ನಾವು ಚೆಕ್ ಮಾಡ್ತೀವಿ. ಅದನ್ನು ಸರ್ಜನ್ ವಿಲ್ alter the plan based on what he feels is right. Not always those plans are in the right idu. Now we change it based what we feel. Customize it to the patient. Yes, customize it to that patient at that particular point. And ಆ ಪ್ಲ್ಯಾನ್ನ ಎಕ್ಸಿಕ್ಯೂಟ್ ಮಾಡೋದು ಶುರು ಮಾಡ್ತೀವಿ. ಇದನ್ನೇ ಮೇಕೋ ಅಂತ ಹೇಳೋದು. CT ಬೇಸ್ಡ್ ಸಿಸ್ಟಮ್ ಇದು. ಇಟ್ಸ್ ತುಂಬ ಚೆನ್ನಾಗಿದೆ. ಐ ಬಿನ್ ಡೂಯಿಂಗ್ ಇಟ್ಸ್ ಆಲ್ಮೋಸ್ಟ್ ಸಿನ್ಸ್ 8 months ಈಗ. ಇಟ್ಸ್ ಎ ಫ್ಯಾಂಟಾಸ್ಟಿಕ್ ಸಿಸ್ಟಮ್. ಈ ಥರ ಸಿಸ್ಟಮಲ್ಲಿ robotic knee ಸರ್ಜರಿ, ನೀ ರಿಪ್ಲೇಸ್ಮೆಂಟ್ ಇದು ಮಾಡಿಸಿದಾಗ ಬೇರೆ ರಿಕವರಿನಲ್ಲಿ ಪೇಷಂಟಿಗೆ ಏನೇನು ವ್ಯತ್ಯಾಸ ಕಾಣಿಸುತ್ತೆ ಕಂಪೇರ್ ಟು ಅ ಟ್ರೆಡಿಷ್ನಲ್ ನೀ ರಿಪ್ಲೇಸ್ಮೆಂಟ್ ಅನ್ನಿದು? ಈಗ ಟೇಲರ್ ಹತ್ರ ಹೋದರೆ ನೀವು ಸ್ವಲ್ಪ ಇಲ್ಲಿ ಟೈಟ್ ಇದೆಯಪ್ಪ ನನ್ನ ಶರ್ಟು, ಸ್ವಲ್ಪ ಇಲ್ಲಿ ಹೊಲಿಗೆ ಇಲ್ಲಿ ಬಿಟ್ಬಿಡ್ಬೇಕು, ಒಂದು 4 ಹೊಲಿಗೆ ಬಿಡಬೇಕು, ಇಲ್ಲಿ ಸ್ವಲ್ಪ ಲೂಸ್ ಇದೆ, ಇಲ್ಲಿ ಹೊಲಿಗೆ ಹಿಡಿಬೇಕು ಅಂತ ನಮ್ಮ ಐ ಹರ್ಡ್ ಮೈ ಪೇರೆಂಟ್ಸ್ ಆ್ಯಂಡ್ ಅದರ್ಸ್ ಟಾಕಿಂಗ್. ಹಳೆ ಕಾಲದ ಟೇಲರ್ಸಲ್ಲಿ, ಈಗೆಲ್ಲ ಯಾರು ಮಾಡಲ್ಲ ಇದು. ಸೊ ಇದೇ ಥರ ಎಕ್ಸಾಕ್ಟ್ಲಿ ನೀಯಲ್ಲಿ ಈ ಥರ ಸೊಟ್ಟ ಇರಬೇಕಾರೆ ಒಳಗಡೆ ಹೊಲಿಗೆ ಬಿಡಬೇಕಾಗತ್ತೆ, ನಾವು ಹೊರಗಡೆ ಹಿಡಿಬೇಕಾಗತ್ತೆ. ಸೀದಾ ಮಾಡಬೇಕು ಅಂದರೆ ಮಂಡಿನ, ನಾಟ್ ಜಸ್ಟ್ ಪೊಸಿಷನಿಂಗ್ ದ ಇಂಪ್ಲಾಂಟ್ ಕರೆಕ್ಟ್ಲಿ, ಅದನ್ನು ಒಳಗೆ ಪೊಸಿಷನ್ ಮಾಡೋದೇ ಒಂದು ಪಾಯಿಂಟು. ಸೆಕೆಂಡ್ ಪಾಯಿಂಟ್ ಎಲ್ಲಿ ಬಿಡಬೇಕು, ಎಲ್ಲಿ ಹಿಡಿಬೇಕು, ಎಷ್ಟು ಮಟ್ಟಿಗೆ ಬಿಡಬೇಕು, ಎಷ್ಟು ಮಟ್ಟಿಗೆ ಹಿಡಿಬೇಕು. ಮಂಡಿನ ಸೀದಾ ಮಾಡಬೇಕು ಅಂದರೆ 15 ಡಿಗ್ರಿ ಸೊಟ್ಟ ಇರೋ ಮಂಡಿನ 0 ಡಿಗ್ರಿ ಮಾಡಬೇಕು ಅಂದರೆ ಎಷ್ಟು ಚೇಂಜಸ್ ಮಾಡಬೇಕು, ನಾವು ಏನು ಮಾಡಬೇಕು, ಎಲ್ಲಿ ಮಾಡಬೇಕು, ಇನ್ನು ಇದು ಇನ್ಫಾರ್ಮೇಷನ್ ಸಿಗುತ್ತೆ ರೊಬಾಟಿಕ್ಸಲ್ಲಿ. ಸೊ ಇದರಿಂದ ನನಗೆ ವಾಟ್ ಐ ಫೀಲ್ ಮೈ ಸರ್ಜರಿ, ವಾಟ್ ವಿ ಡೂ, ದ ಅಮೌಂಟ್ ಒಳಗಡೆ ವಾಟ್ ವಿ ಡೂ ಹ್ಯಾಸ್ ರೆಡ್ಯೂಸ್ಡ್, ವಾಟ್ ಡಿಸೆಕ್ಷನ್ ವಿ ಡೂ ಅದು ಕಮ್ಮಿ ಆಗೋಗ್ಬಿಟ್ಟಿದೆ. ಅದು ಕಮ್ಮಿ ಆದರೆ ಪೇಷಂಟಿಗೆ ಪೇನ್ ಕಮ್ಮಿ ಇರುತ್ತೆ. ಆಬ್ವಿಯಸ್ಲಿ ನೀವು ಕಮ್ಮಿ
ಸರ್ಜಿಕಲ್ ಇನ್ವೇಷನ್ ಆಗ್ತಾ ಇದೆ ಅಂದಾಗ Yes. ಹೀಲಿಂಗು ಪೇನ್ ಕಮ್ಮಿ ಇರುತ್ತೆ. ಪೇನ್ ಕಮ್ಮಿ, ಹೀಲಿಂಗ್ ಫಾಸ್ಟರ್. ಮತ್ತು ಈ ಟಿಶ್ಯೂ ಡ್ಯಾಮೇಜು ಬ್ಲಡ್ ಲಾಸಿಗೆ ಇದು ಹೇಗೆ ಎಫೆಕ್ಟ್ ಮಾಡುತ್ತೆ? ಟಿಶ್ಯೂ ಡ್ಯಾಮೇಜ್, ಬ್ಲಡ್ ಲಾಸು ಕಮ್ಮಿ ಇರುತ್ತೆ. ಯಾಕಂದರೆ ವಿ ಆರ್ ಹ್ಯಾಂಡ್ಲಿಂಗ್ ಆಫ್ ಟಿಶ್ಯೂಸ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಅಂದರೆ ಒಳಗಡೆ ಇರೋ ಏನೇನು ಟಿಶ್ಯೂನ ಕಮ್ಮಿ ಅದನ್ನು ಇದನ್ನು ಮಾಡ್ತೀವಿ. ಹಾಗಾಗಿ ಡಿಸೆಕ್ಷನ್ ಮಾಡೋದ್ರಿಂದ ಪೇನ್ ಕಮ್ಮಿ ಇರುತ್ತೆ ಪೇಷಂಟ್ಸಿಗೆ. ನಿಮಗೂ ಡೌಟ್ಸ್ ಇತ್ತಾ ಸ್ಟಾರ್ಟಿಂಗಲ್ಲಿ ಇವೆಲ್ಲ ಬಂದಾಗ ರೋಬೋಟಿಕ್ಕು ಜನ ಒಪ್ತಾರೋ ಇಲ್ವೋ? all of us, we have gone through these phases. Initially I was skeptical when the robots came in. Then with the current generation of the robots, we are now current ಇರೋದು ಫಸ್ಟ್ ಜನರೇಷನ್ ಆಫ್ ರೋಬೋಟ್ ಅಂತ ಹೇಳ್ಬೋದು. These are still not AI enabled robots. Still these are dumb robots ಅಂತ ಹೇಳ್ಬೋದು. We are the brain. The surgeon is the brain. ಅದು ಬರೀ ಎಕ್ಸಿಕ್ಯೂಟರ್. Yes, execute ಮಾಡುತ್ತೆ. It just executes what we put in, what we program. So we are at first generation. So the coming generations are going to be definitely intuitive, smarter, AI integrated. They are going to teach us a lot of things. ಕ್ರೇಜಿ. Yes. ಯಾವಾಗ ಬರುತ್ತಿದು? All in the works. So maybe the future, as time progresses, we start getting ಈಗ ಹೇಗೆ ADAS ಬಂದಿದೆ ಕಾರಲ್ಲಿ, ಸೊ ಹೇಗೆ GPS ಬಂದಿದೆ, so how technology is getting incorporated into your vehicles, it is coming into our lives in every way, in every phase. ಎಲ್ಲ ಜಾಗದಲ್ಲೂ ಬರ್ತಾ ಇದೆ. ನಮ್ಮ ಸರ್ಜರಿಯಲ್ಲೂ ಏನು ಹಿಂದೆ ಬಿಡಲ್ಲ ಅದು. ಸೊ ಸೇಮ್ ಟೆಕ್ನಾಲಜಿ is going to get into our lives and we have to adapt and ಅದನ್ನು ಉಪಯೋಗಿಸ್ಕೊಳ್ಳೋದು ಕಲ್ತ್ಕೋಬೇಕು. ಅದು ಐ ಫೀಲ್ ಇಸ್ ಅ ಗುಡ್ ಥಿಂಗ್ ಫಾರ್ ದ ಪೇಷಂಟ್ಸ್. ನಮ್ಮ ಪೇಷಂಟ್ಸ್ಗೆ ತುಂಬ ಒಳ್ಳೆಯದಾಗತ್ತೆ ಅದರಿಂದ ಅಂತ. ಇದು ಕಾಸ್ಟ್ ಎನಿಥಿಂಗ್ ಹೊಸದು ಬಂದಾಗ ಜನಕ್ಕೆ ಹೊಸದು ಬಂದರೆ ಸ್ಟೇಟ್ ಆಫ್ ದಿ ಆರ್ಟ್ ಅಂದರೆ ತುಂಬ ಎಕ್ಸ್ಪೆನ್ಸಿವಾ ಅಂತ. ಸೊ ಸ್ಟಿಲ್ ಇಂಡಿಯಾಲಿದ್ದೀವಿ ನಾವು. ಸೊ ವಿ ಆರ್ ಸ್ಟಿಲ್ ಹ್ಯೂಮೇನ್. ವಿ ಆರ್ ಸ್ಟಿಲ್ ಆಲ್ ಆಫ್ ಅಸ್ ಡಾಕ್ಟರ್ಸ್ ಆರ್ ಡಾಕ್ಟರ್ಸ್ ವಿತ್ ಎ ಲಾಟ್ ಆಫ್ ಹ್ಯುಮ್ಯಾನಿಟಿ. ಸೊ ಯು ಕ್ಯಾನ್ ರೆಸ್ಟ್ ಅಶ್ಯೂರ್ಡ್ ನೋಬಡಿ ಈಸ್ stressing too much on the cost. It is not going to be expensive. One minor amount of robotic charges anta haktare. So you can rest assured that it is not going to be costly. ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಭಯ ಪಡೋ ಅವಶ್ಯಕತೆ ಇಲ್ಲ ಚಾರ್ಜಸ್ ಬಗ್ಗೆ. ಸ್ಟಿಲ್ ದೆರ್ ಆರ್ ವಿ ಗಿವ್ ಎ ಲಾಟ್ ಆಫ್ ಮಾರ್ಜಿನ್ ಕೊಡ್ತೀವಿ ನಾವು. ಅಂದರೆ ಈಗ ಪರ್ಸೆಂಟೇಜ್ ಈ ನಾರ್ಮಲ್ ನೀ ಸರ್ಜರಿ ಬಹುಶಃ ಸ್ವಲ್ಪ ಎಕ್ಸ್ಟ್ರಾ ಇರ್ಬೋದು, ಸ್ವಲ್ಪ ಎಕ್ಸ್ಟ್ರಾ ಆಗುತ್ತೆ. 20-30%. ನಂಬರ್ಸ್ ಹೇಳಲ್ಲ ನಾನು, ಬಟ್ ಸ್ವಲ್ಪ ಎಕ್ಸ್ಟ್ರಾ ಆಗುತ್ತೆ. ಬಟ್ ಹೆದರ್ಕೊಳ್ಳೋ ಅವಶ್ಯಕತೆ ಅಂತೂ ಇಲ್ಲ. ಸೊ ಪರ್ಸ್ನಲಾಗಿ ಬಂದು ಮೀಟ್ ಮಾಡಿ ವಿ ಕ್ಯಾನ್ ಟಾಕ್ ಅಬೌಟ್ ದ ಚಾರ್ಜಸ್. ಯು ಡೋಂಟ್ ವರಿ ಅಷ್ಟಂತೂ ಹೇಳಬಲ್ಲೆ ನಾನು, ಅಶ್ಯೂರ್ ಮಾಡ್ಬೋದು. ಕೆಲವುದು ಹೇಳ್ತಾರಲ್ಲ ಜಾಸ್ತಿ ದುಡ್ಡು ಕೊಟ್ಟಷ್ಟು ಕ್ವಾಲಿಟಿ ಇರುತ್ತೆ ಅನ್ನೋದು. ಸೊ ಎಸ್ಪೆಷಲಿ ಈಗ ರೊಬೋಟಿಕ್ಸನ್ನು ಮನಸ್ಸಲ್ಲಿ ಇಟ್ಕೊಂಡು ವೈ ಶುಡ್ ಐ ಪ್ರಿಫರ್ ರೊಬೋಟಿಕ್ಸ್ ಓವರ್ ಟ್ರೆಡಿಷ್ನಲ್ ಇದು ಅಂತ ಅಂದರೆ ಎಕ್ಸ್ಟ್ರಾ ಇನ್ವೆಸ್ಟ್ ಮಾಡೋದಕ್ಕೆ ಯೋಚನೆ ಮಾಡುವಂಥ ಪೇಷಂಟ್ಸ್ಗೆ ಎನಿ ವರ್ಡ್ ಆಫ್ ಕಾಷನ್ ಅಡ್ವೈಸ್? ಈಗ ಏನಂದರೆ ಸರ್ಜರಿ ಮಾಡೋ ಜಾಗ ನೀ ರಿಪ್ಲೇಸ್ಮೆಂಟು ಕ್ಲೀನ್ ಇದ್ದರೆ, ಹೈ ವಾಲ್ಯೂಮ್ ಸೆಂಟರ್ಸ್ ಅಂತ ಹೇಳ್ತೀವಿ, ತುಂಬ ಆಗ್ತಾಯಿತ್ತು ಒಂದು ಸೆಂಟರಲ್ಲಿ ಅಂತಂದರೆ ಅಲ್ಲಿ ಮಾಡಿಸೋದು ಉತ್ತಮ. ಯಾಕಂದರೆ ಸೇಫ್ಟಿ ಇರುತ್ತೆ. ಸೊ ರೊಬೋಟಿಕ್ಸು ಒಂದೇ ಒಂದೇ ಜಾಗದಲ್ಲಿ ವರ್ಷಾನುಗಟ್ಲೆಯಿಂದ ನಾವು ಮಾಡೋದ್ರಿಂದ ಏನಾಗುತ್ತೆ, ಸ್ಟ್ರೀಮ್ ಲೈನ್ ಆಗಿ ಹೋಗ್ಬಿಡುತ್ತೆ ಆಪ್ರೇಷನ್ಸ್. ಸೊ ಸ್ಟ್ರೀಮ್ ಲೈನ್ ಆಗೋದ್ರಿಂದ ಒನ್ ಈಸ್ ಆಫ್ ದ ಸರ್ಜರಿ, ಸೆಕೆಂಡ್ ರಿಸಲ್ಟ್ಸ್ ಆರ್ ಗೋಯಿಂಗ್ ಟು ಬಿ ಬೆಟರ್, ಪೇಷಂಟ್ಸ್ ಆರ್ ಗೋಯಿಂಗ್ ಟು ಬಿ ಹ್ಯಾಪಿಯರ್. ಅಷ್ಟೇ ನಾನು ಹೇಳೋದು. ಸೊ ಕಾಸ್ಟ್ ಬಗ್ಗೆ ತುಂಬ ಯೋಚನೆ ಮಾಡಬಾರ್ದು ಅಂತ ನಾನು ನಿಮ್ಮ ಮೀಡಿಯಾ ಪ್ರಕಾರ ಇದರ ಥ್ರೂ ಹೇಳ್ತೀನಿ. ಬಟ್ ಇಟ್ ಈಸ್ ಲೆಫ್ಟ್ ಟು ದೇರ್ ಇಂಡಿವಿಜುವಲ್ ಚಾಯ್ಸಸ್. ಸೊ ದೇರ್ ಪಾಕೆಟ್ಸ್ ಆ್ಯಂಡ್ ದೇರ್ ಇಷ್ಟ ಅನಿಸಿಕೆ, ದೇರ್ ಲೈಕ್ಸ್, ದೇರ್ ಡಿಸ್ಲೈಕ್ಸ್. ಸೊ ಐ ವಾಸ್ ಗೋಯಿಂಗ್ ಥ್ರೂ ನಿಮ್ಮ ಪ್ರೊಫೈಲ್ ವೇರ್ ದರ್ ಇಸ್ ಅ ವೆರಿ ಸ್ಪೆಷಲ್ ಕೇಸ್. 83-year-old ಒಬ್ಬರು ಶಶಿಕಲಾ ಅವ್ರದ್ದು ಒಂದು 2 ನೀ ರೀಪ್ಲೇಸ್ಮೆಂಟ್ ಮಾಡಿದ್ರಲ್ಲ. ಎಸ್, ಸೊ ದಿಸ್ ಇಸ್ ಅ ವೆರಿ ಇಂಟ್ರೆಸ್ಟಿಂಗ್ ಪೇಷಂಟ್. ಶಿ ಕೇಮ್ ರೆಫರ್ಡ್, ಯಾರೋ ಒಬ್ಬರು ರೆಫರ್ ಮಾಡಿದ್ರು ನನಗೆ, ನೀ ರಿಪ್ಲೇಸ್ಮೆಂಟ್ 2 ಮಂಡಿ ಮಾಡಿಸ್ಕೋಬೇಕು ಅಂತ ಬಂದರು. ಓಕೆ, ವಿ ಅಡ್ಮಿಟೆಡ್ ಹರ್. ವರ್ಕಪ್ ಮಾಡ್ತಾ ಹರ್ ಶುಗರ್ಸ್ ವೇರ್ ಫೌಂಡ್ ಟು ಬಿ ವೆರಿ ಹೈ. ಸೊ ವೆನ್ ದ ಶುಗರ್ಸ್ ವೇರ್ ಫೌಂಡ್ ಟು ಬಿ ಎ ಲಿಟಲ್ ಹೈ, ವಿ ಸೆಂಟ್ ಹರ್ ಬ್ಯಾಕ್. ಶಿ ಕೇಮ್ ಬ್ಯಾಕ್ 3 months later and with control of sugars, and she asked for a surgery. 83 years, frail lady. So but she was 83ನಲ್ಲೇ ಇಲ್ಲೊಂದು ಡೌಟ್, ಯಾವ ವಯಸ್ಸಿನ ಮೇಲೆ ನೀ ರೀಪ್ಲೇಸ್ಮೆಂಟ್ ಯೂಶಲಿ ಜನ ತುಂಬ ಹೆದರ್ಕೋತಾರೆ? ಪೇಷಂಟ್ ಫಿಟ್ ಇದ್ದರೆ ಯಾವ ವಯಸ್ಸಾಗಾದರೂ ಮಾಡ್ಬೋದು. ನಾನು ಹೈಯೆಸ್ಟ್ ಅರೌಂಡ್ 86-87 ಮಾಡಿದ್ದೀನಿ. ಸೊ ಏನೂ ತೊಂದರೆ ಇಲ್ಲ. ಮೊನ್ನೆ ಆ್ಯಕ್ಚುಲಿ ಇಲ್ಲಿ ಬರೋಕ್ಕಿಂತ ಮುಂಚೆ, ಒಂದು ವಾರದ ಮುಂಚೆ ಒಂದು ಪೇಷಂಟ್ ನಾನು 1 ಮಂಡಿ ಮಾಡಿದ್ದೆ, 85-year-old. ಒಬ್ಬರೇ ಬಂದರು ಒ ಪಿ ಡಿಗೆ, ಡಾಕ್ಟ್ರೇ ನಾನು ಚೆನ್ನಾಗಿದ್ದೀನಿ, US ಹೋಗ್ತಾಯಿದ್ದೀನಿ, 1 ತಿಂಗಳು ಹೋಗ್ತೀನಿ. 1 ತಿಂಗಳಾದಮೇಲೆ ನಾನು
ಇನ್ನೊಂದು ನೀವು ಮಾಡಿಸ್ಬೇಕಾಗಿದೆ, ಆಗಸ್ಟಲ್ಲಿ ಬಂದು ಮಾಡಿಸ್ಕೊತೀನಿ ಅಂತಂದರು. ಹೀ ಈಸ್ 86. ಸೊ ಯು ಕ್ಯಾನ್ ಇಮ್ಯಾಜಿನ್ ಹೀ ಈಸ್ ಗೋಯಿಂಗ್ ಆಲ್ ದ ವೇ ಟು US ಅಲೋನ್ ಆ್ಯಂಡ್ ಕಮಿಂಗ್ ಬ್ಯಾಕ್ ಆ್ಯಂಡ್ ಗೆಟಿಂಗ್ ದ ಅದರ್ ನೀ ರಿಪ್ಲೇಸ್ಮೆಂಟ್. ಸೊ ಪೇಷಂಟ್ ಫಿಟ್ ಇದ್ದರೆ ಏಜ್ ಇಸ್ ನಾಟ್ ಎ ಕ್ರೈಟೀರಿಯಾ. ಏಜಲ್ಲಿ 2 ಥರ ನಾನು ಭಾವಿಸ್ತೇನೆ. ಒಂದು, ಯುವರ್ ಕ್ರೊನಾಲಜಿಕಲ್ ಏಜ್, ವಾಟ್ ಯು ಸಿ ಇನ್ ಯುವರ್ ಡೇಟ್ ಆಫ್ ಬರ್ತ್, ಇಟ್ ಈಸ್ ಜಸ್ಟ್ ಅ ನಂಬರ್. ಸೆಕೆಂಡ್ ಈಸ್ ಯುವರ್ ಫಿಸಿಯೋಲಾಜಿಕಲ್ ಏಜ್, ವಾಟ್ ಯು ರಿಯಲಿ ಆರ್, ಬಾಡಿ ಏಜ್. body age. That is what is more important. A patient may be 86 but he might be physiologically just 60. ಇನ್ನೊಂದು ಪೇಷಂಟ್ ನಂಗೆ ಬರುತ್ತೆ ಚೆನ್ನಮ್ಮನ ಅಚ್ಚುಕಟ್ಟಿಂದ ಕೆರೆಯಿಂದ ಅಲ್ಲಿಂದ ಬರ್ತಾರೆ ಅವರು. 2 ಮಂಡಿ ಮಾಡಿಸ್ಕೊಂಡಿದ್ದೇನೆ, 2 ಮಂಡಿ ಆಗಿದ್ದೇನೆ ಈ ರಿಪ್ಲೇಸ್ಮೆಂಟು. ಸ್ಕೂಟ್ರಲ್ಲಿ ಬರ್ತಾರೆ ಎಟ್ ಅರೌಂಡ್ 78-80 ಇಯರ್ಸ್ ಪೋಸ್ಟ್ ನೀ ರಿಪ್ಲೇಸ್ಮೆಂಟ್. ನಾ ಸ್ಕೂಟರ್ ಡ್ರೈವ್ ಮಾಡಬೇಡಿ ಅಂತ ಹೇಳಿದರು, ಸ್ಕೂಟರ್ಲೇ ಬರೋದವರು. ಸೊ ಈ ಥರ ಫಿಟ್ ಪೇಷಂಟ್ಸ್ ಇದ್ದಾರೆ. ಸೊ ಏಜ್ ಇಸ್ ನಾಟ್ ಅ criteria. If patient is mentally prepared, physically fit, age is not a criteria. Since you already opened mentally prepared ಅಂದರೆ ಏನು, ಎಲ್ಲಿ ಯೂಶಲಿ ಜನ ಮಿಸ್ಟೇಕ್ಸ್ ಮಾಡೋದು? ಮೆಂಟಲಿ ಪೇಷಂಟ್ಗೆ ಸಾಕಷ್ಟು ಹೆದರಿಕೆ ಇರುತ್ತೆ, ಆಮೇಲೆ ಸಾಕಷ್ಟು ದೇ ಹ್ಯಾವ್ ದರ್ ಇನ್ಸೆಕ್ಯೂರಿಟೀಸ್ ಅಂತ ಹೇಳ್ತೀವಿ. ತಮ್ಮದೇ ಒಂದು ಮಿತ್ಸ್ ಇರುತ್ತೆ. ಮಂಡಿ ರಿಪ್ಲೇಸ್ಮೆಂಟ್ ಮಾಡ್ಕೊಂಡ್ರೆ ಹಿಂಗಾಗತ್ತೆ ಹಂಗಾಗತ್ತೆ, ಯಾರ್ದೋ ಕತೆಗಳು ಕೇಳಿರ್ತಾರೆ, ಅದನ್ನ ಕೇಳ್ಬಿಟ್ಟು ತುಂಬ ಹೆದರ್ಕೊಂಡ್ಬಿಟ್ಟಿರ್ತಾರೆ. ಸೊ ಇವೆಲ್ಲ ಮೆಂಟಲಿ ಪ್ರಿಪೇರ್ಡ್ ಪೇಷಂಟ್ ಈಸ್ ಎ ಈಸಿ ಪೇಷಂಟ್. ಹೌ ಟು ಮೆಂಟಲಿ ಪ್ರಿಪೇರ್ ಯುವರ್ ಸೆಲ್ಫ್ ಬೆಟರ್, ಡಾಕ್ಟರ್? ಸೊ ದ ಬೆಸ್ಟ್ ಥಿಂಗ್ ಇಸ್ ಇಫ್ ಯು ಕ್ಯಾನ್ ಟಾಕ್ ಟು ಯುವರ್ ಡಾಕ್ಟರ್, ಟು meet other patients who have had successful stories, or talk to them. You will get the required confidence. Then prehab anta barutte, you can prepare for the surgery. Prehab anta barutte. Physiotherapy rehab is after. Prehab is before surgery. You can start doing exercises, lung functioning agli, incentive spirometry, pranayama ಮಾಡಬಹುದು. Then muscle strengthening exercises for your legs, so that rehabilitation is easier. How is pranayama connected to knee replacement? Pranayama and incentive spirometry, they improve the lung functioning. Any post-op patient recovery depends on 2 important things. One is your cardiopulmonary reserve ಅಂತ ಹೇಳ್ತೀವಿ, ನಿಮ್ಮ ಹಾರ್ಟ್ ಮತ್ತು ಲಂಗ್ ಫಂಕ್ಷನ್ ಎಷ್ಟು ಚೆನ್ನಾಗಿದೆ ಅಂತ. ಸೆಕೆಂಡ್ ಥಿಂಗ್ ಇಸ್ ಯುವರ್ ಲೋಕಲ್ ಮಸಲ್ ಸ್ಟ್ರೆಂತ್. ಸೊ ಎರಡನ್ನೂ ನೀವು ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಂಡ್ರೆ, ಲೆಟ್ ಅಸ್ ಸೇ ಯು ಕಮ್ ಆ್ಯಂಡ್ ಮೀಟ್ ಮಿ ಆ್ಯಂಡ್ 1 ಮಂತ್ ಆದಮೇಲೆ ಮಾಡಿಸ್ಕೊಂಡ್ರೆ 1 ಮಂತ್ ಚೆನ್ನಾಗಿ ಪ್ರಾಣಾಯಾಮ ಮಾಡಿ, ಇನ್ಸೆಂಟಿವ್ ಸ್ಪೈರೋಮೆಟ್ರಿ ಮಾಡಿ, ಇವೆಲ್ಲ ಸ್ಟ್ರೆಂಥನಿಂಗ್ ಎಕ್ಸಸೈಸಸ್ ಮಾಡಿ, ಆ್ಯಂಕಲ್ ಕಫ್ಸ್ ಆಗಲಿ, ವೆಯ್ಟ್ಸ್ ಆಗಲಿ, ಸ್ಟ್ರೆಂಥನಿಂಗ್ ಎಕ್ಸಸೈಸಸ್ ಮಾಡಿದರೆ ಯು ವಿಲ್ ಗೋ ಇನ್ ಟು ದ ಸರ್ಜರಿ ಮಚ್ ಮೋರ್ ಕಾನ್ಫಿಡೆಂಟ್ ಆಸ್ ಅ ಪರ್ಸನ್. Exactly. You will be much more confident than the person who just strolls into the surgery. You know you are there. So just like you prepare for an exam, ನೀವು ಕರೆಕ್ಟ್ ಟರ್ಮ್ ಹೇಳಿದ್ರ, ಪ್ರಿಪರೇಷನ್ ಇಸ್ ಬೆಟರ್. ಡಾಕ್ಟ್ರ್ ಇನ್ನೊಂದು ಯಾವುದೋ ಹೇಳಿದ್ರಿ, ಈ ಸ್ಪಿರೋಮೆಟ್ರಿ, ಸ್ಪೈರೋಮೆಟ್ರಿ ಏನು ಡಾಕ್ಟ್ರ್? ಸ್ಪೈರೋಮೆಟ್ರಿ ಅಂದರೆ ಒಂದು 3 ಬಾಲ್ಸ್ ಬರುತ್ತೆ, ಒಂದು ಸ್ಮಾಲ್ ಇನ್ಸ್ಟ್ರೂಮೆಂಟ್ ಥರ ಸಿಗುತ್ತೆ, ಎಲ್ಲ ಹಾಸ್ಪಿಟ್ಲಲ್ಲೂ ಸಿಗುತ್ತೆ. ಇಟ್ ಇಸ್ ವೆರಿ ಚೀಪ್, ಅರೌಂಡ್ 800-900 ಆಗುತ್ತೆ. 3 ಬಾಲ್ಸ್ ಬರುತ್ತೆ, ರೆಡ್, ಯೆಲ್ಲೋ, ಬ್ಲೂ. ಅದನ್ನು ಯು ಹ್ಯಾವ್ ಟು ಡೂ 2 ಟೈಪ್ಸ್ ಆಫ್ ಎಕ್ಸಸೈಸ್. 1, breathe into the balls and raise all the 3 balls and suck those thing and raise once again all the 3 balls. So that shows how good your lung functioning is. ಇದೆಲ್ಲರೂ ಮಾಡ್ಬೋದಾ? ಎಲ್ಲರೂ ಮಾಡ್ಬೋದು. ಸೊ ದ ಪ್ರಾಬ್ಲಮ್ ಇಸ್ ಓನ್ಲಿ ಅಡ್ಮಿಟ್ ಆದಾಗ ಪೇಷಂಟ್ಸೇ ಕೊಡ್ತಾರೆ ಎಲ್ಲ ಡಾಕ್ಟ್ರು. ಸೊ ಮತ್ತೆ ಇವತ್ತಿನ ಈ ಬಾಕ್ಸ್ ಬ್ರೀದಿಂಗು, ಅದೇ 4 ಸೆಕೆಂಡ್ 8 ಸೆಕೆಂಡು ಉಸಿರಾಡಿ ಎಳ್ಕೋಬೇಕು, 8 ಸೆಕೆಂಡ್ ಪಾಸು, ಆಮೇಲೆ 8 ಸೆಕೆಂಡ್ ಬಿಡೋದು, ಅದು ಮಾಡ್ಬೋದಾ? If you are doing running or cardio as a form of exercise, you will not require any of these. So if you are doing regularly running, ನಿಮ್ಮ resting pulse rate 60 ಕೆಳಗಿತ್ತು ಅಂದರೆ you are a healthy person. ನಮ್ಮ ಮನೇಲಿ ನನ್ನ ಹಸ್ಬೆಂಡ್ದು ರೆಸ್ಟಿಂಗ್ ಇಸ್ ಆಲ್ವೇಸ್ 60 ಕಮ್ಮಿ, ಬಟ್ ಮೈನ್ ಇಸ್ ಆಲ್ವೇಸ್ 75-80. ಈ ಥರ ಈ ವಾಚ್ಗಳೆಲ್ಲ ಬಂದ್ಬಿಟ್ಟು. Resting pulse rate is an index of your health. So how do I bring it in line? I'm sure cardio. So the only way to get resting pulse rate down is a good form of cardio exercise. You keep on doing weekly 2 days cardio. Start off with 1 round in the stadium. ಓಡೋದು. First you can just walk initially. Are you a fan of treadmill? I'm not a great fan of treadmill. It can result in a lot of injuries. Your mind is the greatest brain. Your mind is the greatest computer. Your brain is the greatest computer. So a speed, how much you should run, it shouldn't be dictated by a treadmill. If you're running outside on a park or in a stadium,
you will know when to stop, when to slow down, when to increase your speed. You will never have injuries. So ಎಷ್ಟೋ ಜನ especially senior citizens have had injuries while doing the treadmill. So please, if you can, do walking outside or running outside. That is the best way to reduce your resting heart rate. ಸೂಪರ್, ಥ್ಯಾಂಕ್ ಯು ಡಾಕ್ಟರ್. ಸೊ ರೆಸ್ಟಿಂಗ್ ಆಯಿತು, ಕಾರ್ಡಿಯೋ ಮತ್ತು ಲಂಗ್ಸು ಪ್ಲಸ್ ಮಸಲ್ ಎಲ್ಲ ಇದ್ದು ಸರ್ಜರಿಗೆ ಯಾಕೆ ಬರಬೇಕು ಅರ್ಥ ಮಾಡಿಸಿದ್ರಿ. ಆ್ಯಂಡ್ ನಾವು ಬ್ರಿಂಗಿಂಗ್ ಬ್ಯಾಕ್ ಟು ಶಶಿಕಲಾ ಅವರ ಒಂದು ಸೊ ಶಶಿಕಲಾ ರಾವ್, ಶಿ ಅಂಡರ್ವೆಂಟ್ ಫಸ್ಟ್ ಒನ್ ನೀ ಮಾಡಿದೆ ನಾನು. ನನ್ನ ನೀ ರಿಪ್ಲೇಸ್ಮೆಂಟ್ಸ್ ಎಲ್ಲ ಸ್ಪೇಸ್ ಮಾಡ್ತೀನಿ ನಾನು. 1 day ಗ್ಯಾಪ್ ಕೊಡ್ತೀನಿ ಬಿಕಾಸ್ ಐ ಆಮ್ ವೆರಿ ಕಂಫರ್ಟಬಲ್ ವಿತ್ ದ್ಯಾಟ್. So I don't do both the knees because I feel it is too much of a strain for the patient and for the people who are involved in the surgery. So 1 knee at a time, 1 knee, 1 day gap, 2nd knee. This is always how I do. So 1 knee ಮಾಡಿದೆ, ಹೇಳಲೇ ಇಲ್ಲ. 2 ದಿನ 3 ದಿನ ಬೆಡ್ಡಿಂದ ತುಂಬ ನೋವಿದೆ ಡಾಕ್ಟ್ರೇ ಅಂತಂದರು. ಆಯಿತು ಬಿಡಿ, ಬೇಡ ನಿಮ್ಗೆ ಇನ್ನೊಂದು ಮಂಡಿ ಬೇಡ, ಸಾಕು, ವರ್ಸ್ ನೀ ಮಾಡಿದ್ದೀನಿ, ಸಾಕು ಬಿಡಿ ಅಂತಂದೆ. ಇಲ್ಲ ವೆಯ್ಟ್ ಮಾಡಿ ಅಂತಂದರು. ಸೊ 2 ದಿನ ಅವ್ರ ರೂಮ್ ಕಡೆ ಹೆಚ್ಚು ಹೋಗಲಿಲ್ಲ. 1 ದಿನಕ್ಕೆ ಒಂದ್ಸರಿ ಹೋಗಿ ಹಾಯ್ ಅಂತ ಹೇಳಿ ಬರ್ತಾಯಿದ್ದೆ. 3ನೇ ದಿನ 4ನೇ ದಿನ 4th ಡೇ ಇನ್ನೊಂದು ನೀ ರೆಡಿ ಇದ್ದೀನಿ ಮಾಡಿಸ್ಕೊತೀನಿ ಅಂತಂದರು. ಸೊ ವಾಟ್ ಚೇಂಜ್ಡ್? ಸೊ ಶಿ ಇಂಪ್ರೂವ್ಡ್ ಓವರ್ 3 days. ದ ಪೇನ್ ರೆಡ್ಯೂಸ್ ಆಯಿತು, ಕಾನ್ಫಿಡೆನ್ಸ್ ಬಂತು, ಆ್ಯಂಡ್ ವಿಲ್ ಪವರ್, ಎನಾರ್ಮಸ್ ವಿಲ್ ಪವರ್ ಎಟ್ ಹರ್ ಏಜ್. ಸೊ 2nd knee ಮಾಡಿದೆ. ದೆನ್ ಶಿ ವೆಂಟ್ ಬ್ಯಾಕ್ ಹೋಮ್. ದೆನ್ ಐ ಡಿಂಟ್ ಹಿಯರ್ ಫಾರ್ ಸಮ್ ಟೈಮ್. ದೆನ್ ಆಫ್ಟರ್ 6 weeks ಶಿ ಸೆಂಟ್ ಎ ವಿಡಿಯೋ, ನಡೀತಾರೋ ವಿಡಿಯೋ ಕಳಿಸಿದ್ದು. ಸೊ ಅದಾದಮೇಲೆ ಸಬ್ಸಿಕ್ವೆಂಟ್ಲಿ ಶಿ ಹ್ಯಾಸ್ ಗಾನ್ ಅಲೋನ್ ಟು US ಆ್ಯಂಡ್ ಶಿ ಸೆಂಟ್ ಮೀ ದೋಸ್ ಫೋಟೋಸ್. US ಇಂದ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಮೊಮ್ಮಕ್ಕಳ ಜೊತೆ ಎಲ್ಲ ಹೋಗಿರೋದು. ಶಿ ಹ್ಯಾಸ್ ಸೆಂಟ್ ದ ವಿಡಿಯೋಸ್, ಫೋಟೋಸ್. ದಿಸ್ ನಿಮಗೆ ತುಂಬ ಬರ್ತಾ ಇರತ್ತೆ. ಲೈಕ್ ನನ್ನ ನೀ ಸರ್ಜರಿ ಆದಮೇಲೆ ಆಫ್ಟರ್ 2.5 years ನಾನು ಸ್ವಿಟ್ಜರ್ಲ್ಯಾಂಡಿಗೆ ಹೋದೆ. ಅಲ್ಲಿ ಬೆಟ್ಟ ಗುಡ್ಡ ಎಲ್ಲ ಹತ್ತಿ ಇಳಿದಾಗ ನ್ಯಾಚುರಲ್ ಸೆನ್ಸ್ ಆಫ್ ಗ್ರ್ಯಾಟಿಟ್ಯೂಡ್ ಬಂತು. ಇಮ್ಮಿಡಿಯೇಟಾಗಿ ನಮ್ಮ ಡಾಕ್ಟ್ರಿಗೆ ಮೆಸೇಜ್ ಕಳಿಸೆ, ಡಾಕ್ಟರ್ ಬಿಕಾಸ್ ಆಫ್ UC ನಾನು ಇದು ಮಾಡ್ತಾಯಿದ್ದೀನಿ. ಅವಾಗ ಅವ್ರ ರಿಪ್ಲೈ ಬಂತು, ದೀಸ್ ಆರ್ ದ ಕೈಂಡ್ ಆಫ್ ಮೊಮೆಂಟ್ಸ್ ವಿಚ್ ವಿಲ್ ಮೇಕ್ ಡಾಕ್ಟರ್ಸ್ ಲೈಫ್ ವೆಲ್ ಲಿವ್ಡ್ ಅಂತ. ಅಂದರೆ ನಿಮ್ಗೆ ಎಷ್ಟಾಗಿರ್ಬೇಡ ಆಯ್ತು. 100%. Every message I get like that gives me a lot of happiness. Lot of things which money can't give you. Absolutely. Lot of things. Absolutely. This is what we all of us strive for. ಇದನ್ನೇ ನಾವು to achieve and do the best for every patient and reach what you told, that every patient messages you and tell, okay, I'm good. So ಆ ಮೊಮೆಂಟಿಗೆ we will also be waiting more eager than the patient. Patients don't understand. ಏನು ಡಾಕ್ಟರ್ ನಮ್ಮ ಬಗ್ಗೆ ಯೋಚನೆ ಮಾಡಲ್ಲ ಅಂತ ಅನ್ಕೋತಾರೆ. ನಿಮ್ಗಿಂತ ಹೆಚ್ಚು ಯೋಚನೆ ಪೇಷಂಟ್ ಬಗ್ಗೆ ಡಾಕ್ಟರ್ ಹತ್ರ ಇರುತ್ತೆ. ಅದನ್ನ ತಿಳ್ಕೊಂಬಿಡಿ ಎಲ್ಲರಿಗೂ. ಯಾಕಂದರೆ ಒನ್ಸ್ ಯು ಆಪರೇಟ್, ಇಟ್ ಈಸ್ ಯು ಆರ್ ಅವರ್ ಬೇಬಿ. ಆ ಥರ ವಿ ಹ್ಯಾವ್ ಸೋ ಮಚ್ ಆಫ್ ಕನ್ಸರ್ನ್. ಎಸ್ಪೆಷಲಿ ಈ 80s ಪ್ಲಸ್ಸಲ್ಲಿರೋರು, ನೀವೊಂದು ವಿಲ್ ಪವರ್ ಅಂತ ಹೇಳಿದ್ರಿ, ಫಿಟ್ನೆಸ್ ಅಂತ ಎಲ್ಲ ಹೇಳಿದ್ರಿ. ಏನಾದ್ರು ಜನರಲ್ ಇನ್ಸ್ಟ್ರಕ್ಷನ್ಸ್ ಇದೆಯಾ 80 ವಯಸ್ಸಿನ ಮೇಲೆ ಇರೋರು ನೀ ರಿಪ್ಲೇಸ್ಮೆಂಟ್ ಅಂತ ಬರೋರು ಸ್ಪೆಷಲಿ ಯಾವ ಥರ ಕಾಷನ್ ತೊಗೊಂಬರ್ಬೇಕು? ಕಾಷನ್ ಅಂತೇನಿಲ್ಲ. ಇಫ್ ಎ ಪೇಷಂಟ್ ಇಸ್ ಕಮಿಂಗ್ 80+ ಫಾರ್ ಎ ಸರ್ಜರಿ ಬರ್ತಾ ಇದ್ದಾರೆ ಅಂದರೆ ಆಲ್ರೆಡಿ ಐ ಥಿಂಕ್ ದೇ ಆರ್ ದೇರ್ ಫಿಸಿಕಲಿ, ದೇ ಆರ್ ಆಲ್ರೆಡಿ ಫಿಟ್. ದ ವೆರಿ ಫ್ಯಾಕ್ಟ್ 80+ ಇದ್ದಾರೆ ಅಂತ ಅನ್ನೋ ಒಂದು ಅರ್ಥನೇ ದೇ ಆರ್ ಫಿಟ್. ಮೆಂಟಲಿ ಸ್ವಲ್ಪ ಪ್ರಿಪೇರ್ಡ್ ಆಗಿ ಬಂದರೆ ದೇ ವಿಲ್ ಡೂ ವೆರಿ ವೆಲ್. ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಟ್ಸ್ ಎ ವೆರಿ ಸೇಫ್ ಸರ್ಜರಿ. ಕರೆಂಟ್ ಅನಸ್ಥೀಸಿಯಾ ಆಗಲಿ, ಕರೆಂಟ್ ಸರ್ಜಿಕಲ್ ಟೆಕ್ನಿಕ್ಸ್ ಆಗಲಿ, ದೇ ಆರ್ ವೆರಿ ಸೇಫ್. ಸೊ ಹೆದರ್ಕೊಳ್ಳಾರ್ದೆ ದೇ ಶುಡ್ ಕಮ್ ರಿಯಶೋರ್ಡ್ ಅನ್ನೋ ಒಂದು ಮಾತು ಹೇಳಿ ಬಯಸ್ತೀನಿ. ಕೆಲವುದನ್ನು ನೀವು ಎದುರು ನೋಡಿರಲ್ಲ. ಈಗ ನಿಮ್ಮ ಪ್ರೊಫೆಸರ್ಗೆ ನೀವು ಆಪ್ರೇಷನ್ ಮಾಡ್ಬೇಕಂದಾಗ ಕೆಲವು ಸತಿ ಇದೇನಪ್ಪ ಗುರುಗೆ ತಿರುಮಂತ್ರ ಥರ ಆಗೋಗಿರತ್ತೆ. ಆಚೆ ಕಡೆ ಪ್ರಪಂಚಕ್ಕೆ ಎಂಥ ಶಿಷ್ಯಪ್ಪ ಅನ್ಸ್ಬೋದು. ಬಟ್ ವಾಟ್ ಡಿಡ್ ಯು ಗೋ ಥ್ರೂ? ಯು ಆಪರೇಟೆಡ್ ಆನ್ ಯುವರ್ ಓನ್ ಪ್ರೊಫೆಸರ್, ದಟ್ ಇಸ್ ಡಾಕ್ಟರ್ ಶ್ರೀಪತಿ ರಾವ್. Yes. So that was a very nervous moment for me, to be very frank. ನಾನು ಓದಿದ್ದು KMC ಮಣಿಪಾಲ್, ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಮಣಿಪಾಲ್ದಲ್ಲಿ. ಸೊ he was my professor. He is a big name in orthopedics. He is a big arthroscopy surgeon. He must have taught thousands of orthopedic surgeons who are across the world, across many hospitals. ಈಗೂ ನಮ್ಮದು ಒಂದು ದೊಡ್ಡ ಗ್ರೂಪ್ ಇದೆ, KMC ಮಣಿಪಾಲ್ ಅಲುಮ್ನೈ ಗ್ರೂಪ್ ಅಂತ, ಆರ್ಥೋಪೆಡಿಕ್. ಸೊ ವಿ ಹ್ಯಾವ್ ಎ ಹ್ಯೂಜ್ ಗ್ರೂಪ್. ಸೊ ದಟ್ ಶೋಸ್ ದ ನಂಬರ್ ಆಫ್ ಗ್ರ್ಯಾಜುಯೇಟ್ಸ್ ಆರ್ ಪಾಸಿಂಗ್ ಥ್ರೂ ಮಣಿಪಾಲ್. ಸೊ ಬಂದಾಗ ಇಟ್ ವಾಸ್ nerve wracking, to be very frank, because it was a big sense of responsibility. So ಡಾಕ್ಟ್ರಾಗೆ ಅವ್ರು ಹುಡ್ಕೊಂಡು ನಿಮ್ಮ ಹತ್ರ ಯಾಕೆ ಬಂದರು ಅಂತ ಅಂದರೆ ವಾಟ್ ಇಸ್ ದಟ್ ರಿಲೇಷನ್ಶಿಪ್ ದಟ್ ಯು ಆಲ್ ಹ್ಯಾಡ್ ಅಥವಾ ಟ್ರಸ್ಟು?
See, obviously, when he has come to me, he would have done his own research, he would have done his own workup, and also that trust feeling. He could have chosen thousands of students. So that maybe he trusted me, that's all to it. So, ನಂಬಿಕೆ. ಸೊ ಆವಾಗ ಐ ಆಸ್ಟ್ ಹಿಮ್ ಎರಡು ಮಂಡಿ ಮಾಡಬೇಕಾ ಒಂದು ಮಾಡಬೇಕಾ ಅಂತ. ಸೊ ಈ ಟೋಲ್ಡ್ ಒಂದು ಮಂಡಿ ಸಾಕು ನನಗೆ, ಇದು 80% ತೊಂದರೆ ಇದೆ, ಇದನ್ನು ಮಾಡಿ ಸಾಕು ಅಂತಂದು. ಸೊ ರೋಬೋಟಿಕ್ ಮಾಡಬೇಕಾ ನಾನ್ ರೋಬೋಟಿಕ್ ಮಾಡಬೇಕಾ ಅಂತ ಕೇಳಿದೆ. ಯು ಆರ್ ದ ಬಾಸ್, ಯು ಟೇಕ್ ದ ಕಾಲ್ ಅಂದರು. ಸೊ ಐ ಡಿಸೈಡೆಡ್ ಐ ಡೂ ಅ ರೋಬೋಟಿಕ್. ಸೊ ಐ ಡಿಡ್ ಅ ರೋಬೋಟಿಕ್ knee replacement surgery for him. Touch wood, it came out very well. So, and he recovered quite fine now. So he's doing well. So that is a sense of accomplishment, and it was a nerve-wracking phase also. ಯಾಕೆ nerve-wracking? Any surgery when you're doing on a mentor, on your boss, on your professor, it comes with a lot of responsibility. So How did you overcome it? maybe have faith and trust in God and move ahead. That's all to it. Nothing more. ನಿಮ್ದು ದೇವ್ರು ನಂಬಿಟ್ಟು ಮುಂದೋಗಿದ್ದು. ಪ್ರೀ ಸರ್ಜರಿ ರಿಚುವಲ್ ಏನಾರು ಇರತ್ತಾ? ಬಿಕಾಸ್ ಪ್ರೀ ಸರ್ಜರಿ ಏನು ರಿಚುವಲ್ ಅಂತ ಏನೂ ಇಲ್ಲ. ಎವ್ರಿ ಡೇ ಐ ಡೂ ಅ ಸ್ಮಾಲ್ ಸೈಲೆಂಟ್ ಪ್ರೇಯರ್ ಟು ಗಾಡ್. ಐ ಥಿಂಕ್ ದಟ್ಸ್ ಆಲ್ ಆಫ್ ಅಸ್ ಗೇನ್ ಸ್ಟ್ರೆಂತ್. ಯು ನೀಡ್ ಸಮ್ ಸಾರ್ಟ್ ಆಫ್ ಸ್ಟ್ರೆಂತ್. ನಿಮ್ಮ ಭಾರನೂ ಹೊರೊಬ್ಬರು ಕಾಣದ ಶಕ್ತಿ ಬೇಕಲ್ವಾ? ಎಸ್, ಎಕ್ಸಾಕ್ಟ್ಲಿ. ಸೊ ಎ ಸೈಲೆಂಟ್ ಪ್ರೇಯರ್ ಇಸ್ ವಾಟ್ ಐ ಡೂ. ಸೊ ದಟ್ ಈಸ್ ದ ರೆಸ್ಟ್ ಯು ಹ್ಯಾವ್ ಟು ಡೂ. ಎಷ್ಟು ಸರ್ಜರಿ ಮಾಡ್ತೀರಾ ತಿಂಗಳಿಗೆ ಡಾಕ್ಟ್ರೆ? ಅಲ್ಲ, ವೇರಿ ಆಗುತ್ತೆ. ಕೆಲವು ದಿನ ಕೆಲವು ಮಂತ್ ಹೆಚ್ಚಿರುತ್ತೆ, ಕೆಲವು ತಿಂಗಳು ಕಮ್ಮಿ ಇರುತ್ತೆ. ಬಟ್ ಆವ್ರೇಜ್ ಡೋಂಟ್ ವಾಂಟ್ ಟು ಸ್ಪೆಸಿಫೈ. ಹೋಗ್ತಾ ಬರ್ತಾ ಅಂದರೆ ನಿಮಗೂ ಸರ್ಜರಿ ಡೇಸ್ ಅಂತ ಇರತ್ತಾ? ಸರ್ಜರಿ ಡೇಸ್ ಕೆಲವು ದಿನ ಮಾಡ್ತೀನಿ. ಸೊ ಮಂತ್ಲಿ ಫ್ಯೂ ಡೇಸ್, ವೀಕ್ಲಿ ಫ್ಯೂ ಡೇಸ್ ಮಾಡ್ತೀನಿ. ಸರ್ಜರಿ ಡೇಸ್ ಅಂತ ಇಟ್ಕೊಂಡಿದ್ದೀನಿ. ಸೊ ಐ ಯೂಶಲಿ ಡೂ ಇನ್ ದ ಮಾರ್ನಿಂಗ್ ಅರೌಂಡ್ 9:30, 10. ಯಾವ ಸರ್ಜರೀಸ್ ನಿಮ್ಮನ್ನೇ ಎಮೋಷ್ನಲಿ ತುಂಬ ಚಾಲೆಂಜ್ ಮಾಡಿದೆ? ಸೊ there are some surgeries which are tougher than the rest. So high BMI patients ಆಗಲಿ, ಪೇಷಂಟ್ಸ್ ತುಂಬ when they are high BMI ಅಂತ ಕರಿತೀವಿ. So those are definitely more tougher than the regular ones. So leaner, healthier patients are easier ಕಂಪೇರ್ಡ್ ಟು ಬ್ಯಾಡ್ ಡಿಫಾರ್ಮಿಟೀಸ್ ಬರುತ್ತೆ. ತುಂಬ ಕೆಟ್ಟದಾಗಿ ಡಿಫಾರ್ಮಿಟೀಸ್ ಮಾಡ್ಕೊಂಬರ್ತಾರೆ. ಇಂಡಿಯಾಲಿ ಏನಾಗಿದೆ ಅಂದರೆ ತುಂಬ ವರ್ಷ ಅನ್ಗಟ್ಲೆ ಬಿಟ್ಬಿಡ್ತಾರೆ. ಸೊ ಯು ಗೆಟ್ ಎಲ್ಲ ಥರ ಶೇಪ್. ಬೋ ಲೆಗ್ಸ್ ಅಂತ ಹೇಳ್ತೀವಿ, ಈ ಥರ ಇರುತ್ತೆ ಮಂಡಿ ಶೇಪ್, ಇಲ್ಲ ಈ ಥರ ಇರುತ್ತೆ ನಾಕ್ ನೀಸ್. ಸೊ ದಿಸ್ ಇಸ್ ಮೋರ್ ಕಾಮನ್. ಮಂಡಿ ಈ ಥರ ಇಟ್ಕೊಂಡು ದೇರ್ ಬಿ ವಾಕಿಂಗ್ ವ್ಯಾಡ್ಲಿಂಗ್ ಗೇಟ್. ಸೊ ಎಲ್ಲಾದ್ರೂ ಫಂಕ್ಷನ್ಗೆ ಹೋಗಿ ನೋಡಿದರೆ ನೀವು ಈ ಥರ ನಡೀತಾ ಇರ್ತಾರೆ ಎಷ್ಟೋ ಜನ. ಅದನ್ನ ಸಾಮಾನ್ಯ ಅಂತಾರ ಡೊನಾಲ್ಡ್ ಡಕ್ ತರ. ಎಕ್ಸಾಕ್ಟ್ಲಿ. ಸೊ ದೋಸ್ ಪೇಷಂಟ್ಸ್ ದಟ್ ಮೀನ್ಸ್ ದ ನೀ ಈಸ್ ಆಲ್ರೆಡಿ ವೆರಿ ಬ್ಯಾಡ್ ಅಂತ ಅನ್ಸ್ಬೋದು. ಆ ಸ್ಟೇಜಲ್ಲಿ ಬರ್ತಾರೆ. ಸೊ ದೋಸ್ ಆರ್ ದ ಟಫರ್ ಒನ್ಸ್. ದಟ್ ಮೀನ್ಸ್ ದೇ ಹ್ಯಾವ್ ಕಮ್ ಕ್ವೈಟ್ ಲೇಟ್ ಇನ್ ದ ಡೇ. ತುಂಬ ಲೇಟ್ ಬಂದಿದ್ದಾರೆ ಅಂತ ಸರ್ಜರಿ. ಕೆಲವು ಕೇಸಸ್ಗಳು ತಗೊಳಕ್ ಮುಂಚೆ ನೀವು ಹಿಂದೆ ಮುಂದೆ ನೋಡಿರೋದು ಉಂಟಾ? ಯಾವ ಥರ ರಿಸ್ಕ್ಸ್? ನನಗೆ ಹೈ ರಿಸ್ಕ್ ಪೇಷಂಟ್ಸ್ ಬರ್ತವೆ. ವಿ ಟೇಕ್ ಹೈ ರಿಸ್ಕ್ ಕನ್ಸೆಂಟ್ ತೊಗೊಂಡೇ ಮಾಡ್ತೀವಿ. ಎಲ್ಲ ಪೇಷಂಟ್ಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ವಿ ಡೂ ಹ್ಯಾವ್ ಇಶ್ಯೂಸ್ ಇಲ್ಲ ಅಂತಿಲ್ಲ. ಸೊ ಬಟ್ ವಿತ್ ದ ಕರೆಂಟ್ ಟ್ರೆಂಡ್ಸ್, ವಿತ್ ದ ಕರೆಂಟ್ ಅನಸ್ಥೀಸಿಯಾ, ಇಟ್ ಹಸ್ ರೆಡ್ಯೂಸ್ಡ್ ಕ್ವೈಟ್ ಅ ಲಾಟ್. ಸೇಫ್ ಅನಸ್ಥೀಸಿಯಾ ಇದೆ ಈಗ, ಮುಂಚೆ ಥರ ಇಲ್ಲ. ಕಾಲದ ಮುಂಚೆ ದೆರ್ ವಾಸ್ ಕಾಲ ಇತ್ತು, ಓಪನ್ ಈ ಥರ ಅನಸ್ಥೀಸಿಯಾ ಆಯಿತು. ಅದಾದಮೇಲೆ ಅನಸ್ಥೀಸಿಯಾ ಟೆಕ್ನಿಕ್ಸ್ ವೆರಂಟ್ ಇನ್ವಾಲ್ವ್ಡ್ ವಿತ್ ಬ್ಲಾಕ್ಸ್. ಈಗೆಲ್ಲ ರೀಜ್ನಲ್ ಅನಸ್ಥೀಸಿಯಾ ಅಂತ ಕೊಡ್ತೀವಿ. ಸ್ಪೈನಲ್ ಅನಸ್ಥೀಸಿಯಾ ಕೊಟ್ಬಿಟ್ಟು ಫೀಮರಲ್ ಬ್ಲಾಕ್ ಅಂತ ಕೊಡ್ತೀವಿ, ತೊಡೆಯಲ್ಲಿ ಬ್ಲಾಕ್ ಕೊಡ್ತೀವಿ, ಮಂಡಿ ಹಿಂಭಾಗದಲ್ಲಿ ಬ್ಲಾಕ್ ಕೊಡ್ತೀವಿ. ಸೊ ಇವೆಲ್ಲ ಮಾಡೋದ್ರಿಂದ ಪೇಷಂಟ್ ಪೋಸ್ಟ್ ಆಪರೇಟಿವ್ಲಿ ಇಲ್ಲೊಂದು ಪಂಪ್ ಹಾಕ್ತೀವಿ ತೊಡೆಯಲ್ಲಿ, ಹಾಕ್ಬಿಟ್ಟು 48 hours ಇಡ್ತೀವಿ ಪಂಪ್ನ. ಸೊ ಪೇಷಂಟಿಗೆ ಅಲ್ಲಿ ಕಂಟಿನ್ಯೂಸ್ ಅನಸ್ಥೀಸಿಯಾ ಹೋಗುತ್ತೆ 48 hours 72 hours. ಜಾಸ್ತಿ ನೋವು ಬರಲ್ಲ. ಪೇಷಂಟ್ ಕಂಫರ್ಟಬಲ್ ಇರ್ತಾರೆ. ಸೊ ಮುಂಚೆಗೂ ಈಗೂ ತುಂಬ ವ್ಯತ್ಯಾಸ ಆಗಿದೆ ಅನಸ್ಥೀಸಿಯಾ ಟೆಕ್ನಿಕ್ಸ್ ಆಗಲಿ. ಅಂದರೂ ಅಷ್ಟರಲ್ಲೂ ಹೈ ರಿಸ್ಕ್ ಪೇಷಂಟ್ ಬಂದಿರುತ್ತೆ. ಮೊದಲೆಲ್ಲ ಆದರೆ ಐ ಥಿಂಕ್ ಅನಸ್ಥೀಸಿಯಾ ಎಫೆಕ್ಟ್ ಹೋಗ್ತಿದ್ದಂಗೆ ಪ್ರಾಣ ಹೋಗ್ತಾ ಇತ್ತು. ಪೇನ್ ಅಲ್ಲ, ಎಸ್, ರಿಬೌಂಡ್ ಪೇನ್ ಎಲ್ಲ ಬರೋದು. ಬ್ರೇಕ್ ಥ್ರೂ ಪೇನ್ ಇಲ್ಲ, ರಿಬೌಂಡ್ ಪೇನ್ ಇದು ಈಗ ಕಮ್ಮಿ ಆಗಿದೆ. ಯಾಕಂದರೆ ರಿಬೌಂಡ್ ಪೇನ್, ಬ್ರೇಕ್ ಥ್ರೂ ಪೇನ್ ಅಂತ ಹೇಳ್ತಾರೆ. ಸೊ ಅದು ಕಮ್ಮಿ ಆಗಿದೆ, ಸಾಕಷ್ಟು ಕಮ್ಮಿ ಆಗಿದೆ. ನನ್ನನ್ನು ತುಂಬ ಹೆದರ್ಸ್ಬಿಟ್ಟಿದ್ರು ACL ಆದಮೇಲೆ. ನಾನು ಎಷ್ಟು ಜನ ಕೇಳಿದ್ನು ಆನ್ ಸ್ಕೇಲ್ ಆಫ್ 10 ಹೆಂಗೆ ಫೀಲ್ ಆಗುತ್ತೆ ಹೇಳಿ ಅಂತ. ಬಟ್ ಐ ಥಿಂಕ್ ಇಟ್ಸ್ ಸೋ ಸಬ್ಜೆಕ್ಟಿವ್. ಒಬ್ಬೊಬ್ಬರು ಒಂದೊಂದು ಹೇಳ್ತಾ ಇದ್ರು. ಆಫ್ಟರ್ ದ ಅನಸ್ಥೀಸಿಯಾ ಎಫೆಕ್ಟ್ ವೆಂಟ್ ಆಫ್, ಇವಾಗೆಲ್ಲ ಡ್ರಿಪ್ಸಲ್ಲೂ ದೇ ಕೈಂಡ್ ಆಫ್ ಗಿವ್ ಅಲ್ಲ, ಸೆಡೇಷನ್ನು ಕಂಟಿನ್ಯೂ ಕೊಡ್ತಾರೆ. ಡ್ಯೂರಿಂಗ್ ದ ಸರ್ಜರಿ ಕೊಡ್ತಾರೆ. ಮೋಸ್ಟ್ಲಿ ರೀಜನಲ್ ಬ್ಲಾಕ್ಸ್ ಕೊಡ್ತೀವಿ.
ಓಹೋ, ನಂಗೆ ಗೊತ್ತಿಲ್ಲ ನನಗೆ ಏನು ಕೊಟ್ಟಿದ್ರು ಅಂತ. ಬಟ್ ನೀವೇ ಥ್ಯಾಂಕ್ ಯು. ಐ ಥಿಂಕ್ ಇಟ್ ಈಸ್ ಅ ಬ್ಲೆಸ್ಸಿಂಗೇ ಅಂತೀರ. ಇವತ್ತಿನ ಕಾಲದಲ್ಲಿ ನೀ ರಿಪ್ಲೇಸ್ಮೆಂಟ್ಗೆಲ್ಲ ಹೋಗೋದು ರೋಬೋಟಿಕ್ಕು ತುಂಬ ಮುಂದೆ ಬಂದಿದೆ. ಡೆಫಿನೆಟ್ಲಿ ಇಟ್ ಇಸ್ ಅ ಮಚ್ ಸೇಫರ್ ಆ್ಯಂಡ್ ಇಟ್ಸ್ ಅ ಕಂಟ್ರೋಲ್ಡ್ ಸರ್ಜರಿ. ಈಗ ಅಲೈನ್ಮೆಂಟ್ ಇಷ್ಟು ಡಿಗ್ರಿ ನಂಗೆ ಬೇಕು ಅಂದರೆ ಅಷ್ಟು ಡಿಗ್ರಿನೇ ಬರುತ್ತೆ, ಇಷ್ಟು ಮಿಲಿಮೀಟರ್ ಕಟ್ ಮಾಡಬೇಕು ಅಂದರೆ ಅಷ್ಟು ಮಿಲಿಮೀಟರ್ನೇ ಕಟ್ ಮಾಡುತ್ತೆ. ಸೊ ಈ ಕೈಂಡ್ ಆಫ್ ಅಕ್ಯುರಸಿ ವಿ ನೆವರ್ ಹ್ಯಾಡ್ ವಿತ್ ಕನ್ವೆನ್ಷನಲ್. ವಾಟ್ ಕ್ಯಾನ್ ಗೋ ರಾಂಗ್ ನೀ ರಿಪ್ಲೇಸ್ಮೆಂಟ್ ರೋಬೋಟಿಕ್ಸಲ್ಲೂ? ರೋಬೋಟಿಕ್ಸಲ್ಲಿ ಸಮ್ಟೈಮ್ಸ್ ವಿ ಹ್ಯಾವ್ ಹ್ಯಾಡ್ ಗ್ಲಿಚಸ್ ಲೈಕ್ ಕಂಪ್ಯೂಟರ್ ಶಟ್ ಡೌನ್ ಆಗ್ಬೋದು. ಈಗ ಬಟ್ ದಿಸ್ ರೋಬೋಟ್ ವಿಚ್ ಐ ಆಮ್ ಡೂಯಿಂಗ್ ಇಮಿಡಿಯೇಟ್ ರೀಸ್ಟಾರ್ಟ್ ಮಾಡ್ಬೋದು, ಇಮಿಡಿಯೇಟ್ ವಿ ಕ್ಯಾನ್ ಕ್ಯಾರಿ ಫಾರ್ವರ್ಡ್ ದ ಸರ್ಜರಿ ಫ್ರಮ್ ವೇರ್ ವಿ ಹ್ಯಾವ್ ಸ್ಟಾಪ್ಡ್. ಸೊ ಇಟ್ ಈಸ್ ಟೆಕ್ನಿಕಲಿ ಎಕ್ಸ್ಟ್ರೀಮ್ಲಿ ಸೌಂಡ್ ದ ಕರೆಂಟ್ ರೋಬೋಟ್ ವಿಚ್ ಐ ಆಮ್ ಯೂಸಿಂಗ್. ನೀವು ಇಷ್ಟೆಲ್ಲ ನೀ ಬಗ್ಗೆ ಮಾತಾಡ್ತಾ ಇದ್ದಾಗ ನಾನು ಯೋಚನೆ ಮಾಡ್ತಾ ಇದ್ದೀನಿ, ಇವಾಗ ನಾನು 41, ಈಗಲೇ ನಾನು ಒಂದು ನೀ ACL MCL ಮಿನಿಸ್ಕಸ್ ಟ್ರಿಮ್ ಅಂತೆಲ್ಲ ಕೂತ್ಕೊಂಡಿದ್ದೀನಿ. ವಯಸ್ಸಾಗ್ತಾ ಆಗ್ತಾ ನನಗೆ ನೀ ರಿಪ್ಲೇಸ್ಮೆಂಟೇ ಆಗದೆ ಇರೋ ಥರ ಬದುಕಬೇಕು ಅಂತ ಇರೋರು, ಅಪಾರ್ಟ್ ಫ್ರಮ್ ಆಲ್ ಆಫ್ ದ್ಯಾಟ್ ಯು ಮೆನ್ಷನ್ಡ್, ಈಸ್ ದೇರ್ ಅ ಪಾಸಿಬಿಲಿಟಿ ದ್ಯಾಟ್ ಡೆಫಿನೆಟ್ಲಿ ದೇರ್ ಇಸ್ ಅ ಪಾಸಿಬಿಲಿಟಿ. ಹೌ? ಸೊ ಒನ್ ಇಸ್ ಯುವರ್ ವೇಟ್, ಕೀಪ್ ಇಟ್ ಅಂಡರ್ ಕಂಟ್ರೋಲ್, ಗುಡ್ ಬಾಡಿ ವೇಟ್, ಐಡಿಯಲ್ ಬಾಡಿ ವೇಟ್, BMI ಅಂತ ಹೇಳಿದೆ. ಸೆಕೆಂಡ್ ಇಸ್ ಯುವರ್ ಲೈಫ್ ಸ್ಟೈಲ್. ಏನಂಗಂದ್ರೆ ಲೈಫ್ ಸ್ಟೈಲ್ ಅಂದರೆ ಜೀವನ ಶೈಲಿ. ನಿಮ್ಮ ಹೇಗೆ ಜೀವನ ಡೇ ಟು ಡೇ ಆ್ಯಕ್ಟಿವಿಟೀಸ್ ಹೇಗೆ ಮಾಡ್ತೀರಾ, ಅದು ಇಸ್ ಅ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್. ದ ಥರ್ಡ್ ಥಿಂಗ್ ಇಸ್ ಜೆನೆಟಿಕ್ಸ್ ವಿಚ್ ಇಸ್ ನಾಟ್ ಇನ್ ಯುವರ್ ಹ್ಯಾಂಡ್. ಜೆನೆಟಿಕ್ಸ್ ಇಸ್ ವಾಟ್ ಯು ಆರ್ ಬಾರ್ನ್ ವಿತ್, ಅಪ್ಪ ಅಮ್ಮೆಯಿಂದ ಬಂದಿರೋದು. ಕೈಂಡ್ ಆ್ಯಂಡ್ ಕ್ವಾಲಿಟಿ ಆಫ್ ಯುವರ್ ಕಾರ್ಟಿಲೇಜ್, ವಾಟ್ ಯು ಇನ್ಹೆರಿಟ್, ಎವ್ರಿಥಿಂಗ್ in your body you have inherited through bloodlines. Every organ, every part is inherited through bloodlines. Even the cartilage, the kind of cartilage, ನಾ ಅದೇ ಹೇಳೋದು ಪೇಷಂಟ್ಸಿಗೆ, ಯಾವ ಟಯರ್ ದೇವ್ರು ಹಾಕಿದ್ದಾನೆ ನಿಮಗೆ. ಇಂಪೋರ್ಟೆಡ್ ಟಯರ್ ಬಂತ ಬಾಳಿಕೆ ಹೆಚ್ಚು ಬರುತ್ತೆ, ಒಳ್ಳೆ ಕ್ವಾಲಿಟಿ ಟಯರ್ ಬಂತ ಬಾಳಿಕೆ ಹೆಚ್ಚು ಬರುತ್ತೆ. ಇಟ್ ಇಸ್ ಅ ಲೆಸ್ಸರ್ ಕ್ವಾಲಿಟಿ ಟಯರ್ ದೆನ್ ಬಾಳಿಕೆ ಕಮ್ಮಿ. So the kind of tire is the kind of cartilage you inherit. That means some patients are prone for arthritis because of genetics also. ಅಂದರೆ ಇಲ್ಲಿ ನಿಮ್ಮ ಕ್ಯಾಪ್ಸ್ ಇದೆಯಾ? ಫಾರ್ ಎಕ್ಸಾಂಪಲ್ ಸ್ಟೇಟ್ ವೈಸ್ ಏನಾದ್ರು ಡಿವೈಡ್ ಇದೆಯಾ? ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್ಸು, ಈ ಆಹಾರ ಪದ್ಧತಿ ಅಥವಾ ಯಾವ ರೀಜನಿಂದ ಬಂದಿದ್ದಾರೆ? ವಾಟ್ ಕೈಂಡ್ ಆಫ್ ಸ್ಟ್ಯಾಟ್ಸ್ ಅಬ್ಸರ್ವೇಷನ್ಸ್ ಡು ಯು ಹ್ಯಾವ್ ವಿಚ್ ವಿಲ್... Observation what I have is females are more common having knee issues. ನೀ ಆರ್ಥರೈಟಿಸ್ ಹೆಣ್ಮಕ್ಕಳಲ್ಲಿ ತುಂಬ ಸಹಜವಾಗಿ ಕಂಡು ಬರುತ್ತೆ, ಗಂಡಸರಲ್ಲಿ ಕಮ್ಮಿ. ಯಾಕೆ? ಮೇ ಬಿ ಬಿಕಾಸ್ ಆಫ್ ದ ವೇಟ್, ಮೇ ಬಿ ಬಿಕಾಸ್ ಆಫ್ ದ ಲೈಫ್ ಸ್ಟೈಲ್. ಸೊ ಮಲ್ಟಿಪಲ್ ರೀಸನ್ಸ್. ಇಟ್ ಈಸ್ ಹಾರ್ಡ್ ಟು ಟೆಲ್ ಆರ್ ಪ್ರೆಡಿಕ್ಟ್ ದೀಸ್ ಥಿಂಗ್ಸ್. ಲೈಫ್ ಸ್ಟೈಲ್ ಅಂತ ಹೇಳಿದರೆ ಕೆಳಗೆ ಕೂತ್ಕೊಂಡು ಮಾಡೋ ಕೆಲಸಗಳು ಮುಂಚೆನೇ ಹೇಳಿದ್ದೀನಿ ನಾನು. ಸೊ ಅದನ್ನು ಇಂಡಿಯನ್ ಲೈಫ್ ಸ್ಟೈಲಲ್ಲಿ ಎಷ್ಟು ಡೀಪ್ಲಿ ಇನ್ಗ್ರೇಂಡ್ ಇದೆ ಅಂದರೆ, ಅದನ್ನು ಏನೇ ಅದ್ರ ಬಗ್ಗೆ ಹೇಳಿದರೂ ನಾನು ಆ್ಯಸ್ ಅ ಡಾಕ್ಟರ್ ಇಟ್ ವಿಲ್ ಸೌಂಡ್ ಆ್ಯಸ್ ಅ ಸ್ಯಾಕ್ರಿಲೇಜ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಸ್ಯಾಕ್ರಿಲೇಜ್ ಅಂದರೆ ಇಟ್ ಈಸ್ ಕಾಂಟ್ರವರ್ಷಿಯಲ್, ನಾಟ್ ಟು ಬಿ ಟೋಲ್ಡ್. ಸೊ ಕೆಳಗೆ ಕೂತ್ಕೊಂಡು ಮಾಡೋ ಕೆಲಸಗಳಿಂದ ಸವತ ಹೆಚ್ಚಾಗುತ್ತೆ. ಫಾರ್ ಎಕ್ಸಾಂಪಲ್ ಸಿಟ್ಟಿಂಗ್ ಕ್ರಾಸ್ ಲೆಗೆಡ್ ಆನ್ ದ ಫ್ಲೋರ್, ತುಂಬ ಜನ ಕೂಡ್ತಾರೆ, ಸೋಫಾ ಮೇಲೂ ಕೂಡ್ತಾರೆ ಎಷ್ಟೋ ಜನ. ಸೊ ಇವೆಲ್ಲ ಮಾಡೋದ್ರಿಂದ ಇಮಿಡಿಯೇಟ್ ಎಫೆಕ್ಟ್ ಗೊತ್ತಾಗಲ್ಲ. ಸೊ ಬಟ್ ಓವರ್ ಎ ಪ್ರೊಲಾಂಗ್ಡ್ ಪೀರಿಯಡ್ ಆಫ್ ಟೈಮ್. ತಿನ್ನಾಗ ನಾನು ಎಷ್ಟೋ ಚಕಮುಖ ಹಾಕೊಂಡು ಕೂತ್ಕೋಬೋದು, ಸೇಫೆಸ್ಟು ಡಾಕ್ಟ್ರೆ? ಆದಷ್ಟು ಅವಾಯ್ಡ್ ಮಾಡಿದರೆ ಒಳ್ಳೆಯದು ಅಂತ ಹೇಳೋದು. ದೇರ್ ಇಸ್ ನೋ ಡ್ಯೂರೇಷನ್ ಆರ್ ಟೈಮ್. ಐ ವುಡ್ ಟೆಲ್ modify your lifestyle, especially when you have started hitting 40, to avoid doing activities which involve deep knee bends or knee bending. ಈಗ ನಾನು ಮೆಡಿಟೇಟ್ ಮಾಡ್ತೀನಿ, ಸೊ ಅಷ್ಟು ಮಿನಿಮಮ್. ಯೋಗ ಮಾಡ್ಬೋದು, ಯೋಗ, ಬಟ್ ವಿಚ್ ಇನ್ವಾಲ್ವ್ ಬೆಂಡಿಂಗ್ ಟೂ ಮಚ್ ರಿಪಿಟೇಟಿವ್ಲಿ ಎಸ್ಪೆಷಲಿ ಟು ಬಿ ಅವಾಯ್ಡೆಡ್. ಎಸ್ಪೆಷಲಿ ದೋಸ್ ಐ ವುಡ್ ಅಡ್ವೈಸ್ ಮೋರ್. ಸೊ ಯಾರು ಮಂಡಿ ನೋವು ಇದೆ ಅಂಥವ್ರಿಗೆ ಐ ವುಡ್ ಅಡ್ವೈಸ್ ಮಾಡೋದು ಕಮ್ಮಿ ಮಾಡ್ಕೊಳ್ಳಿ. ವಜ್ರಾಸನ ಇಸ್ ನಾಟ್ ಎ ಗ್ರೇಟ್ ಥಿಂಗ್ ಇಸ್ ಫಾರ್ ಸಮನ್ ವಿತ್ ನೀ ಪೇನ್. ಸೊ ಪದ್ಮಾಸನ, ವಜ್ರಾಸನ, ಈಗ ಯಾರಿಗಾರ ಮಂಡಿ ನೋವು ಅಂತಿದೆ ಅಂತಂದರೆ ಇಟ್ ಇಸ್ ನಾಟ್ ಸಮಥಿಂಗ್ ಐ ವುಡ್ ಅಡ್ವೈಸ್. ಟೇಬಲ್ ಚೇರ್ ಮೇಲೆ ಕೂತ್ಕೊಳ್ಳಿ. ಸೊ ಇದು ಹೇಗೆ ಅಂದರೆ 35ಗೆ ಏನು ಶುರು ಆಗುತ್ತೆ ಅದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನಾನು ಐ ಶೋಡ್ ಯು ಇನ್ ದಿಸ್ ಮಾಡೆಲ್ ಹೇಗೆ 35ರಿಂದ ಪ್ರೋಗ್ರೆಷನ್ ಆಗುತ್ತೆ ಅಂತ. ಸೊ ದಟ್ಸ್ ಎ ನ್ಯಾಚುರಲ್ ಪ್ರೋಗ್ರೆಷನ್. ಏಜ್ ರಿಲೇಟೆಡ್ ಚೇಂಜ್ ಅಂತ ಹೇಳ್ತೀವಿ, ವಯಸ್ಸಿಗೆ ತಕ್ಕ ಸವತ ಅಂತ ಹೇಳ್ತೀನಿ. ಸೊ ಅದನ್ನು ಆ ಸ್ಪೀಡ್ನ ಸ್ಲೋ ಡೌನ್ ಮಾಡಲಿಕ್ಕೆ ಇವನ್ನ ಅವಾಯ್ಡ್ ಮಾಡಿದರೆ, ಜೀವನ ಶೈಲಿನ ಬದಲಾವಣೆ ಮಾಡಿದರೆ ಸಾಕಷ್ಟು ಮಟ್ಟಿಗೆ ನಿಮಗೆ ರಿಲೀಫ್ ಸಿಗುತ್ತೆ. ಮತ್ತು
ಹೆಚ್ಚು ಬಾಳಿಕೆ ಬರುತ್ತೆ ನಿಮ್ಮ ಜಾಯಿಂಟ್. ಇದಕ್ಕೇನು ಟ್ಯಾಬ್ಲೆಟ್ಸ್ ಎಲ್ಲ ಇವತ್ತಿಗೂ ಬಂದಿಲ್ಲ ಅಲ್ಲ? Tablets- ಕಾಲೇಜನ್ ಮಾತ್ರ ಏನೋ ಬಂದಿರ್ಬೇಕು. See, that is a very good point you brought. So, though not accepted by the fraternity, bone broth is supposed to be good. Bone Kal broth, soup. kal soup for non-vegetarians. Collagen, ಈಗ collagen powders ಬಂದಿದೆ. So, that is supposed to be good for your cartilage, joint health. Though it's a very controversial subject. ಡಿಬೇಟಬಲ್. ಕೆಲವರು ಹೇಳ್ತಾರೆ ಓರಲ್ ಕನ್ಸಂಪ್ಷನ್ Yes, ತಗೊಳಲ್ಲ. ಅದು ಹೆಂಗೆ ಅಲ್ಲಿ ಇದಾಗುತ್ತೆ. ಸೊ ವಾಟ್ ಐ ಹ್ಯಾವ್ ಸೀನ್ ಇನ್ ಮೈ ಪೇಷಂಟ್ಸ್ ಐ ಕ್ಯಾನ್ ಓನ್ಲಿ ಟೆಲ್ ದಟ್ anecdotal ಅಂತೀವಿ, ವಾಟ್ ವಿ ಟೆಲ್, ವಾಟ್ ಈಸ್ ಅವರ್ ಅಬ್ಸರ್ವೇಷನ್ ಇಸ್ anecdotal. ಸೊ ಪೇಷಂಟ್ಸ್ ಆರ್ ಹ್ಯಾಪಿಯರ್. ಓಹೋ, ದಟ್ ಇಸ್ ಆಲ್ ಟು ಇಟ್. ಟ್ಯಾಬ್ಲೆಟಾ ಅಥವಾ ಯು ವಾಂಟ್ ದೋಸ್ ಟ್ಯಾಬ್ಲೆಟ್ಸ್ ಆರ್ ಕೊಲಾಜನ್ ಸ್ಯಾಶೇಸ್, ಯು ಗೆಟ್ Drinks. ಸ್ಯಾಶೇಸ್. ಯು ಗೆಟ್ ಸ್ಯಾಶೇಸ್. ನಾನೊಂದಷ್ಟು ಸಿಗತ್ತೆ. ತೊಗೊಂಡಿದ್ದೆ. ಬಟ್ ಎಸ್ ಸೊ ಯು ಸೇಯಿಂಗ್ ಕಳ್ಕೊಳಕ್ಕೇನಿಲ್ಲ. ಎಸ್, ಕಳ್ಕೊಳ್ಳೋಕೆ ಏನೂ ಇಲ್ಲ. ಸೊ ಕೊಲಾಜಿನ್ ಬಿಟ್ರೆ ಕಾಲ್ ಸೂಪು. ಎಸ್, ಕಾಲ್ ಸೂಪ್ಗೂ ಏನಾರು ಇದಿದೆಯಾ ಡಾಕ್ಟ್ರೆ? I have no knowledge, but this is what I have Heard from heard, your and patients. it is listed in some websites also. It is listed in, I was going through some websites, international websites, good hospital websites. It is listed there also. Bone broth. ಸೊ ಹೌ ಡು ಯು ಸ್ಟೇ ಅಪ್ಡೇಟೆಡ್ ಈ ಎವರ್ ಗ್ರೋಯಿಂಗ್ AI ವರ್ಲ್ಡಲ್ಲಿ? Updated, there are multiple things. Now I feel internet is perhaps the best thing. Namdu education ellagata two main areas. What I have found, the educational platform is LinkedIn. It's a very good platform. ನಾನು ಕೇಸಸ್ ಮಾಡಿರೋದು ಹಾಕ್ತೀನಿ. ಸೊ ಸರ್ಜನ್ಸ್ ಅಕ್ರಾಸ್ ದ ವರ್ಲ್ಡ್ನ ಇನ್ವೈಟ್ ಮಾಡ್ತೀನಿ ಕಮೆಂಟ್ ಮಾಡಲಿಕ್ಕೆ. ಸೊ ಇಟ್ಸ್ ಎ ವೆರಿ, ಐ ಲರ್ನ್, ದೇ ಟೀಚ್, ಸಮ್ ಥಿಂಗ್ಸ್ ದೇ ಮೈಟ್ ಲರ್ನ್. ಸೊ ದೆರ್ ಇಸ್ ಅ ಲಾಟ್ ಆಫ್ inputs we get. So it's always, unless you keep abreast, unless you keep learning, it's an ocean. ತುಂಬ ಸಾಕಷ್ಟು ಒಂದು ಪೇಷಂಟ್ಸಲ್ಲೇ ಆ ಪೂಲಲ್ಲೇ ನಿಮ್ಮದು ಕೆಲವು ಲರ್ನಿಂಗ್ಸ್ ಆಗುತ್ತೆ. ಅದು ಬಿಟ್ಟರೆ ನಿಮ್ಮ ಕೊಲೀಗ್ಸು, ಫ್ರೆಂಡ್ಸು, ಸೀನಿಯರ್ಸು ಇಂಟ್ರ್ಯಾಕ್ಟ್ ಮಾಡ್ತೀವಿ. ವಿ ಹ್ಯಾವ್ ಅವರ್ ಓನ್ ಡಿಬೇಟ್ಸ್, ಟಾಕ್ ಟು ಈಚ್ ಅದರ್. ಸಾಕಷ್ಟು ಜನ ಮಾತಾಡ್ತೀವಿ, ಸಾಕಷ್ಟು ಜನ ವಾಟ್ಸಪ್ಪಲ್ಲಿ ವಿ ಕನ್ವರ್ಸ್. ವಿ ಹ್ಯಾವ್ ಎ ಗ್ರೂಪ್ಸ್, ವೇರಿಯಸ್ ಆರ್ಥೋಪೆಡಿಕ್ ಗ್ರೂಪ್ಸ್ ಇದೆ. ಆ ವಾಟ್ಸಪ್ ಗ್ರೂಪಲ್ಲಿ ಕೇಸಸ್, ಕಾಂಟ್ರವರ್ಷಿಯಲ್ ಕೇಸಸ್ ಡಿಸ್ಕಷನ್ಸ್ ನಡೀತಾ ಇರುತ್ತೆ. ಸೊ ಲಾಟ್ ಆಫ್ ಥಿಂಗ್ಸ್, ಅವೆನ್ಯೂಸ್ ನೌ ಅವೈಲಬಲ್. ಸೊ ಐ ವಂಡರ್ ವಾಟ್ ಯುವರ್ ಗ್ರೂಪ್ ನೇಮ್ ಇಸ್. ಅಲುಮ್ನೈ ಆರ್ಥೋ ಅಂತಿದೆ, ಆರ್ಥೋ ಅಲುಮ್ನೈ ಗ್ರೂಪ್. ಅಲ್ಲೇನು ಫನಿ ನೇಮ್ಸ್ ಅಲ್ವಾ? ಇಲ್ಲ, ನೋ ಫನಿ ನೇಮ್ಸ್. ಬೋನ್ಸ್ ಆ್ಯಂಡ್ ಬ್ರೋಸ್ ಅಂತ. ಸೊ ವಾಟ್ಸ್ ಯುವರ್ ವಿಷನ್ ಈಗ ಎಲ್ಡರ್ಸ್ ಹೆಲ್ತ್ ಕೇರನ್ನು ಮನಸ್ಸಲ್ಲಿ ಇಟ್ಕೊಂಡು ಫಾರ್ ನೆಕ್ಸ್ಟ್ 10 years ಫಾರ್ ಇಂಡಿಯಾ, ಡಾಕ್ಟರ್? The vision is everyone to become more healthy. As I've ಹೇಳಿದ್ದೀನಿ ಈ ಟಾಕಲ್ಲೇ, ಬೋನ್ ಹೆಲ್ತ್, ಜಾಯಿಂಟ್ ಹೆಲ್ತ್ ಎರಡರ ಬಗ್ಗೆನೂ ಧ್ಯಾನ ಕೊಡಬೇಕು. ಆಸ್ಟಿಯೋಪೊರೋಸಿಸ್ ಈಸ್ ಎ ಸೈಲೆಂಟ್ ಪ್ಯಾಂಡಮಿಕ್ ಅಂತ ಹೇಳ್ತೀವಿ. ಇಟ್ ಈಸ್ ಎ ಪ್ಯಾಂಡಮಿಕ್ ಆಫ್ ಬಿಗ್ ಪ್ರಪೋರ್ಷನ್. ಪ್ಯಾಂಡಮಿಕ್, ಇಟ್ ಈಸ್ ಎ ಸೈಲೆಂಟ್ ಬಿಕಾಸ್ ನೋಬಡಿ ನೋಸ್ ಯು ಆರ್ ಹ್ಯಾವಿಂಗ್ ಆಸ್ಟಿಯೋಪೊರೋಸಿಸ್. 60 ಇರುತ್ತೆ, ಆಸ್ಟಿಯೋಪೊರೋಸಿಸ್ ಇರುತ್ತೆ, ಗೊತ್ತೂ ಇರಲ್ಲ. ಬಿದ್ದ ಮೇಲೆ ದೆನ್ ದೇ ಕಮ್ ಟು ನೋ. Then the treatment starts, which is already too late. Similarly, arthritis, they come when it is too late. So when remedial measures, lifestyle modifications ಅಂತ ಹೇಳಿದ್ದೀನಿ, ಫಾರ್ ಆಸ್ಟಿಯೋಪೊರೋಸಿಸ್, ಫಾರ್ ಆರ್ಥರೈಟಿಸ್, ಎರಡನ್ನೂ ಮುಂಚೆಯಿಂದ ಅಳವಡಿಸ್ಕೊಂಡು ಬಂದರೆ ಫಾರ್ ಯಂಗರ್ ಪೇಷಂಟ್ಸ್, ಯಂಗರ್ ಪೀಪಲ್, you will have a better, healthier old age. You should be a fit old man or an old woman. You should be able to run 5K in your 70s. That should be your outlook, is what I feel. Yes. So, or if not 5K, at least 2K you should be able to run. So you should be fit. That's my new goal. Yes. ವಯಸ್ಸಾಗ್ತಾ ಎಷ್ಟು ಸೈಟ್ ಮಾಡಿದೆ, ಎಷ್ಟು ಆಸ್ತಿ ಮಾಡಿದೆ ಅಲ್ಲ, That is of not much of importance. ಮಾಡಿದೆ, Yes, ಎಷ್ಟು yes. ಜಾಯಿಂಟ್ಸ್ ಕಾಪಾಡ್ಕೊಂಡಿದ್ದೀನಿ. After a certain point, does it really matter? ಸೋ ಟ್ರೂ ಅಲ್ವಾ? This is Health becomes, finally it will come down, boil down to your health. Health is a real wealth. Yes. Which first half of our life we don't care. Exactly. Second half of the life By we the don't time have a way if we don't care. Yes. Any word of advice for young India? Young India, be active, drink milk for the kids. Thanks for Kids. completing the sentence. Yes. Yeah, milk, because I don't know, a lot of parents tell our milk ಹಾಲು ಕುಡಿಯಲ್ಲ ಅಂತ. Exercise, be outside, play, run, avoid your phones. So that is what I would advise. ಹೋಗ್ತಾ ಈ ಡೌಟ್ಸ್ಗಳು, ಲೇಯರಿಂಗ್, ಫುಡ್ ಅಡಲ್ಟ್ರೇಷನಲ್ಲಿ ಜಾಸ್ತಿ ಆಗ್ತಾನೆ ಇದೆಯಲ್ಲ. ಎನಿ ವರ್ಡ್ ಆಫ್ ಅಡ್ವೈಸ್ ಹೌ ಟು ಲುಕ್ ಫಾರ್ ಮಿಲ್ಕ್? ಈಗ ಅದರಲ್ಲೂ ಸಿಂಥೆಟಿಕ್ಕು,
A1 A2 ಎಲ್ಲಾದ್ರಲ್ಲೂ ಅರ್ಧ ಗಂಟೆ ಮಾತಾಡ್ಬೋದು ಡಾಕ್ಟರ್, ಅಷ್ಟು ಹೌದು, ಡೌಟ್ಸ್ ಇದೆ ಇವತ್ತು. ಹೌದು. ಐ ಥಿಂಕ್ ದಟ್ ಇಸ್ ಬೆಸ್ಟ್ ಡೆಲ್ಟ್ ವಿತ್ ಅ ಫುಡ್ ಎಕ್ಸ್ಪರ್ಟ್, ಬಟ್ ಆಲ್ ಆಫ್ ಅಸ್ ಸಮನ್ ಇನ್ ಟು ದಟ್ ಫೀಲ್ಡ್. ಐ ಆಮ್ ನಾಟ್ ಎ ಟ್ರೂ ಎಕ್ಸ್ಪರ್ಟ್ ಇನ್ ದಟ್ ಇದು, ಬಟ್ ಐ ಫೀಲ್ ದ ವಾಟ್ ಮಿಲ್ಕ್ ವಿ ಗೆಟ್ ಪ್ರಿಟಿ ಮಚ್ ಇನ್ ದ ಮಾರ್ಕೆಟ್ ಶುಡ್ ಬಿ ಗುಡ್ ಇನಫ್. ವಿ ಡೋಂಟ್ ಹ್ಯಾವ್ ಅದರ್ ಆಪ್ಷನ್ಸ್. ಹಾಗಾಗಿ ಸೊ ದಟ್ ಇಸ್ ಬೆಸ್ಟ್ ಡೆಲ್ಟ್ ವಿತ್ ಬೈ ಅನ್ ಎಕ್ಸ್ಪರ್ಟ್ ಇನ್ ದಟ್ ಫೀಲ್ಡ್ ಅನ್ಸುತ್ತೆ. ಡೋಂಟ್ ಓವರ್ ಥಿಂಕ್ ಇಟ್, ಇವನ್ ಇಫ್ ಯು ವಾಂಟ್ ಟು ಗೋ ಆ್ಯಂಡ್ ಟಾಕ್ ಟು ಯುವರ್ Yeah. ನ್ಯೂಟ್ರಿಷನಿಸ್ಟ್ ಅಂತ. ಮತ್ತು ಈ ರೋಬೋಟಿಕ್ ನೀ ಇದೆಲ್ಲ ಆದಮೇಲೆ ಇಸ್ ಇಟ್ ಅ ಪರ್ಮನೆಂಟ್ ಫಿಕ್ಸ್? ಅದಾದಮೇಲೆ ಏನೂ ಪ್ರಾಬ್ಲಮೇ ಬರಲ್ಲ ಅಂತಾರಣ? Usually, see, robotic knee or knee replacement surgery satisfaction rates hovers around 90% ಅಂತ ಹೇಳ್ತಾರೆ ವರ್ಲ್ಡ್ ಸ್ಟಾಟಿಸ್ಟಿಕ್ಸ್. ಅರೌಂಡ್ 85-90% ವರ್ಲ್ಡ್ ವೈಡ್. ದಟ್ ಮೀನ್ಸ್ 10 ಪೇಷಂಟಲ್ಲಿ 8ರಿಂದ 9 ಪೇಷಂಟ್ ಆರ್ ಹ್ಯಾಪಿ. 1 patient may be unhappy for various reasons. ಯೂಶಲಿ ಏನೋ ರೀಸನ್ಸು? That are multiple causes. ಸೊ ರೊಬಾಟಿಕ್ಸ್ ಯಾಕೆ ಬಂತು ಅಂದರೆ ಈ ಅನ್ಹ್ಯಾಪಿನೆಸ್ ಪರ್ಸೆಂಟೇಜ್ನ ಕಮ್ಮಿ ಮಾಡ್ಲಿಕ್ಕೆ ಆಗತ್ತಾ ಅಂತ. ಹೌದಾ? ಸೊ ಔಟ್ಲಯರ್ಸ್ ಅಂತ ಕರಿತೀವಿ. ಔಟ್ಲಯರ್ಸ್ನ ಕ್ಯಾನ್ ಯು ಸ್ಟಾರ್ಟ್ ಗೆಟಿಂಗ್ ಇಟ್ ಇನ್ ಟು ದ ಹ್ಯಾಪಿ ಪೇಷಂಟ್ ಗ್ರೂಪ್. ಸೊ ಅಂತ ಇದರಿಂದ ಈ ರೊಬಾಟಿಕ್ಸ್ ಬಂದಿರೋದು. ಬಿಕಾಸ್ ಎವ್ರಿ ಕೇಸ್ ಒಂದೇ ಥರ ಮಾಡುತ್ತೆ, ಚೇಂಜ್ ಇರಲ್ಲ. ಈಗ ನೀವೊಂದು ಸ್ಟ್ರೇಟ್ ಲೈನ್ ಡ್ರಾ ಮಾಡಬೇಕು ಅಂತ ನಿಮ್ಮ ಕೈಯಲ್ಲಿ ಪೆನ್ ಕೊಟ್ಟರೆ 10 ಸರಿ ಸ್ಟ್ರೇಟ್ ಲೈನ್ ಡ್ರಾ ಮಾಡಿ ಅಂತ ಕೊಟ್ಟರೆ 5 ಸರಿ ಚೆನ್ನಾಗಿ ಪರ್ಫೆಕ್ಟಾಗಿ ಡ್ರಾ ಮಾಡ್ಬೋದು, 2 ಸರಿ ಸ್ವಲ್ಪ ಕ್ರಿಕೆಟಾಗಿ ಬರ್ಬೋದು, ಇನ್ನೂ 3 ಸರಿ ಯು ಮೇ ನಾಟ್ ಬಿ ಗ್ರೇಟ್. ಹ್ಯೂಮನ್ ಎರರ್. ಸೊ ರೊಬಾಟಿಕ್ಸ್ 10 ಸರಿ ಸ್ಟ್ರೇಟ್ ಲೈನ್ ಮಾಡೋ ಅಂದರೆ 10 ಸರಿನೂ ಮಾಡುತ್ತೆ ಸ್ಟ್ರೇಟ್ ಲೈನ್, ಇಲ್ಲ 10 ಸರಿನೂ ಪರ್ಫೆಕ್ಟ್ ಸರ್ಕಲ್ ಆಗುತ್ತೆ. ಸೊ ದ್ಯಾಟ್ ಪಾರ್ಟ್ ಅಟ್ ಲೀಸ್ಟ್ ಅಲೈನ್ಮೆಂಟ್ ಎರರ್ಸ್ ಅಂತ ಹೇಳ್ತೀವಿ, ಅಲೈನ್ಮೆಂಟ್ ಆಫ್ ಔಟ್ಲಯರ್ಸ್, ಅದು ಇಟ್ ಎಲಿಮಿನೇಟ್ಸ್ ಪ್ರಿಸಿಷನ್. ಸೊ ಎವ್ರಿ ಟೈಮ್ ಯು ಗೆಟ್ ದಟ್ ಸೇಮ್ ಎಕ್ಸ್ರೇ, ಅದೇ ಎಕ್ಸ್ರೇ ಪ್ರತಿ ಸರಿ ಮಾಡಿದಾಗ ಅದೇ ಎಕ್ಸ್ರೇ, ಪ್ರತಿ ಸರಿ ಮಾಡಿದಾಗ ಅದೇ ಸೇಮ್ ಲುಕಿಂಗ್ ಎಕ್ಸ್ರೇ. ನೋ ಹ್ಯೂಮನ್ ಎರರ್ ದೇರ್. Yes. ವಿಚ್ ಕ್ಯಾನ್ ಏಡ್ ಇನ್ Perfection. ಕಮ್ಮಿ ಪ್ರಾಬ್ಲಮ್ಸ್. Yes. Reduce the incidence of issues. Yes. ನೈಸ್. ಸೊ ನೀವು ಹೊಸಪೇಟೆಯವರು? ಹೌದು, ಹಾಸ್ಪಿಟಲ್ಲಿ ನಾನು ಸ್ಕೂಲಿಂಗ್ ಆಗಿದ್ದು. ನಮ್ಮ ತಂದೆ ತಾಯಿ ಅಲ್ಲೇ ಇದ್ದರು. ನಮ್ಮ ತಾಯಿ ಒಂದು ಗೈನಕಾಲಜಿಸ್ಟು, ಡಾಕ್ಟರ್ ಶಶಿಕಲಾ ಇನಾಮ್ದಾರ್, ನಮ್ಮ ತಂದೆ ನಾರಾಯಣ್ ಇನಾಮ್ದಾರ್ ಅಂತ. ದೇ ಆರ್ ಎ ಸ್ಮಾಲ್ ನರ್ಸಿಂಗ್ ಹೋಮ್. ಸೊ ಐ ವಾಸ್ ದೇರ್ ಟಿಲ್ 7th. ಒಂದು ಸಣ್ಣ ಪುಟ್ಟ ನರ್ಸಿಂಗ್ ಹೋಮ್ ಇತ್ತು ಅಲ್ಲೇ ಹಾಸ್ಪಿಟಲ್ಲಿ. ಆಗಿನ ಕಾಲದಲ್ಲಿ ಡಾಕ್ಟರ್ಸ್ ಹೆಚ್ಚಿರಲಿಲ್ಲ, ಇಡೀ ಊರಿಗೆ ಒಂದು ಅನೆಸ್ಥೆಟಿಸ್ಟ್ ಇದ್ದರು, ಹಂಗಿತ್ತು ಟೈಮ್. ಸೊ ಫ್ರಮ್ ದೇರ್ ವಿ ಹ್ಯಾವ್ ಕಮ್. ಅಲ್ಲಿಂದ ಆಮೇಲೆ ಯು ವೆಂಟ್ ಟು ದಾವಣಗೆರೆ. I studied my high schooling in Mysore, Ramakrishna Ashram. Right. Then Davangere MBBS. Adadmele I did my diploma at Kasturba Medical College, Manipal. Then did my masters in Madurai. Then went for training Shalby Hospital ಅಂತ ಅಹಮದಾಬಾದಲ್ಲಿ. Fellowship. So it's a very big center, Shalby ಅಂತ, for joint replacement. Famous center it is. So ಅಲ್ಲಿ ಮುಗಿಸ್ಕೊಂಡು then I have small ಬೌಟ್ಸ್ ಅಲ್ಲಲ್ಲಿ ಸ್ಮಾಲ್ ಏರಿಯಾಸ್ ಆಫ್ ಟ್ರೈನಿಂಗ್ ಹೋಗಿದ್ದೀನಿ. ವೆನ್ ಐ ಫೀಲ್ ಓಕೆ ಸ್ವಲ್ಪ ವೇರ್ ದೇ ಆರ್ ಡೂಯಿಂಗ್ ದಿಸ್ ದ್ಯಾಟ್ ಬೆಟರ್ ಅಂತ ನೋಡ್ಕೊಂಡು ಐ ಹ್ಯಾವ್ ಗಾನ್ ಮಲ್ಟಿಪಲ್ ಪ್ಲೇಸಸ್. ಐ ಗೆಸ್ ಯು ಬೆನ್ ಟು ಸಿಂಗಪೂರ್, ಜರ್ಮನಿ, UK. Yes. ಸೊ ಕೆಲವುದು ನೋಡ್ತೀವಿ ಈಗ ಟರ್ಮಿನಲ್ ಇಲ್ನೆಸ್ ಅಂತ, ಕೆಲವುದೊಂದು ಬಂತಿರ್ದಂಗೆ ಕೆಲವರು ಆ ಕಡೆಗೆ ಹೋಗ್ಬಿಡ್ತಾರೆ, ಲೈಕ್ ವೆಸ್ಟು, ಎಸ್ಪೆಷಲಿ ಕ್ಯಾನ್ಸರ್ ರಿಲೇಟೆಡ್ ಇದೆಲ್ಲ ಅಂತ. ವೆರ್ ಡಸ್ ಇಂಡಿಯಾ ಸ್ಟ್ಯಾಂಡ್ ವೆನ್ ಇಟ್ ಕಮ್ಸ್ ಟು ನೀ ರೀಪ್ಲೇಸ್ಮೆಂಟು, ಹಿಪ್ ರೀಪ್ಲೇಸ್ಮೆಂಟು? ಐ ಫೀಲ್ ವಿ ಆರ್ ಆನ್ ಪಾರ್ ವಿತ್ ದ ವೆಸ್ಟ್. ಈಗ ಐ ವಾಸ್ ಟೆಲ್ಲಿಂಗ್ ಯು, ಲಿಂಕ್ಡ್ಇನ್ನಲ್ಲಿ ನಾನು ಪೋಸ್ಟ್ ಮಾಡ್ತೀನಿ ಅಂತ. ಪೋಸ್ಟ್ ಮಾಡಿದಾಗ ನಂದೆಲ್ಲ ಮೋಸ್ಟ್ಲಿ ಟಫ್ ಕೇಸಸ್ ಇರುತ್ತೆ. ಸೊ tough cases, different types of deformities, different types of issues, which the West rarely encounter such horrible tough cases. So a lot of them appreciate what I do. So that itself gives you a lot of confidence that what you're doing is good, what you're doing is right, and what you're doing is on par. ಸೊ ಇಲ್ಲಿ ನನ್ನ ಫ್ರೆಂಡ್ ಒಬ್ಬಳಿದ್ಲು, ಅವಳು ರೂಟ್ ಕೆನಾಲ್ ಮಾಡಿಸ್ಕೊಳಕ್ಕೆ ಜರ್ಮನಿಲಿದ್ಲು. ಅಲ್ಲಿ ಎಕ್ಸ್ಪೆನ್ಸಿವ್, ಮತ್ತು ಐ ಥಿಂಕ್ ಡಾಕ್ಟ್ರದ್ದೇನೋ ಅಪಾಯಿಂಟ್ಮೆಂಟಿಗೆ ತುಂಬ ಕಾಯಬೇಕಂತ ಇಲ್ಲಿ ಬಂದು ಮಾಡಿಸ್ಕೊಂಡು ವಾಪಸ್ ಹೋದ್ಲು. ಅದೇ ಥರ ಇವತ್ತು ಬೇರೆ ಯಾವ ದೇಶದವರು ನೀ ಮತ್ತು ಹಿಪ್ ರಿಪ್ಲೇಸ್ಮೆಂಟ್ಗೆ ಅಂತ ಇಂಡಿಯಾಗೆ ಬರ್ತಾ ಇದ್ದಾರೆ ಡಾಕ್ಟರ್? ಹೌದು, ಲಾಟ್ ಆಫ್ ದೆಮ್ ಆರ್ ಕಮಿಂಗ್. ಸೊ ವಿ ಆರ್ ಆನ್ ಪಾರ್. ನಾವೊಂದು ಯಮನ್ನಿಂದ ಪೇಷಂಟ್ ಬಂದಿದ್ದು ನನಗೆ ಲಾಂಗ್ ಬ್ಯಾಕ್. ಐ ಹ್ಯಾವ್ ಡನ್ ಪೇಷಂಟ್ ಫ್ರಮ್ ಯಮನ್. ಸೊ ಐ ಫೀಲ್ ವಿ ಆರ್ ಆನ್ ಪಾರ್ ವಿತ್ ದ ವೆಸ್ಟ್, ಎಕ್ಸೆಪ್ಟ್ ದಟ್ ದೇ ಮೇ ಹ್ಯಾವ್ ದೇರ್ ಓನ್ ಇಶ್ಯೂಸ್. ಲಾಜಿಸ್ಟಿಕ್ಸ್ ಆಗಲಿ ಬೇರೆ ಆಗಲಿ, ಇಟ್ ಮೈಟ್ ಬಿ ಡಿಫಿಕಲ್ಟ್. ಆ ರೀಸನಿಗೆ ದೇ ಮೈಟ್ ನಾಟ್ ಬಿ ಕಮಿಂಗ್ ಫ್ರಮ್ ದ ವೆಸ್ಟ್ ಹಿಯರ್.
Otherwise, we are doing it at a fraction of the cost. Now, ಮಾಡೋ ಕಾಸ್ಟ್ ಇಲ್ಲಿ ಮೇ ಬಿ 1/10 the cost of what is done in US, or even lesser. The same robot, the same knee, the same procedure. So 1/10 or 1/15 of the cost. ವಾವ್. So I feel we are on par. ಅಮೇಝಿಂಗ್. ಮತ್ತು ಅಪಾರ್ಟ್ ಫ್ರಮ್ ಎಲ್ಲ ಮೂಳೆ ಜಾಯಿಂಟ್ಸು ಮಸಲ್ ಎಲ್ಲ ಸೈಡಿಗಿಟ್ರೆ ಹೇಗಿದೆ ಲೈಫ್? ಅಫ್ಕೋರ್ಸ್ ನೀವು ಜಯನಗರದವರು, ನೀವೇ ಹೇಳ್ದ ಹಾಗೆ, ಆ್ಯಂಡ್ ಅಲ್ಲೇ ಯಾವ್ಯಾವ ಆರ್ಥೋಪೆಡಿಕ್ ಕ್ಲಿನಿಕ್ ಆ್ಯಂಡ್ ಸೆಂಟರ್ ಆ್ಯಸ್ ವೆಲ್, ವಿಚ್ ಇಸ್ ನಿಮ್ಮದೇ ಹೆಸರಲ್ಲಿ ಇರೋದಲ್ಲ ಹೌದು, ಡಾಕ್ಟರ್? ಡಾಕ್ಟರ್ ದೀಪಕ್ ಇನಾಮ್ದಾರ್ ಇದಂತ. ಸೊ ಹೇಗಿದೆ? ಹೌ ಇಸ್ ಜಯನಗರ್ ಟ್ರೀಟಿಂಗ್ ಯು? Good. It's a nice area. First time I came to this side of town. So ನೋಡಿದ್ರೆ ಎಷ್ಟು ಬೃಹತ್ತಾಗಿ ಹೌದು, ಬೆಳೆದಿದೆ. it is massive. So the city is massive. It has grown like nobody's business. I think it is only going to ಒಂದು grow. ಬ್ರಾಂಚ್ ಮಾಡ್ಬೇಕು ನೀವು. See, everything what is happening is commuting becomes a big headache for anyone. So I think all of us will end up staying in one place. That is how the future is going to be. ಇಟ್ ಹ್ಯಾಸ್ ಆಲ್ರೆಡಿ ಬಿಕಮ್ ಅಲ್ಲ, ಅವರ ಏರಿಯಾದೆ ಅದೇ ಮಾಲ್ ಇದೆ, ಅದೇ Yes, ಬ್ರ್ಯಾಂಡ್ಸ್ದು yes. A to Z. Yes, it is going to become townships ತರ. Township Each area is its own township. You don't go out. ಆಲ್ರೆಡಿ ಬಿಕಮ್ Yes, ದ್ಯಾಟ್. ಸೊ already. ಹಾಗಾಗಿ Yes, that is where it is heading. ಎನಿ ಪ್ಲಾನ್ಸ್ ಆಫ್ ಎಕ್ಸ್ಪ್ಯಾನ್ಷನ್ ಅಂದರೆ No, ಮುಂದಿನ no. ದಿವಸ ಫಂಡಿಂಗು? No, nothing like that. Nothing as such. So I plan to go in the same route as what I am going. ಮತ್ತು ಇಲ್ಲೊಂದು ಪ್ರಶ್ನೆ ಇದೆ, ಕೆಲವ್ರಿಗೆ ನಂಬಿಕೆ ಬಿಕಮ್ಸ್ ಕಾರ್ಪೊರೇಟ್ ಜಾಯಿಂಟ್ಸ್. ಈಗ ದೊಡ್ಡ ದೊಡ್ಡ ಹಾಸ್ಪಿಟ್ಲು ಸ್ಟೇಟ್ ಆಫ್ ದಿ ಆರ್ಟ್ ಅಂತ ಬಿಲ್ಡಿಂಗ್ ದೊಡ್ಡದಿದ್ದಷ್ಟು ಸೇಫ್ ಅಂತ ನೋಡೋರಿಗೆ ಎನಿ ಥಾಟ್ಸ್? ಬಿಕಾಸ್ ಐ ಆಮ್ ಶೋರ್ ನೀವು ಕೂಡ ಅಪೋಲೋ ಜೊತೆಗೆ ಯು ಆರ್ ಅಸೋಸಿಯೇಟೆಡ್. ಹೌದು, ನಾನು ಸರ್ಜರೀಸ್ ಎಲ್ಲ ಅಲ್ಲೇ ಮಾಡೋದು. ಅಲ್ಲೇ ಮಾಡೋದು. ಆ್ಯಂಡ್ ಇಂಡಿವಿಜುವಲಿ ಯು ಆರ್ ಆಲ್ಸೋ ಅ ಸೆಪ್ರೇಟ್ ಬ್ರ್ಯಾಂಡ್. ಸೊ ಆದರೂ ನನಗೆ ಗೊತ್ತಿರೋ ಹಂಗೆ ಡಾಕ್ಟರ್ ಅಂದರೆ ಫಸ್ಟ್ ನಂಬಿಕೆ ಇಸ್ ಡಾಕ್ಟ್ರು, ಆಮೇಲೆ ಅವ್ರು ಯಾವ ಹಾಸ್ಪಿಟಲ್ ಜೊತೆಗೆ ಅಸೋಸಿಯೇಟ್ ಆಗಿದ್ದಾರೆ ಇಸ್ ಅ ಸ್ಯಾರೋಗೇಟ್. ಹೌದು. ಸೊ ಹೌ ಡು ಯು ಲುಕ್ ಅಟ್ ದಿಸ್? ಜನಗಳಿಗೆ ಏನಾರು ಹೇಳಕ್ಕೆ ಇಷ್ಟಪಡ್ತೀರಾ? ಏನಿಲ್ಲ, ಐ ಫೀಲ್ ದೇ ಶುಡ್ ಲುಕ್ ಫಾರ್ ದ ಡಾಕ್ಟರ್ and go with whom they trust. Like how my professor came trusting me amidst thousands of orthopedic surgeons. So it is just like that. It's a trust. ಹೌ ಡು ಯೂಶಲಿ ಪೀಪಲ್ ಟ್ರಸ್ಟ್ ಡಾಕ್ಟರ್ಸ್? ನೀವು ನೋಡಿದಂಗೆ, ಯಾಕೆಂದರೆ ಟುಡೇ ಎವ್ರಿಬಡಿ ಶಾಪಿಂಗ್, ಮಲ್ಟಿಪಲ್ ಒಪಿನಿಯನ್ಸ್. There are two types of patients. One who shop either based on cost, mostly on cost. ಹೌದಾ? The second one who come word of mouth. ನನಗೆ ಮೋಸ್ಟ್ ಪೇಷಂಟ್ಸ್ ಅವ್ರು ಇವರು ಹೇಳಿ ಇವರು ಕಳಿಸ್ತಾರೆ. Just word of mouth. Friends, relatives, old patients, just like that. So my professor himself, he sent some more patients. It's like that. ಆಲ್ವೇಸ್ ವರ್ಡ್ ಆಫ್ ಮೌತ್ ಅಲ್ವಾ? Yes. ದಟ್ಸ್ ದ ಬಿಗ್ಗೆಸ್ಟ್ ಮಾರ್ಕೆಟಿಂಗ್ Yes, ಅನ್ಸುತ್ತೆ. yes. ಹಾಗಾಗಿ ಅದು ಒಂದು. ಎರಡನೇದು ಇಸ್ ದ ಟ್ರಸ್ಟ್ ದಟ್ ದೇ ಬಿಲ್ಡ್. ಕಾಸ್ಟ್ ಎರಡನ್ನೂ ಬಿಟ್ಟು ಬೇರೆ ಏನೇನಾರು ಐ ಥಿಂಕ್ ನನ್ನ ಪ್ರಕಾರ ದ ವೇ ದ ಡಾಕ್ಟರ್ ಟಾಕ್ಸ್, ಅವ್ರ ಡೆಪ್ತು ಎಷ್ಟಿದೆ, ಅರ್ಥ ಮಾಡಿಸೋ ಕೆಪಾಸಿಟಿ, ಮತ್ತು ಎಷ್ಟು ಲೇಟೆಸ್ಟ್ ಇವಾಗ ನೀವು ಮಾತಾಡಿದ ಎಷ್ಟೋ ವಿಚಾರಗಳು ಹೊಸದು. ಸೊ ಐ ಥಿಂಕ್ ದಟ್ ಇಸ್ ಆಲ್ಸೋ ಒನ್ ವೇ ದಟ್ ವಿ ಆಲ್ ಹೌದು, you should know whether your doctor knows what he is doing. That's an important factor. But it's very difficult for a patient to analyze that. But ಗೊತ್ತಿರಬೇಕು. So doctor should be quite well versed in what he is doing. ಸೊ ಎನಿ ಸೆಲೆಬ್ ಇಂಟ್ರಾಕ್ಷನ್ಸ್ ಲೈಕ್ ಪಾಪ್ಯುಲರ್ ಪರ್ಸನಾಲಿಟೀಸು ಬರೋದು ಆ ಥರದ್ದೆಲ್ಲ ಆಗಿರುತ್ತೆ? Celeb interactions and my celebs have been my patients. My professor has been my celebrity. I had some few VIP patients also, which they have come. So you don't know them till they are there and they are whom you are dealing with. So I won't call up celebs. VIP patients I've had. ನೈಸ್. ಸೊ ಇಷ್ಟೆಲ್ಲ ಬಿಟ್ಟು ಈಗ ನಮ್ಮ ಶೋ ಹೆಸರೇ ಜಸ್ಟ್ ಕ್ಯೂರಿಯಸ್. ಡಾಕ್ಟರ್ ಆಗಿ ಲೈಫ್ ಬಗ್ಗೆ ತಮ್ಮ ಕುತೂಹಲಗಳು ಯಾವ ಕಡೆಗೆ ಹರಿತಾ ಇದೆ? ಕುತೂಹಲಗಳು ಅಂದರೆ ಯು ಆರ್ ಟಾಕಿಂಗ್ ಅಬೌಟ್ ಇಂಟ್ರೆಸ್ಟ್? ಎಸ್, ಜನರಲಿ ಇನ್ ಲೈಫ್ ವಾಟ್ ಯು ಅಪ್ ಟು? So my wife is a gynecologist, Dr. Deepu Hebbar anta. I have two daughters, very nice daughters. One is in 12th, one is in 8th. So my father was there with me till now. He passed away 2-3 months back. So fitness is a part of my routine. So I regularly exercise. Thanks to my wife, I started running also. Since COVID alli we started running during my once the first wave happened. So the whole city was empty. It was a beautiful time
to do exercises. We could run in the road. Nobody was there. So ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು. It has helped me in my journey. Yeah, you run Keeping- regularly. Yeah, I run weekly. At least 2 times I make it a point to run. It gives you stamina to operate. Endurance. So that is very important. Whatever you do is a transfer of energy. ನೀವೇನು ಮಾಡಿದ್ರು ಅದು ಎನರ್ಜಿ ಟ್ರಾನ್ಸ್ಫರ್. So So even surgery, you are transferring a part of your energy to your patient. Be it your physical energy, be it your mental energy, be it your whatever spiritual energy also. You are giving it. So unless you are there, ನಿಮಗೆ ಕೊಡ್ಲಿಕ್ಕೆ ಆಗಲ್ಲ. So ಇದು you have to be reach fit. ಆದ್ರೆ ತಾನೇ Yes. So you have to be fit. I see it as a very important part of life. your existence. Yes. in general. I think everyone should. ಎಲ್ಲರಿಗೂ it's important. Apart from surgery, running, what kind of gets you off your chair? ಯಾವುದಂದ್ರೆ ಸಡನ್ ಆಗಿ that spark comes to you. Right now with the kids, all that spark is reduced a bit, but otherwise we used to go for movies, and my wife and myself, we used to go for road trips. So when the kids were smaller, we used to go for nice road trips. ಈಗ ಮಕ್ಕಳೆಲ್ಲ ಟೀನೇಜಾ? And 12th she is in the hot seat, so it is dulled down. Everything is dulled down. Illandra we used to enjoy that time, so we used to have a nice road trip. So I've driven all the way till Kanyakumari. It was a fantastic 7-day trip. ಆ ಥರ multiple road trips have gone. ನಿಮಗೆ ರಜೆಗಳು ಸಿಗೋದೇ ಕಷ್ಟ ಅಲ್ವಾ? But I used to take 1 week in summer, 1 week in winter, and go for that. That was the time when the kids were very small. So pack them, and it was a very nice time. ನೈಸ್. ಮತ್ತು MBBS ಅಂದ್ರೇ ದೊಡ್ಡ ದೊಡ್ಡ ಬುಕ್ಗಳೇ ಬರುತ್ತೆ. ಅದನ್ನೆಲ್ಲ ಸೈಡಿಗಿಟ್ಟು ನಿಮ್ಮ ಲೈಫನ್ನು ಬದಲಾಯಿಸಿರೋ ಪುಸ್ತಕಗಳು ಯಾವುವು? Book that has touched you. I'm not a very avid reader. Says a doctor. Huh? Says a doctor. No, I'm not a reader of these things. ಏನು ಅಂದರೆ, see, what has touched me ಅಂತ if you ask me, I studied in Ramakrishna Ashrama from 8th to 12th. That is Mysore Ramakrishna Vidyashala anta. It's a fantastic school. So it's a big, we have a big alumni group also there. Alumni Vidyashala doctors ಅಂತನೂ ಇದೆ. So that has shaped me quite a bit. We used to have a fantastic schooling. We used to have sports. We used to have a lot of extracurricular activities. We had 25 playgrounds, swimming pool ittu. We had every 25 playground. Yes, it's a 100-acre campus it was. So it's a beautiful school. ಈಗಲೂ ಇದೆಯಾ? ಈಗಲೂ ಇದೆ. So that shaped me. We used to have morning prayer, evening prayer. So it was a very nice school. Perhaps I owe a lot to my high school. I'm still in touch with all the ವಾವ್. ನೀವು ಆಗ್ಲೂ ಹೇಳಿದ್ರಿ ಸರ್ಜರಿ ಮುಂಚೆ ಪ್ರೇ ಮಾಡ್ತೀನಿ, ಈಗಲೂ ಪ್ರೇಯರ್ ಬಗ್ಗೆ ಮಾತಾಡ್ತೀರಾ. ನೀವು ನೋ ದ್ಯಾಟ್ ದೆರ್ ಇಸ್ ದಿ ಡಿವೈನ್ ಎನರ್ಜಿ ಅರೌಂಡ್ ಯು ವಿಚ್ ಇಸ್ ಆಲ್ಸೋ ಗೈಡಿಂಗ್ ಯು. ಸೊ ಹೌ ಡು ಯು ಸರೆಂಡರ್ ಟು ದಿ ಅನ್ನೋನ್? So morning I just do a small prayer. I light a lamp. ಅಷ್ಟೇ. That is my silent prayer I do. ಇಂಥ ದೇವರಂತ ಇದೆಯಾ ಅಥವಾ? No, no specifics as such. So I just do a silent prayer. I light a lamp in the morning. That much my parents had told me ಇಷ್ಟು ಮಾಡ್ಬೇಕು ನೀನು ಅಂತ. So that is, I follow that. ಅಮೇಝಿಂಗ್. ಸೊ ವಾಟ್ ನೆಕ್ಸ್ಟ್ ಡಾಕ್ಟ್ರೆ? Next. So ಲೈಫಲ್ಲಿ ಜನರಲಿ next, I think I have to get on with one, chasing my dreams, and settling my children also. So that is what I look to. ಈಗ ಈಗೇನು ಡ್ರೀಮ್ನ ಚೇಸ್ ಮಾಡ್ತಾ ಇದ್ದೀರಾ? ಈಗ ಸದ್ಯ ಟು ಬಿ ಅ ಬೆಟರ್ ಸರ್ಜನ್, ಇನ್ನು ಒಳ್ಳೆ ಸರ್ಜರಿ ಮಾಡಬೇಕು, ಪೇಷಂಟ್ಸ್ನ ಇನ್ನು ಸಾಕಷ್ಟು ಮಟ್ಟಿಗೆ ಹೆಲ್ಪ್ ಮಾಡಬೇಕು ಅನ್ನೋ ಔಟ್ಲುಕ್ ಇದೆ ಪ್ರೆಸೆಂಟ್ಲಿ ನಂದು. ಸೊ ದಿಸ್ ಇಸ್ ನನ್ನ ಈ ವಯಸ್ಸು, ವಾಟ್ ಐ ಫೀಲ್ ಇಸ್ ಡೆಡಿಕೇಟೆಡ್ ಟು ದ ಸರ್ವಿಸ್ ಆಫ್ ಪೇಷಂಟ್ಸ್. ಸೊ ದಿಸ್ ಇಸ್ ಅ ಪಾರ್ಟ್ ಆಫ್ ಮೈ ಲೈಫ್ ವೇರ್ ಐ ಫೀಲ್ ಐ ಕ್ಯಾನ್ ಡೂ ಗುಡ್ ಟು ಅ ಲಾಟ್ ಆಫ್ ಪೇಷಂಟ್ಸ್. ಸಾಕಷ್ಟು ಮಟ್ಟ ಪೇಷಂಟ್ಸ್ಗೆ ಹೆಲ್ಪ್ ಮಾಡ್ಬೋದು, ಗೈಡ್ ಮಾಡ್ಬೋದು ಅಂತ ನನ್ನ ಔಟ್ಲುಕ್. ಯೂಶ್ವಲಿ ತುಂಬ ಆ್ಯಕ್ಟರ್ಸ್ ಎಲ್ಲ ನಾವು ಮೀಟ್ ಮಾಡಿದಾಗ ಈ ಸಕ್ಸಸ್ಸು, ಫೇಲ್ಯೂರು, ರಿಜೆಕ್ಷನ್ಸ್ ಅಂತೆಲ್ಲ ದೀಸ್ ಆರ್ ಆಲ್ ವೆರಿ ಲೈಕ್ ಅ ವೆರಿ ಕ್ವಿಂಟೆಸೆನ್ಷಿಯಲ್ ಇದು. ಬಟ್ ಡಾಕ್ಟರ್ಸ್ ಲೈಫಲ್ಲಿ ನಿಮ್ಗೆ ರಿಜೆಕ್ಷನ್ಸ್ ಅಂದರೆ ಆ್ಯಕ್ಚುಲಿ ಏನು? ರಿಜೆಕ್ಷನ್ಸ್ ಅಂತಲ್ಲ, ಎಲ್ಲರ ಲೈಫಲ್ಲೂ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ಪೂರ್ತಿ ಒಂದೇ ಪೇಜಲ್ಲಿ ಹೋಗಲ್ಲ ಲೈಫ್. ಇಟ್ ಈಸ್ ಲೈಕ್ ಅಪ್ಸ್ ಡೌನ್ಸ್. ಯಾವಾಗ ಅಪ್ ಬರುತ್ತೆ, ಯಾವಾಗ ಡೌನ್. ಸೊ
ಅಪ್ ಇದ್ದಾಗ ತುಂಬ ಖುಷಿನೂ ಪಡಬಾರ್ದು, ಕೆಳಗೆ ಹೋದಾಗ ತುಂಬ ಬೇಜಾರು ಮಾಡ್ಕೋಬಾರ್ದು. ಒಂದು ಈಕ್ವಾನಿಮಿಟಿ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ, ಒಂದು ವರ್ಡ್, ಒಂದು ಸಮವಾಗಿ ಎಲ್ಲನೂ ನೋಡೋ ಕೆಪಾಸಿಟಿನ, ಸಮಚಿತ್ತ. ಸೊ ಅದನ್ನು ಕಲ್ತ್ಕೋಬೇಕು. ಅದು ಕಲ್ತ್ಕೊಳ್ಳೋದ್ರಿಂದ ಐ ಥಿಂಕ್ ಆಲ್ ಆಫ್ ಅಸ್ ಲರ್ನ್ ದ್ಯಾಟ್. ಕಲ್ತ್ಕೋತೀವಿ ಅದನ್ನ ಆ್ಯಸ್ ವಿ ಗ್ರೋ ಓಲ್ಡರ್ ಆ್ಯಂಡ್ ಓಲ್ಡರ್, ಆಲ್ ಆಫ್ ಅಸ್ ಲರ್ನ್ ದ್ಯಾಟ್. ಆ್ಯಸ್ ಅ ಡಾಕ್ಟರ್ ನಿಮ್ಮನ್ನು ಪರೀಕ್ಷೆ ಮಾಡಿರೋ ಒಂದು ಲೈಫ್ ಘಟನೆ? ನನ್ನ ಪರೀಕ್ಷೆ ಮಾಡಿರೋದಂದರೆ ದ ಪಾಸಿಂಗ್ ಅವೇ ಆಫ್ ಮೈ ಮದರ್. ಮೇ ಬಿ ಇಟ್ ವಾಸ್ ದ ಮೋಸ್ಟ್ ಟ್ರೈನ್ ಟೈಮ್. ನಮ್ಮ ತಾಯಿ ಕಳ್ಕೊಂಡಿದ್ದು ಇಟ್ ವಾಸ್ 14 years ಬ್ಯಾಕ್. ಸೊ ಐ ವಾಸ್ ಅ ಲಿಟ್ಲ್ ಯಂಗರ್. ಅದು ತಡ್ಕೊಳ್ಳೋ ಕೆಪಾಸಿಟಿ ಇರಲಿಲ್ಲ ಅನಿಸುತ್ತೆ. ಮೇ ಬಿ ದ್ಯಾಟ್ ವಾಸ್ ಅ ಲಿಟ್ಲ್ ಲೋಯೆಸ್ಟ್ ಮೂಮೆಂಟ್ ಇನ್ ಮೈ ಲೈಫ್ ಅಂತ ಹೇಳ್ಬೋದು. ಮೈ ಮದರ್ ವಾಸ್ ಮೈ ಗೈಡ್. ಶಿ ವಾಸ್ ಅ ವೆರಿ ನನ್ನ ಗೈಡಿಂಗ್ ಲೈಟ್ ಥರ ಇದ್ರು ನಮ್ಮಮ್ಮ. ಸೊ ಅದನ್ನು ದ್ಯಾಟ್ ವಾಸ್ ಮೈ ಲೋಯೆಸ್ಟ್ ಮೂಮೆಂಟ್. ಐ ಕ್ಯಾನ್ ಆಲ್ಸೋ ರಿಲೇಟ್ ಟು ಯು. ಯಾಕೆಂದರೆ ನಾನು ನಮ್ಮ ತಾಯಿನ 13 ವರ್ಷದ ಮುಂಚೆ ಕಳ್ಕೊಂಡೆ. ಐ ಥಿಂಕ್ ಡೀಲಿಂಗ್ ವಿತ್ ದ ಪೇರೆಂಟ್ಸ್ ಲಾಸ್ ಇಸ್ ಎಕ್ಸಾಕ್ಟ್ಲಿ ನೆವರ್ easy and nobody is ready for it and nobody can ever be ready nobody for it. taught you that. Your parents don't prepare you. ನಿಮ್ಮ ತಂದೆ ತಾಯಿ ಅದನ್ನ ಕಲಿಸಲ್ಲ. ಸೊ ನಿಮ್ಮ ಕೋಪಿಂಗ್ ಮೆಕ್ಯಾನಿಸಮ್ ಏನು ಡಾಕ್ಟ್ರೆ? ಇಲ್ಲ, ಫಸ್ಟ್ ಇಯರ್ ಇಟ್ ವಾಸ್ ಟಫ್. ಸೊ ಇಟ್ ಟುಕ್ 1 year, ದೆನ್ ಐ ಗಾಟ್ ಬ್ಯಾಕ್. ಯು ಹ್ಯಾವ್ ಟು ಫೈಟ್. ಯುವರ್ ಚಿಲ್ಡ್ರನ್ ಆರ್ ಯುವರ್ ಕೋಪಿಂಗ್ ಮೆಕ್ಯಾನಿಸಮ್. ಯು ಹ್ಯಾವ್ ಟು ಸಿ ದೆಮ್ ಆ್ಯಂಡ್ ಫೈಟ್ ಬ್ಯಾಕ್. ಕರ್ಕೊಂಡು ಹೋಗುತ್ತೆ ಲೈಫ್ ವಿಲ್ ಮೂವ್ ಅಂತಾರ. ಅಮೇಝಿಂಗ್. ನಾವು ನಮ್ಮ ಶೋನಲ್ಲಿ ಬರುವಂಥ ಪ್ರತಿಯೊಬ್ಬರಿಗೂ ಗೆಸ್ಟ್ಗೂ ವಿ ಗಿವ್ ಅ ಬುಕ್ ಡಾಕ್ಟರ್. ಐ ಡೋಂಟ್ ನೋ ನೀವು ಈ ಬುಕ್ ಓದಿದ್ದೀರಾ ಅಂತ, ಆರ್ ಇಫ್ ದಿಸ್ ಟೈಟಲ್ ಕೈಂಡ್ ಆಫ್ ಇಂಟ್ರೆಸ್ಟ್ಸ್ ಯು. ಡೋಂಟ್ ಬಿಲೀವ್ ಎವ್ರಿಥಿಂಗ್ ಯು ಥಿಂಕ್ ಅಂತ. ದಿಸ್ ಇಸ್ ಅ ಸೆಲ್ಫ್ ಹೆಲ್ಪ್ ಬುಕ್. ವೆರಿ ನೈಸ್. ವಿಲ್ ದಿಸ್ ಇಂಟ್ರೆಸ್ಟ್ ಯು? Yes, definitely. Why not? Yes. Let me just write something for you, doctor. Thank you. You're an amazing orator and you know ತುಂಬ ಚೆನ್ನಾಗಿ ಅರ್ಥ ಮಾಡಿಸ್ತೀರಾ ಈ ಥರ ಮೆಡಿಕಲ್ ವಿಚಾರಗಳನ್ನು. ಕನೆಕ್ಟ್ ಎಂಗೇಜ್ ಆಗಿ ಮತ್ತು ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ತುಂಬ ಚೆನ್ನಾಗಿ ಮೆಟಫರ್ಸನ್ನು ಯೂಸ್ ಮಾಡಿ ಕನೆಕ್ಟ್ ಮಾಡಿದ್ರಿ. ಯು ಆರ್ ಅ ಗುಡ್ ಸ್ಪೀಕರ್. ಥ್ಯಾಂಕ್ ಯು. ಯಾವಾಗಲೂ ಡಾಕ್ಟರ್ ಆಗಬೇಕಂತಲೇ ಹೊರಟ್ರಾ? ಇಲ್ಲ, ನಮ್ಮ ತಾಯಿ ವಾಸ್ ಮೈ ಐಡಲ್. ಆಸ್ ಐ ಟೋಲ್ಡ್, ಶಿ ವಾಸ್ ಅ ಗೈನಕಾಲಜಿಸ್ಟ್. ಶಿ ಅಚೀವ್ಡ್ ಅ ಲಾಟ್. ತುಂಬ ಜೀವನದಲ್ಲಿ ಮಾಡಿದ್ರು ನಮ್ಮ ತಾಯಿ. ಆಸ್ ಅ ಸಿಂಗಲ್ ವುಮನ್, ಅಂದರೆ ಆಸ್ ಅ ವುಮನ್ in her field. So she was my idol. So seeing her, maybe ನನಗೂ ಅದ ಆಸೆ ಬಂತು ಅನ್ಸುತ್ತೆ ಅವಾಗಿಂದಲೇ. ಸೊ ಮೈ ಮದರ್ ವಾಸ್ ಮೈ ಅಮೇಝಿಂಗ್. ಹೂ ಆರ್ ದೀಸ್ ಪಬ್ಲಿಕ್ ಐನಲ್ಲಿ ಫೇಮಸ್ ಆಗಿರೋ ಪರ್ಸ್ನಾಲಿಟೀಸು, ನಿಮ್ಮನ್ನು ಇನ್ಫ್ಲೂಯೆನ್ಸ್ ಮಾಡಿರೋರು ಯಾರ್ಯಾರು? I think the whole of India looks up to is Narendra Modi ji. I think perhaps you can't get a better personality than him. Karmayogi. So I think if anyone is influenced, most Indians are. He has brought India to a great level. Anta Prime Minister node illa ನಾವು. So it is our good fortune. ಅಷ್ಟೇ. ಅದೊಂದು, he is the only personality I would look up to as a big guide. ನೈಸ್. We are fortunate. India is fortunate. ತುಂಬ ಪಾಲಿಟಿಕ್ಸ್ ಮಾತಾಡ್ತೀರಾ, ಫಾಲೋ ಮಾಡ್ತೀರಿ? ಪಾಲಿಟಿಕ್ಸ್ ಫಾಲೋ ಮಾಡಲ್ಲ, ಬಟ್ ಪೇಪರ್ ಬರ್ತಾ ಇರುತ್ತೆ, ನಡೀತಾ ಇರುತ್ತೆ. ವಿ ಆರ್ ಟು ಎಂಗ್ರಾಸ್ಡ್ ಇನ್ ಅವರ್ ಫೀಲ್ಡ್, ಸೊ ವಿ ಡೋಂಟ್ ಟಾಕ್ ಟು ಮಚ್ ಅಬೌಟ್ ಪಾಲಿಟಿಕ್ಸ್, ಬಟ್ ವಿ ಫಾಲೋ ಅ ಬಿಟ್. Good sir. So what do I write to a man who knows it all and who's still trying to be a student? Nobody knows it all. We have to, all of us are learning. It's never. Keep going, sir. Dear Dr. Deepak sir, you don't just cut deep with your scalpel, but also with your knowledge and experience. Pleasure to have met you. 18/6/2025. Just curious. Thank you so much. Thank you. Rashmi. Thank you very There you much. go, sir. Yeah. And ಎಷ್ಟೊತ್ತು ನಿದ್ದೆ ಮಾಡ್ತೀರಿ? Sleep is the secret to good health for everyone. ಹಾಗಾಗಿ ಡಾಕ್ಟರ್ಗೆ ಒಂದು ಮ್ಯೂಸಿಕ್ ಪಿಲ್ಲೋ. ದಟ್ಸ್ ಫ್ರಮ್ ರೀಪೋಸ್. Thank you. ಥ್ಯಾಂಕ್ ಯು ಡಾಕ್ಟರ್. Thank you so much. ಫ್ರಮ್ ಬೋನ್ಸ್ ಟು ಬಾಟ್ಸ್, ಐ ಥಿಂಕ್ ಟುಡೇಸ್ ಕಾನ್ವರ್ಸೇಷನ್ ನಮಗೇನು ಹೇಳ್ಕೊಟ್ಟಿದೆ ಅಂತಂದರೆ, ಆ್ಯಕ್ಟಿವ್ ಆಗಿರೋದು ಆಪ್ಷನ್ ಅಲ್ಲ, ಆ್ಯಕ್ಟಿವ್ ಆಗಿರೋದು ಇಟ್ ಇಸ್ ಅ ಲೈಫ್ ಲೈನ್ ಅಂತ. ಸೊ ಇವತ್ತಿನ ನಮ್ಮ ಈ ಡಾಕ್ಟರ್ ಜೊತೆಗಿನ ಸಂಭಾಷಣೆಯಲ್ಲಿ ಏನೇನು ಕಲ್ತ್ರಿ, ಏನೇನು ತಮ್ಮ ಲೈಫಿಗೆ ಅಪ್ಲೈ ಮಾಡ್ಕೋತೀರಾ, ಅದು ನಿಮಗೆ ಗೊತ್ತು. ನಿಮಗೇನು ಇಷ್ಟ ಆಗ್ತಾಯಿದೆ ಅದು ನಮಗೆ ಹೇಗೆ ಗೊತ್ತು? ಕಮೆಂಟ್ ಸೆಕ್ಷನ್ನ ಮೂಲಕ ತಿಳಿಸಿ. ಏನು ತುಂಬ ಇಷ್ಟ ಆಯಿತು, ಏನು ಕಲ್ತ್ರಿ, ಮತ್ತು ಈ ಒಂದು ಕುರ್ಚಿಯಲ್ಲಿ ಯಾರನ್ನು ನೀವು ನೋಡೋಕ್ಕೆ ಇಷ್ಟಪಡ್ತೀರಾ, ನಿಮ್ಮ ನಾಮಿನೇಷನ್ಸ್ ಕೂಡ. ಸೊ ಹೊರಡೋಕ್ಕಿಂತ ಮುಂಚೆ ಇವತ್ತು ಏನನ್ನು ಹೇಳಿ ಜಸ್ಟ್ ಕ್ಯೂರಿಯಸನ್ನು ಮುಗಿಸ್ಲಿ ಅಂದರೆ, ಪ್ರಪಂಚದಲ್ಲಿ ಬ್ಲೂ ಝೋನ್ಸ್ ಅಂತ ಇದೆ. ಅಂದರೆ ಈ ಝೋನ್ಗಳಲ್ಲೆಲ್ಲ 100ಕ್ಕೂ ಹೆಚ್ಚು ವರ್ಷ
ಬಾಳಿ ಬದುಕಿರೋರ ಅತಿ ಸಂಖ್ಯೆ ಹೆಚ್ಚಿರುವಂತಹ ಝೋನ್ಗಳನ್ನು ಬ್ಲೂ ಝೋನ್ಸ್ ಅಂತ ಕರೀತಾರೆ. ನೀವು ನೋಡಿದ್ರೆ ಸಾಕಷ್ಟಿದೆ. ಜಪಾನಲ್ಲಿ ಒಕಿನಾವಾ ಅಂತ ಒಂದು ಜಾಗ ಇದೆ. ಸೊ ಹೀಗೆ ಈ ಇಷ್ಟು ವರ್ಷ ಬಾಳಿ ಬದುಕಿದಾರಲ್ಲ, ಯಾಕೆ ಇಷ್ಟು ವರ್ಷ ಬದುಕ್ತಾ ಇದ್ದಾರೆ ಅಂತ ಕೂಲಂಕುಷವಾಗಿ ಸೂಕ್ಷ್ಮವಾಗಿ ನೋಡಿದಾಗ ಅಲ್ಲಿ 90ನೇ ವಯಸ್ಸಲ್ಲಿರೋರು, 90ರ ಹರೆಯದಲ್ಲಿರೋರು ರೆಗ್ಯುಲರ್ ಆಗಿ ಬೆಂಡ್ ಮಾಡ್ತಾ ಇದ್ದಾರೆ, ಏನೋ ತೋಟದಲ್ಲಿ ಕೆಲಸಗಳು ಮಾಡ್ಕೋತಾ ಇದ್ದಾರೆ, ವಾಕ್ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲ ಸೀಕ್ರೆಟ್ ಇಸ್ ವಾಟ್? ಇಟ್ ಈಸ್ ಇನ್ ಮೂವ್ಮೆಂಟ್. ಸೊ ಡಾಕ್ಟ್ರು ಇವತ್ತು ಸಾಕಷ್ಟು ಹೇಳಿದ್ದಾರೆ. ಬೋನ್ಸನ್ನು ಹೇಗೆ ನೋಡ್ಕೋಬೇಕು, ಮಾಂಸಗಳನ್ನು ಹೇಗೆ ಬೆಳೆಸ್ಕೋಬೇಕು, ಮತ್ತು ಜಾಯಿಂಟ್ಸು. ಸೊ ಈ ಮೂರೇ ನಮ್ಮನ್ನು ಕೈಕಾಲು ಗಟ್ಟಿಯಾಗಿರೋರ್ಗೂ ಅಂತ ಏನು ನಮ್ಮಲ್ಲಿ ಒಂದು ಮಾತಿದೆ ಗೊತ್ತಾ? ಇದು ಕರೆಕ್ಟಾಗಿರ್ಬೇಕಂದ್ರೆ ಇದನ್ನು ಮೂರನ್ನು ಕರೆಕ್ಟಾಗಿ ಹೇಗೆ ಪೋಷಿಸ್ಕೊಳ್ಳೋದ್ರಿಂದ ಕೊನೆಗಾಲದವರೆಗೂ ಹೇಗೆ ಆ್ಯಕ್ಟಿವ್ ಆಗಿರ್ಬೋದು, ಅದೆಲ್ಲವನ್ನು ನಾವಿವತ್ತು ನಿಮಗೆ ಮತ್ತೆ ರಿಮೈಂಡರ್ ಆಗಿ ಕೊಡ್ತಾ ಇವತ್ತಿನ ಜಾಸ್ ಕ್ಯೂರಿಯಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ರ್ಯಾಪಿಡ್ ರಾಶ್ಮಿ, ಸ್ಯಾನಿಂಗ್ ಔಟ್ ಆಫ್ ಅನಾದರ್ ಬ್ರಿಲಿಯಂಟ್ ಯೆಟ್ ಸೋ ಈಸಿ ಆ್ಯಂಡ್ ರಿಲೇಟಬಲ್ ಕಾನ್ವರ್ಸೇಷನ್ ವಿತ್ ಒನ್ ಆ್ಯಂಡ್ ಓನ್ಲಿ ಡಾಕ್ಟರ್ ದೀಪಕ್ ಇನಾಮ್ದಾರ್. ಸೊ ಅವರನ್ನು ತಾವು ಭೇಟಿ ಮಾಡಬೇಕಂದ್ರೆ ಈ ಥರ ಎಪಿಸೋಡ್ಸ್ಗಳೆಲ್ಲ ಆದಾಗ ತುಂಬ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೀರಾ. ಅಡ್ರೆಸ್ಸು ಅದು ಇದು ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ. ಆ್ಯಂಡ್ ಅಫ್ಕೋರ್ಸ್ ಈಸ್ ದೇರ್ ಇನ್ ಜಯನಗರ್. ಅವರ ಆರ್ಥೋಪೆಡಿಕ್ ಸೆಂಟರ್ ಗೂಗಲ್ ಮಾಡ್ತೀರಾ. ಆ್ಯಂಡ್ ಮತ್ತೆ ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗೋಣ. ಟೇಕ್ ಕೇರ್.